ನಾನು 40,000 ರೂಪಾಯಿ ಫೈಟ್ ಮಾಡಿದೆ ಫಸ್ಟ್ ಆವಾಗ. ಈಗ ನಾನೊಂದು ಫೈಟ್ ವಿನ್ ಆದರೆ 40 ಲಕ್ಷ ಕೊಡ್ತಾರೆ. MMA ಅನ್ನೋದು ಗ್ಲೋಬಲಿ ಈಗ ಒಳ್ಳೆ ಬೂಮ್ ಆಗ್ತಿರುವಂಥ ಸ್ಪೋರ್ಟ್. ಯಾರು ನೋಡಿದ್ರು UFC ಕೇಜ್ ಒಳಗೆ ಕ್ಲಾಕ್ ಮಾಡ್ತಾರೆ, ಹೊಡೆದಾಡ್ತಾರೆ. ಒನ್ಸ್ ಲಾಕ್ ಮಾಡಿದ ತಕ್ಷಣ ನೀವಿಬ್ಬರೇ ಕೇಜಲ್ಲಿ, ಬೇರೆ ಯಾರು ಇರಲ್ಲ. ದಟ್ ಪರ್ಟಿಕ್ಯುಲರ್ ಮೂಮೆಂಟ್ ಏನ್ ಅನ್ಸುತ್ತೆ? ಸೊ ಈಗ ನಮ್ಮ ಇಂಡಿಯನ್ಸ್ ಒಲಿಂಪಿಕಲ್ಲಿ ಯಾವ್ದು ಮೆಡಲ್ ಬಂದಿದೆ? ಈ ಲೈಟ್ ವೆಯ್ಟ್ ಕೆಟಗರಿ. ಯಾಕಂದ್ರೆ ನಮ್ಮ ಜೆನೆಟಿಕ್ ಆ ಲೆವೆಲ್ಗೆ ಅಷ್ಟೇ ನಮಗೆ ಪರ್ಫಾರ್ಮ್ ಮಾಡಲಿಕ್ಕೆ ಒಂದು ಸಪೋರ್ಟ್ ಮಾಡುತ್ತೆ. ಪೇರೆಂಟ್ಸ್ ಈಗ MMA ಕಡೆ ಎಷ್ಟು ಬರ್ತಾ ಇದಾರೆ ಅಂತ? ವೆರಿ ರೇರ್. ಥೈಲ್ಯಾಂಡ್ ಎಲ್ಲ ಅಂದ್ರೆ ಎಸ್ಪೆಷಲಿ ಏನು ಫುಲ್ ಫನ್ ಮಾಡ್ಕೊಂಡು ಪಾರ್ಟಿ ಮಾಡ್ಕೊಂಡು ಗರ್ಲ್ಸ್ ಹುಡುಗಿ ಶೋ ಅದೆಲ್ಲ ಇರುತ್ತೆ. ಬಟ್ ಡಾಗೆಸ್ತಾನ್ ಅವರಲ್ಲ, ವೆರಿ ಡಿಸಿಪ್ಲಿನ್. ಒನ್ಸ್ ಯು ಕ್ರಾಸ್ 30 ಅಲ್ವಾ, ಅದು ಆಟೋಮೆಟಿಕಲಿ ನಿಮ್ಮ ಲೈಫಲ್ಲಿ ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದು ತಾನಾಗಿ ಬಂದ್ಬಿಡುತ್ತೆ. ಯಾಕೆ ಕಬೀಬ್ ಲೆಸ್ ಪಾಪ್ಯುಲರ್, ಮೆಕ್ರೆಗರ್ ಏನಕ್ಕೆ? ಈಸ್ ಅ ಮಾರ್ಕೆಟ್, ಈಸ್ ದ ಮಾರ್ಕೆಟಿಂಗ್ ಐಕಾನ್. ಒಂದು ಫೈಟಿಂದ 7-8 ಲಕ್ಷ ಸಿಗ್ತಾ ಇದೆ ಅಂದಾಗ 30% ತಗೊಂಡ್ಲೆ. ಆಮೇಲೆ ಗೊತ್ತಾಯ್ತು 18% GST, 10% TDS, 30% ಮ್ಯಾನೇಜ್ಮೆಂಟ್. ನೀವು ಪ್ರಾಪರ್ ಪಂಚಿಂಗ್ ಅಲ್ಲಿ ಹೊಡಕ್ ಅಂದ್ರೆ ಪಂಚ್ ಹೊಡಿತಾರೆ ಢಮ್ಮ ಅನ್ನೋದು ನಿಮ್ದು ಆ ಸ್ಟ್ರೆಸ್ ಏನು ಕೋಪ ಇರುತ್ತೆ ಏನೆಲ್ಲ ಹೋಗ್ಬಿಡುತ್ತೆ. ಆ ಟೈಮಲ್ಲಿ IPL ಬಿಟ್ರೆ ಹೈಯೆಸ್ಟ್ TRP ರೇಟ್ ಬಂದಿದೆ ಸೂಪರ್ ಫೈಟ್ ಲೀಗ್ಗೆ. ಅದರಲ್ಲೂ ಗೊತ್ತಾಗಿದ್ದಂಗೆ ಇಲ್ಲಿಗಲ್ ಮೂವ್ಸ್ ಅಂತ ಕೆಲವೊಂದಿರುತ್ತೆ MMA ಅಲ್ಲಿ. ಏನೇನು ಇಲ್ಲಿಗಲ್ ಮೂವ್ಸ್? ಸೊ ನಾನು ಪ್ರೊಫೆಷನಲ್ ಫೈಟ್ ಸ್ಟಾರ್ಟ್ ಮಾಡಿದಾಗ ಐ ವಾಸ್ 10-0 ಅನ್ಡಿಫಿಟೆಡ್. ಟಿಲ್ ಡೇಟ್ ಅಲ್ಲೂ ಕೂಡ ಇಂಡಿಯಾಲ್ ಹೈಯೆಸ್ಟ್ ಇಂಟರ್ನ್ಯಾಷನಲ್ ಫೈಟ್ ಸ್ಟಾರ್ಟ್ ಇರೋದು ಕಾಂತರ ಜಗ ಸಾಬ್ನೆ. ಆಲ್ರೌಂಡರ್ಸ್ ಅಣ್ಣವ್ರು ಹೇಳ್ತಾರೆ, ಜಗವೇ ಒಂದು ರಣರಂಗ. ಈ ರಣರಂಗದಲ್ಲಿ ನಾವು ಸ್ಟ್ರಾಂಗ್ ಆಗಿರ್ಬೇಕಂದ್ರೆ ಮೆಂಟಲಿ ಮಾತ್ರ ಅಲ್ಲ, ಫಿಸಿಕಲಿ ಕೂಡ ಸಿಕ್ಕಾಪಟ್ಟೆ ಬಲಿಷ್ಠವಾಗಿರ್ಬೇಕು. ಅದಕ್ಕೋಸ್ಕರ ಮಿಕ್ಸ್ಡ್ ಮಾರ್ಷಲ್ ಆರ್ಟ್ಸ್, ಮುವಾಯ್ ಥೈ, ಟೇಕ್ವಾಂಡೋ, MMA ಈ ಒಂದು ಬ್ಯೂಟಿಫುಲ್ ಜಗತ್ತಿಗೆ ಇವತ್ತು ನಿಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ ನಮ್ಮ ಗೆಸ್ಟ್ ಆದಂತಹ ಇಂಟರ್ನ್ಯಾಷನಲ್ MMA ಕನ್ನಡಿಗ ಕಾಂತರಾಜ್ ಅಗಸ ಅವರಿದ್ರು. ಸೊ ಈ ಫೀಲ್ಡ್ ಅಲ್ಲಿ ಹೇಗೆ ನೀವು ಸಕ್ಸಸ್ನ ಅಚೀವ್ ಮಾಡ್ಬೋದು, ಅದು ಮಾತ್ರ ಅಲ್ಲ ಗುರು, ನಾರ್ಮಲ್ ಆಗಿ ಜಿಮ್ಗೆ ಹೋಗ್ತಾ ಇರ್ತೀರಾ, ಬೋರ್ ಆಗಿರುತ್ತೆ, ಅಥವಾ ಯು ವಾಂಟ್ ಟು ಇನ್ಕ್ಲೂಡ್ ಸಮ್ ಕ್ರೇಜಿ ಮಾರ್ಷಲ್ ಆರ್ಟ್ಸ್ ಫಿಸಿಕಲ್ ಆಕ್ಟಿವಿಟೀಸ್ ನಿಮ್ಮ ರೊಟೀನ್ ಅಲ್ಲಿ ಅಂದ್ರೆ ಏನೇನ್ ಮಾಡ್ಬೇಕು, ಎಲ್ಲಾ ವಿಷಯಗಳನ್ನ ಅವ್ರ ಬಾಯಿಂದಾನೆ ಅವ್ರ ಮಾತಲ್ಲೇ ತಿಳ್ಕೊಳ್ಳೋಣ. ಹಾಗೇನೆ ನಮ್ಗೆ ಕಾಫಿ ಕಳ್ಸಿಕೊಟ್ಟಂತ ನಮ್ಮ ಫಿಲ್ಟರ್ ಕಾಫಿಗೆ ಥ್ಯಾಂಕ್ ಯು. ಪ್ಲೀಸ್ ಗೈ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಬ್ಸ್ಕ್ರಿಪ್ಷನ್ನೇ ನಮಗೆ 6 ಪ್ಯಾಕ್ಸ್ ಆಪ್ಸ್ ತರ ಇನ್ನ ಜಾಸ್ತಿ ಸ್ಟ್ರೆಂತ್ ಕೊಡುತ್ತೆ. ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಬನ್ನಿ ಆಲ್ರೌಂಡರ್ ಫೈಟ್ ಕ್ಲಬ್ಗೆ ಹೋಗೋಣ. ಸಾಮಾನ್ಯವಾಗಿ ಫಿಟ್ನೆಸ್ ಅಂದ್ರೆ ಸ್ವಲ್ಪ ಜನರ ಮೈಂಡ್ ಅಲ್ಲಿ ಯೋಗ ಬರ್ಬೋದು, ಸ್ವಲ್ಪ ಜನರ ಮೈಂಡ್ ಅಲ್ಲಿ ಜಿಮ್ ಬರ್ಬೋದು, ಸ್ವಲ್ಪ ಜನರ ಮೈಂಡ್ ಅಲ್ಲಿ ಬರೀ ವಾಕಿಂಗ್ ಬರ್ಬೋದು. ಆದರೆ ಅದಕ್ಕೂ ಮೀರಿ ದ ಹೈಯೆಸ್ಟ್ ಲೆವೆಲ್ ಆಫ್ ಫಿಟ್ನೆಸ್ ಮೆಂಟಲಿ ಅಂಡ್ ಫಿಸಿಕಲಿ ನನ್ನ ಪ್ರಕಾರ ಫೈಟಿಂಗು. ಅಂಡ್ ಅವ್ರ ಮುಖದಲ್ಲಿ ಟ್ಯಾಟೂ ಇಲ್ಲ, ಆದ್ರೂ ಕೂಡ ಮೈಕ್ ಟೈಸನ್ ತರ ಕಾಣೋ ಕರ್ನಾಟಕದ ಇಂಟರ್ನ್ಯಾಷನಲ್ MMA ಚಾಂಪಿಯನ್ ಕಾಂತರಾಜ್ ಕನ್ನಡಿಗ ಅಗಸಾಗೆ, ನಮ್ಮ ಆಲ್ರೌಂಡರ್ ಅಡ್ಡಾಗೆ, ಆಲ್ರೌಂಡರ್ ಶೋಗೆ ವೆಲ್ಕಮ್ ಬ್ರದರ್. ನಮಸ್ತೆ, ಥ್ಯಾಂಕ್ ಯು ಸೋ ಮಚ್. ಆಬ್ವಿಯಸ್ಲಿ ನಿಮ್ಮ UFC ಸ್ಟೈಲು ಮತ್ತೆ ಒನ್ ಚಾಂಪಿಯನ್ಶಿಪ್ ಸ್ಟೈಲ್ ಇಂಟ್ರೊಡಕ್ಷನ್ ಕೊಡಕ್ ಆಗ್ಲಿಲ್ಲ ನನಗೆ, ಬಟ್ ವಿ ಆರ್ ವೆರಿ ಹ್ಯಾಪಿ ಟು ಸಿ ಯು. ಸಣ್ಣ ಆಗ್ಬಿಟ್ಟಿದ್ರಿ, ಯಾಕೆ? ಹೌದು ಇಲ್ಲ, ಲಾಸ್ಟ್ ಸೆಪ್ಟೆಂಬರಲ್ಲಿ ಫೈಟ್ ಇತ್ತು. ಸೊ ಆಗ ವೆಯ್ಟ್ ಕಟ್ ಮಾಡಿದ್ದೆ. ಯೂಶ್ವಲಿ ಫೈಟ್ ಎಲ್ಲ ಆದಮೇಲೆ ನನಗೆ ಚೆನ್ನಾಗಿ ತಿನ್ನಬೇಕು, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು ಆ ಮೈಂಡ್ ಸೆಟ್ಟಲ್ಲಿ ಇರ್ತಾಯಿತ್ತು. ಲಾಸ್ಟ್ ಫೈಟಲ್ಲಿ ತುಂಬ ಬ್ಯಾಡ್ ಪರ್ಫಾರ್ಮೆನ್ಸು. ಐ ರಿಯಲೈಸ್ಡ್ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಮೇಂಟೈನಿಂಗ್ ಗುಡ್ ಲೈಫ್ ಸ್ಟೈಲ್ ಜೊತೆಗೆ ಗುಡ್ ಈಟಿಂಗ್ ಹ್ಯಾಬಿಟ್. ಸೊ ಇವಾಗ ಆಫ್ಟರ್ ದಟ್ ಫೈಟ್ ಈಗ ಹೆಲ್ದಿ ಲೈಫ್ ಸ್ಟೈಲ್ನ ಫಾಲೋ ಮಾಡ್ತಾ ಇದ್ದೀನಿ. ಓಕೆ. ಸೊ ಹಾಗಾಗಿ ಎವ್ರಿಡೇ ಐ ಟ್ರೈನಿಂಗ್, ಎವ್ರಿಡೇ ಐ ಈಟ್ ಹೆಲ್ದಿ. ಬ್ರೋ, ಇವಾಗ ಯಾವುದೇ ಸ್ಪೋರ್ಟ್ ಆಗಲಿ ಒಂದು ಹೊಸ ದೇಶಕ್ಕೆ ಇಂಟ್ರೊಡ್ಯೂಸ್ ಆಗ್ಬೇಕಂದ್ರೆ, ನನಗೆ ಇನ್ನೂ ಜ್ಞಾಪಕ ಇದೆ, ಫಾರ್ಮುಲಾ 1 ನನಗೆ ಗೊತ್ತೇ ಇರಲಿಲ್ಲ. ಡ್ರೈವ್ ಟು ಸರ್ವೈವ್ ಅಂತ ಸೀರೀಸ್ ಬರುತ್ತೆ, Okay. ಇವರೇ ನನಗೆ ಹೇಳಿದ್ದು ನೋಡಕ್ ಸ್ಟಾರ್ಟ್ ಮಾಡು ಅಂತ. ನಾನು ನೋಡಿದ್ಮೇಲೆ ನನಗೆ ಏನ್ ಕ್ರೇಜಿ ಆಗಿದೆ ಸ್ಪೋರ್ಟ್ ಅಂತ ಗೊತ್ತಾಯ್ತು. ಓಕೆ. ಸೊ ಯಾವುದೇ ಒಂದು ಸ್ಪೋರ್ಟ್ ಬರ್ಬೇಕಾದ್ರೆ ಯಾವುದೋ ಒಂದು ರೀತಿಲಿ ಇನ್ಫಿಲ್ಟ್ರೇಟ್ ಆಗ್ಬೇಕು ಕಂಟ್ರಿನ, ಕರೆಕ್ಟಾ? ಇವಾಗ ನಮ್ಮ ಆಡಿಯನ್ಸ್ಗೆ ನೀವು ಹೇಳಿ, ಬಿಕಾಸ್ ತುಂಬಾ ಜನರಿಗೆ MMA ಬಗ್ಗೆ ಗೊತ್ತೇ ಇಲ್ಲ. ಸೊ ವೇಟ್ ಡಿವಿಷನ್ಸ್ ಯಾವ ತರ ಇರುತ್ತೆ, ಎಷ್ಟು ರೌಂಡ್ಸ್ ಆಗುತ್ತೆ, ಡ್ರೆಸ್ ಯಾವ ತರ ಹಾಕ್ಬೇಕು, ಸೊ ಸ್ವಲ್ಪ ರನ್ ಥ್ರೂ ಮಾಡಿ ನಮ್ಗೆ. ಫೈಟ್ಸ್ ಅಂದರೆ ಪ್ರೊಫೆಷನಲ್ ಫೈಟ್ಸು, ಅಮೇಚೂರ್ ಫೈಟ್ಸ್ ಅಂತ ಇರುತ್ತೆ. ಪ್ರೊಫೆಷನಲ್ ಫೈಟ್ಸ್ಗಿಂತ ಮುಂಚೆ ನೀವು ಅಮೇಚೂರ್ ಆಡಬೇಕು. ಅಮೇಚೂರ್ ಅಂದರೆ 3 ಮಿನಿಟ್ಸ್ 1 ರೌಂಡ್, 3 ರೌಂಡ್ಸ್ ಇರುತ್ತೆ. ಗಾರ್ಡ್ಸ್ ಇರುತ್ತೆ, ಅಂದರೆ ಶಿನ್ ಗಾರ್ಡ್ ಇರುತ್ತೆ. ಆಮೇಲೆ ಸ್ವಲ್ಪ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸಲ್ಲಿ ಕನ್ಸಿಷನ್ ಇರುತ್ತೆ. ಈಗ ಪ್ರೊಫೆಷನಲ್ ಫೈಟ್ಸ್ ಅಂತ ಬಂದಾಗ 5 ಮಿನಿಟ್ಸ್ ಫೈಟು. ಆಮೇಲೆ ಹಿಟ್ ಮಾಡೋದ್ರಲ್ಲಿ ಈಗ ನೀ ಹಿಟ್ ಮಾಡೋದು, ಎಲ್ಬೋ ಹಿಟ್ ಮಾಡೋದು, ಆಮೇಲೆ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ರಿಸ್ಟ್ರಿಕ್ಟ್ ಆಗಿರುತ್ತೆ ಅಮೇಚೂರಲ್ಲಿ. ಬಟ್ ಪ್ರೊಫೆಷ್ನಲಲ್ಲಿ ಯಾವುದೇ ರೀತಿಯಾದಂಥ ಎಕ್ಸೆಪ್ಟ್ ಗ್ಲೌಸು, ಗ್ರಾಯಿನ್ ಗಾರ್ಡ್ ಬಿಟ್ಟರೆ ಯಾವುದೇ ರೀತಿಯಾದಂಥ ಎಕ್ಸ್ಕ್ಯೂಸ್ ಇರಲ್ಲ, ಅಂದರೆ ಗಾರ್ಡ್ಸ್ ಇರಲ್ಲ. ಆಮೇಲೆ ಎಲ್ಬೋ ಸ್ಟ್ರೈಕಿಂಗ್ ಇರ್ಬೋದು, ನೀ ಸ್ಟ್ರೈಕಿಂಗ್ ಇರ್ಬೋದು, ಓಪನ್ ಆಗಿ ಮಾಡ್ಬೋದು.
ಓ ಇದು ಸೊ MMA ಅಲ್ಲಿ. ಹಾಂ ಓಕೆ. ಸೊ ಪ್ರೊಫೆಷನಲ್ ಫೈಟ್ ಅಲ್ಲಿ ಪ್ರೊಫೆಷನಲ್ ಅಮೇಚರ್ ಅಲ್ಲ. ಅಮೇಚೂರ್ ಅಲ್ಲ. ಓಕೆ. ಅದೇ ಅಮೇಚೂರ್ ಅಲ್ಲಿ ನಿಮ್ಗೆ ಎಷ್ಟು ಆಡಿ ಎಕ್ಸ್ಪೀರಿಯನ್ಸ್ ಇರುತ್ತೆ, ವಿನ್ನಿಂಗ್ ರೆಕಾರ್ಡ್ ಇರುತ್ತೆ, ಅದ್ರ ಮೇಲೆ ನಿಮ್ಗೆ ಪ್ರೊಫೆಷನಲ್ ಫೈಟ್ ಗೊತ್ತಾಯ್ತು. ಸಿಗುತ್ತೆ. ಹ್ಮ್. ಅಮೇಚೂರಲ್ಲಿ ಒಳ್ಳೆ ರೆಕಾರ್ಡ್ ಮಾಡಿದ್ರ, ಇಲ್ಲ ನೀವು ಬೇಸ್ ಸ್ಪೋರ್ಟ್ ಯಾವ್ದಾದ್ರು ರೆಸ್ಲಿಂಗ್, ಜೂಡೋ, ಬಾಕ್ಸಿಂಗ್ ಅಲ್ಲಿ ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಅಚೀವ್ ಮಾಡಿರ್ತೀರಾ, ನಿಮ್ಗೆ ಒಳ್ಳೆ ಒಂದು ನೇಮ್ ಫೇಮ್ ಇದೆ, ನೀವು ಪ್ರೊಫೆಷನಲ್ ಫೈಟ್ಸ್ ಮಾಡ್ಬೇಕು. MMA ನೀವೇನೋ ಒಂದು ಟ್ರೈನ್ ಮಾಡಬೇಕು. ಎಕ್ಸಾಂಪಲ್ ರೋಂಡಾ ರೋಸಿ ಅಂತ UFC ಲಿ, ಹ್ಮ್ ಹ್ಮ್. ಶಿ ವಾಸ್ ಅ ಜೂಡೋ ಒಲಿಂಪಿಕ್ ಮೆಡಲಿಸ್ಟ್. ಓ. ಸೊ ಅವ್ರು ಜೂಡೋ ಒಂದು ಸ್ಟಾಪ್ ಆದ್ಮೇಲೆ ದೇ ವಾಂಟೆಡ್ ಟು ಕಂಟಿನ್ಯೂ ಹ್ಮ್. ಸಮ್ ಸ್ಪೋರ್ಟ್ಸ್ ಅಲ್ಲಿ. ಕರೆಕ್ಟ್. ಯಾವುದು ಒಂದ್ ರೀತಿ MMA ಅನ್ನೋದು ಗ್ಲೋಬಲಿ ಈಗ ಒಳ್ಳೆ ಬೂಮ್ ಆಗ್ತಿರುವಂತ ಸ್ಪೋರ್ಟ್. ಯಾರು ನೋಡಿದ್ರು UFC ಕೇಜ್ ಒಳಗೆ ಕ್ಲಾಕ್ ಮಾಡ್ತಾರೆ, ಹೊಡೆದಾಡ್ತಾರೆ. ಅದ್ ನೋಡಕ್ ಒಂಥರ ಕ್ರೇಜು. ಕರೆಕ್ಟ್. ಏನ್ ರೂಲ್ಸ್ ಇಲ್ಲ, ನಿಂಗೆ ಯಾವ ಸ್ಪೋರ್ಟ್ಸ್ ಬಾಕ್ಸಿಂಗ್ ಆಡೋ, ಕಿಕ್ ಬಾಕ್ಸಿಂಗ್ ಆಡೋ, ಕೆಳಗಡೆ ಹಾಕೊಂಡು ಜಿಜಿತ್ಸುನಾರು ಮಾಡು, ಏನಾದ್ರು ಮಾಡು. ಸೊ ಅವಳು ಒಲಿಂಪಿಕ್ ಬ್ರಾನ್ಸ್ ಮೆಡಲಿಸ್ಟ್. ಜೂಡೋ ಬಿಟ್ಟಾದ್ಮೇಲೆ MMA ಸ್ಟಾರ್ಟ್ ಮಾಡಿದ್ರು, UFC ಚಾಂಪಿಯನ್ ಕೂಡ ಆದ್ಲು. ಸೊ ಈ ತರ ಅವರೆಲ್ಲ ಹೇಗೆ ಪ್ರೊಫೆಷನ್. ಈಗ ನಾನು ರೆಸ್ಲಿಂಗ್ ಜೂಡೋ ಮಾಡ್ತಾ ಇದ್ದೆ, ಸಡನ್ ನಾನು ಅಮೇಚೂರ್ ಸ್ಟಾರ್ಟ್ ಮಾಡಿದೆ, ಅಮೇಚೂರಲ್ಲಿ ನಾನು ಕ್ಲಿಕ್ ಆದೆ, ಹ್ಮ್. ಆಮೇಲೆ ವರ್ಲ್ಡ್ ಚಾಂಪಿಯನ್ಶಿಪ್ ಆಡಿದೆ. ಸೊ ನನಗೆ ಅನಿಸ್ತು, ಓಕೆ ನಾನೀಗ ಪ್ರೊಫೆಷ್ನಲಿನೇ ಸ್ಟಾರ್ಟ್ ಮಾಡ್ಬೋದು ಅಂತ. ನಾನು ಸ್ಟಾರ್ಟ್ ಮಾಡಿದಾಗ ಈವನ್ ಇಂಡಿಯಾನಲ್ಲಿ ಅವಾಗ ತಾನೇ ಗ್ರೋ ಆಗ್ತಾ ಇತ್ತು. ಅಲ್ಲ ಈಗ ಅಮೆಚೂರ್ ಟು ಪ್ರೊಫೆಷನ್ ನಾನು ಟ್ರಾನ್ಸಿಷನ್ ಮಾಡ್ಬೇಕಂದ್ರೆ ಏನದು ಪ್ರೊಸೀಜರ್ ಏನು? ಅದೇ. ಎಷ್ಟು ವಿನ್ಸ್ ಇರ್ಬೇಕು ನಮ್ಗೆ ಅಮೆಚೂರ್ ಅಲ್ಲಿ? ಡಿಪೆಂಡ್, ನಾನು ಹೇಳ್ತಿಲ್ಲ ನಿಮ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್. ನೀವು ಬಾಕ್ಸಿಂಗ್ ಅಪ್ಪ, ಓಕೆ. ನೀವು ಆಲ್ರೆಡಿ ಏಷ್ಯನ್, ಕಾಮನ್ವೆಲ್ತ್ ಇಲ್ಲ ಒಲಿಂಪಿಕ್ಸ್ ಎಲ್ಲ ಆಡಿದ್ದೀರಾ, ಒಳ್ಳೆ ಹಾ. ಎಕ್ಸ್ಪೀರಿಯನ್ಸ್ ಇದೆ, ನಿಮ್ಗೆ ಇಷ್ಟ ಇದೆ. ನನಗೀಗ 28-30, ನಾನು ಈಗ ಡೈರೆಕ್ಟ್ ನಾನು ಪ್ರೊಫೆಷನಲ್ ಆಡ್ತೀನಿ ಅಂತ ಓಕೆ. ನೀವು ಟ್ರೈನ್ ಮಾಡಿ. ಈಗ ಯಾವ್ದಾದ್ರು ಆರ್ಗನೈಸೇಷನ್ ಇರುತ್ತೆ, ಇಂಡಿಯಾದಲ್ಲಿ ಮ್ಯಾಟ್ರಿಕ್ಸ್ ಫೈಟ್ ನೆಟ್ ಅಂತ ಇದೆ, ಈಗ ಸಿಂಗಾಪುರದಾದ್ರೆ ಒನ್ ಚಾಂಪಿಯನ್ಶಿಪ್, ಈಗ ಯುರೋಪಿಯನ್ ಕಂಟ್ರಿಯಲ್ಲ UFC. ಸೊ ಯಾವ್ದಾದ್ರು ಒಂದು ಆರ್ಗನೈಸೇಷನ್ ಜೊತೆ ಟೈ ಅಪ್ ಆಗಿ ಅವ್ರು ನಿಮಗೆ ಫೈಟ್ ರೆಕಾರ್ಡ್ ನಿಮ್ದು ಇದ್ರ ಮೇಲೆ ಪ್ರಾಪರ್ ಒಂದು ಪರ್ಫೆಕ್ಟ್ ಆಪೋನೆಂಟ್ ಕೊಡ್ತಾರೆ. ಡೈರೆಕ್ಟ್ ನಿಮ್ದು ಒಳ್ಳೆ ರೆಕಾರ್ಡ್ ಇದೆ ಆಲ್ರೆಡಿ ಒಂದು ಬಾಕ್ಸಿಂಗು ಅಥವಾ ರೆಸ್ಲಿಂಗಲ್ಲೂ. ಸೊ ಇಲ್ಲ ನೀವು ಸ್ಟಾರ್ಟಿಂಗಿಂದ ನೀವು ಲರ್ನ್ ಮಾಡ್ತೀರಾ ಅಂದರೆ ಪ್ರಾಪರ್ MMA ಲರ್ನ್ ಮಾಡಿ ಅಮೇಚೂರ್ ಫೈಟ್ಸ್ ಎಲ್ಲ ವಿನ್ ಆಗಿ, ಆಮೇಲೆ ಒಳ್ಳೆ ವಿನ್ನಿಂಗ್ ರೆಕಾರ್ಡ್ ಇದೆ ಅಮೇಚೂರಲ್ಲಿ, ಸೂಪರ್ ನಾಕೌಟು, ಸೂಪರ್ ಸಬ್ಮಿಷನ್ಸು, ಒಳ್ಳೆ ಗೇಮ್ ಸ್ಕಿಲ್ಸು, ಸ್ಟ್ಯಾಂಡರ್ಡ್ ತೋರಿಸಿದ್ರೆ ಅಂದರೆ ಯಾವ್ದಾದ್ರು ಒಂದು ಪ್ರೊಫೆಷನಲ್ ಫೈಟ್ ಲೀಗೆಲ್ಲ ನಿಮಗೆ ಚಾನ್ಸ್ ಕೊಡ್ತಾರೆ ಫೈಟ್ ಮಾಡಲಿಕ್ಕೆ. ಓಕೆ. ನಾನು ಯಾಕೆ ಕೇಳಿದೆ ಅಂದ್ರೆ ಹ್ಮ್. ಇಂಡಿಯಾದಲ್ಲಿ ನಾವೆಲ್ಲ ಓದ್ತಿರ್ಬೇಕಾದ್ರೆ ನಮ್ಗೆ ಎಕ್ಸ್ಪೋಜರ್ ಇರಲಿಲ್ಲ ಇಷ್ಟೊಂದು ಸ್ಪೋರ್ಟ್ಸ್ಗೆ. ಹ್ಮ್ ಇವಾಗಿನ ಇಂಜಿನಿಯರ್ ಡಾಕ್ಟರ್ ಪೇರೆಂಟ್ಸ್ಗೆ ಗೊತ್ತು, ಮಕ್ಕಳನ್ನ ಚಿಕ್ಕ ವಯಸ್ಸಿಂದಾನೇ ಆಗ್ಬಿಟ್ರೆ ಬೈ ದ ಟೈಮ್ ದರ್ 18-20 ರೆಡಿ ಆಗ್ಬಿಡ್ತಾರೆ ದೊಡ್ಡ ದೊಡ್ಡ ಸ್ಪೋರ್ಟ್ಸ್ಗೆ ಅಂತ. ಹ್ಮ್ ಬಿಕಾಸ್ PV ಸಿಂಧು ಬ್ಯಾಡ್ಮಿಂಟನ್ ಗೆದ್ದಾಗ ಶಟಲ್ ಸ್ಟಾರ್ಟ್ ಆಯ್ತು, ಹ್ಮ್ ನೀರಜ್ ಚೋಪ್ರಾ ಗೆದ್ದಾಗ ಅದಾಯ್ತು. ಸೊ ಚಿಕ್ಕ ವಯಸ್ಸಿಂದಾನೇ ಸ್ಟಾರ್ಟ್ ಮಾಡಿದ್ರೆ ಬೆಟರ್ ಅಂತೀರಾ ನೀವು MMA ಅಥವಾ ಯಾವ್ದಾದ್ರು ಫೈಟಿಂಗ್? ಆ, ಅದು ಎಕ್ಸಾಕ್ಟ್ಲಿ ಅದು ಟ್ರೂನೇ. ಹಾ. ಏನಂದ್ರೆ ಅದೇ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿದೆ. ಹ್ಮ್. ಎಷ್ಟು ನೀವು ಅರ್ಲಿ ಏಜಲ್ಲಿ ಸ್ಟಾರ್ಟ್ ಮಾಡ್ತೀರಾ ಅಷ್ಟು ಒಳ್ಳೇದು. ಏನಂದರೆ ಸ್ಟಾರ್ಟಿಂಗಲ್ಲೇ ನಾವು ಎಲ್ಲರಿಗೂ ಈ ಪರ್ಟಿಕ್ಯುಲರ್ಗೆ ಇದೇ ಸ್ಪೋರ್ಟ್ಸ್ಗೆ ಅಂತ ಹಾಕೋಕ್ಕಾಗಲ್ಲ. ಯಾಕಂದರೆ ಎವ್ರಿ ಇಂಡಿವಿಜುವಲ್ ಏನು ಹ್ಯೂಮನ್ ಇದ್ದಾರೆ, ಡಿಫ್ರೆಂಟ್ ಆದಂಥ ಒಂದು ಬಾಡಿ ಲ್ಯಾಂಗ್ವೇಜ್ ಇರುತ್ತೆ, ಅವ್ರ ಜೆನೆಟಿಕ್ ಸಪೋರ್ಟ್ ಇರುತ್ತೆ. ಈಗ ನಮ್ಮ ಇಂಡಿಯಾನಲ್ಲಿ ಯಾಕೆ ಇನ್ನೂ ಅಥ್ಲೆಟಿಕ್ಸಲ್ಲಿ ಮೆಡಲ್ ಬರಲ್ಲ ವರ್ಲ್ಡ್ ಲೆವೆಲಲ್ಲಿ? ಎಕ್ಸಾಂಪಲ್ ನೀರಜ್ ಚೋಪ್ರಾ ಬಂತು ಅಥ್ಲೆಟಿಕ್ಸ್ ಒಲಿಂಪಿಕ್ಸಲ್ಲಿ, ಅವ್ರದ್ದು ಬಿಟ್ಟರೆ ಇನ್ಯಾರ್ದು ಬಂದಿದೆ ಇಷ್ಟು ವರ್ಷ ಒಲಿಂಪಿಕ್ಸ್ ಹಿಸ್ಟ್ರಿನಲ್ಲೇ? ಯಾಕೆ ಹೌದು. ಬರಲ್ಲ? ಸ್ಟ್ರೆಂತ್ ರಿಲೇಟೆಡ್. ಅಂದರೆ ಅಂದ್ರೆ ಇಟ್ಸ್ ಈಗ- ಆಲ್ ಅಬೌಟ್ ಬಾಡಿ ಲ್ಯಾಂಗ್ವೇಜ್. ಬಾಡಿ ನಮ್ದು ಏನಂತ ಅಂದರೆ ಈಗ ಟೆನ್ನಿಸ್ ಆಗಿರ್ಬೋದು, ಟೆನ್ನಿಸಲ್ಲಿ ಡಬಲ್ಸ್ ಬಂದಿದೆ, ಓಕೆ ಫೈನ್ ಕರೆಕ್ಟ್. ಆಯ್ತಾ. ಈಗ ಸ್ವಿಮ್ಮಿಂಗಲ್ಲಿ ಎಲ್ಲಿ ಬರುತ್ತೆ, ಈಗ ನಮ್ಮಲ್ಲಿ ಬಾಸ್ಕೆಟ್ಬಾಲಲ್ಲಿ ಎಲ್ಲಿ ಬರುತ್ತೆ, ವಾಲಿಬಾಲ್ ಎಲ್ಲಿ ಬರುತ್ತೆ? ಎಕ್ಸಾಕ್ಟ್ಲಿ ಅದೇ ತರ ಹಾ. ಹೇಳಿದೆ ನೀವು. ಅಂದ್ರೆ ಹ್ಮ್. ಸ್ಟ್ರೆಂತ್ ವೈಸ್ ಏನಂದ- ಯಾವ್ದಿದೆ ಅದು we have got in ಸ್ಟ್ರೆಂತ್ shooting, ವೈಸ್ hitting ಅಂತಲ್ಲ, ಅದ್ರಲ್ಲಿ ಈಗ ತಗೊಂಡಿದ್ದೀವಿ. ಏನಂದ್ರೆ ಪ್ರತಿಯೊಂದಕ್ಕೂ ನಮ್ದು ಹ್ಯೂಮನ್ ನಾವು ಜೆನೆಟಿಕ್ ಇದೆಯಲ್ಲ, ನಮ್ದು ಇಂಡಿಯನ್ ರೇಸ್ ಏನಿದೆ ಹ್ಮ್. ಇದು ಡಿಫ್ರೆಂಟ್ ರೇಸು ಫಿಸಿಕಲಿ. ಅವಾಗೆಲ್ಲ ಹೇಳ್ತಾರೆ ವಾರಿಯರ್ಸ್ ಇದ್ರು ಇಂಡಿಯನ್ಸಲ್ಲಿ ತುಂಬ ಅಂತ, ಸೋಲ್ಜರ್ಸ್ ಎಲ್ಲ ತುಂಬ ಸೂಪರ್ ವಾರಿಯರ್ಸ್ ಅಂತ. ಯಾರ್ಯಾರು ಸೂಪರ್ ವಾರಿಯರ್ಸ್ ಇರ್ತಾರಲ್ಲ ಅವ್ರು ಎಕ್ಸ್ಟ್ರಾರ್ಡಿನರಿ ಒಂದು ಗಿಫ್ಟೆಡ್ ಇರ್ತಾರೆ. ಈಗ ನೀರಜ್ ಚೋಪ್ರಾ ಗಿಫ್ಟೆಡ್ ಮೆಡಲ್ ಮಾಡ್ದ, ಆಗ ಆ ವಾರಿಯರ್ ಕೂಡ ಅದೇ ಗಿಫ್ಟೆಡ್ ಇರ್ತಾರೆ. ಏನು ನಮ್ಮಲ್ಲಿ ಕನ್ನಡ ಮೀಡಿಯಮಲ್ಲಿ ಹೇಳ್ತಾರೆ ಭೌಗೋಳಿಕ ಎಫೆಕ್ಟ್, ಏನಂತಾರೆ ಜಿಯೋಗ್ರಫಿಕಲ್ ಎಫೆಕ್ಟ್. ಕರೆಕ್ಟ್. ಆ ಪ್ರತಿಯೊಂದಿಗೆ ನಮ್ಮ ಈ ಕ್ಲೈಮೇಟಿಗೆ, ಈ ಸಿಚುವೇಶನ್ಗೆ ನಮ್ಮ ಬಾಡಿ ಇದಕ್ಕೆ ಅಡ್ಜಸ್ಟ್ ಆಗಿ ನಾವು ಇಂಡಿಯನ್ ಜೊತೆ ಆ ಸ್ಪೋರ್ಟ್ ಕಂಪೀಟ್ ಮಾಡೋಣ. ನಾವು ಯಾರು ಬೆಸ್ಟ್ ಟ್ರೈನ್ ಮಾಡಿರ್ತಾರೆ, ಯಾರು ಹಾರ್ಡ್ ವರ್ಕ್ ಮಾಡಿರ್ತಾರೆ ಗೆಲ್ತಾರೆ. ಇದೇ ನಾವು ಯುರೋಪಿಯನ್ ಲೆವೆಲ್ಗೆ ಅಲ್ಲೆಲ್ಲ ಹೋಗಿ ಕಂಪೀಟ್ ಮಾಡಿದ್ರೆ ಈವನ್ ಅವ್ರು ಬೆಟರ್ ಪರ್ಫಾರ್ಮ್ ಮಾಡ್ತಾರೆ. ಎಕ್ಸಾಂಪಲ್ ಈಗ ನಮ್ಮಲ್ಲಿ ನೋಡಿ, ನಮ್ಮಲ್ಲಿ 18 ಇಯರ್ಸ್ನವ್ರು ಹೇಗಿರ್ತಾರೆ ಬೆಳೆಯೋ ಮಕ್ಕಳು, ಚಿಕ್ಕ ಹುಡುಗರ ತರ ಇರ್ತೀರಿ ಇನ್ನ. ಅಲ್ಲಿ ಯುರೋಪಿಯನ್ಸ್ ಹೇಗಿರ್ತಾರೆ ಗೊತ್ತಾ? 12-13 ವರ್ಷಕ್ಕೆ 6 ಫೀಟ್ ಆಗಿರ್ತಾರೆ. ಕರೆಕ್ಟ್. ಈವನ್ ಈಗ ನಮ್ಮ ಇಂಡಿಯಾದಲ್ಲಿ ಒಲಿಂಪಿಕ್ ಮೆಡಲ್ ಬಂದಿರೋದು ಯಾವುದು? ರೆಸ್ಲಿಂಗ್ ಬಂದಿದೆ, ಹ್ಮ್. ಬಾಕ್ಸಿಂಗ್ ಬಂದಿದೆ, ಹ್ಮ್.
ಬಾಕ್ಸಿಂಗ್ ಅಲ್ಲದು 74 ಕೆಜಿ ಇವ್ರದ್ದು ಬಂದಿದ್ದು ಯಾರ್ದು ವಿಜೇಂದ್ರ ಸಿಂಗ್. ವಿಜೇಂದ್ರ ಸಿಂಗ್, ಈಗ ರೆಸ್ಲಿಂಗ್ ಅಲ್ಲಿ ಬಂತು ಯಾರ್ಯಾರು ಬಂತು, ಸುನಿಲ್ ಬಜರಂಗ್ ದಯ್ಯಾ ಬಂತು, ಬಜರಂಗ್ ಆಮೇಲೆ ಪುನಿಯಾ ಬಂತು. ರವಿ ದಯಾ ಅವ್ರದ್ದು, ಆಮೇಲೆ ಹಾ. ಸುಶೀಲ್ ಕುಮಾರ್, ಕರೆಕ್ಟ್. ಯೋಗೇಶ್ ದತ್ತು, ಇವ್ರದೆಲ್ಲ ಬಂದಿದ್ದು ಯಾವ ವೇಟ್ ಕೆಟಗರಿ? 60, 65, ಫೆದರ್ ವೇಟ್ 60. ಅದು ಅದು ರೆಸ್ಲಿಂಗ್ ಅಲ್ಲಿ ಡಿಫ್ರೆಂಟ್. ವೇಟ್ ಕ್ಯಾಟಗರಿ ಹೇಳ್ಬಿಡಿ ಒಂದ್ಸಲ ನೋಡೋಣ. ರೆಸ್ಲಿಂಗ್ ಅಲ್ಲಿ ಡಿಫ್ರೆಂಟ್ ವೇಟ್, ಎಲ್ಲ Okay. ಇಂಡಿವಿಜುವಲ್ ಗೇಮ್ ಅಲ್ಲೂ ಡಿಫ್ರೆಂಟ್ ವೇಟ್ ಕ್ಯಾರಿ. ಓಕೆ ಓಕೆ ಓಕೆ. ರೆಸ್ಲಿಂಗ್ ಅಲ್ಲೇ ಡಿಫ್ರೆಂಟ್ ಆಗಿದೆ. ಜೂಡೋಲೇನು 60, 66, 73, 81, 90, 100 ಪ್ಲಸ್ 100. ಹ್ಮ್. ಈಗ ನೀವು ಬಾಕ್ಸಿಂಗ್ ಅಲ್ಲಿ ತಗೊಂಡ್ರೆ ಡಿಫ್ರೆಂಟ್ ವೇಟ್ ಕೆಟಗರಿ. ಓಕೆ. ಈಗ MMA ಅಂತ ಬಂದ್ರೆ 57, 61, 66, 70 ಈ ತರ ಹ್ಮ್. ಡಿಫ್ರೆಂಟ್ ಇಂಡಿವಿಜುವಲ್ ಮಾರ್ಷಲ್ ಆರ್ಟ್ಗೆ ಇಂಡಿವಿಜುವಲ್ ಆಗಿ ಒಂದು ವೇಟ್ ಕೆಟಗರಿ ಇದೆ. ಹ್ಮ್. ಹ್ಮ್. ಸೊ ಈಗ ನಮ್ಮ ಇಂಡಿಯನ್ಸ್ ಒಲಿಂಪಿಕ್ ಅಲ್ಲಿ ಯಾವ್ದು ಮೆಡಲ್ ಬಂದಿರೋದು? ಈ ಲೈಟ್ ವೇಟ್ Light ಕೆಟಗರಿ. weight. ಯಾಕಂದ್ರೆ ನಮ್ಮ ಜೆನೆಟಿಕ್, ನಮ್ಮ ಇದು ಆ ಲೆವೆಲ್ಗೆ ಅಷ್ಟೇ ನಮಗೆ ಪರ್ಫಾರ್ಮ್ ಮಾಡ್ಲಿಕ್ಕೆ ಒಂದು ಸಪೋರ್ಟ್ ಮಾಡುತ್ತೆ. ಕರೆಕ್ಟ್. ಈಗ ಹೆವಿ ವೇಟ್ ಅಲ್ಲಿ ಎಲ್ಲಿ ಬರುತ್ತೆ ಮೇಡಮ್? ಈವನ್ ನಮ್ದು ಫಸ್ಟ್ ಟೈಮ್ ಒಲಿಂಪಿಕ್ ಹಿಸ್ಟ್ರಿನಲ್ಲಿ ರೆಸ್ಲಿಂಗ್ ಮೆಡಲ್ ಬಂದಾಗ KD ಜಾಧವ್ ಅವ್ರದ್ದು ವೇಟ್ ಕೆಟಗರಿ ಎಷ್ಟು? 55, 52 ಆ ವೇಟ್ ಕೆಟಗರಿ ಅವ್ರದ್ದು ಮೆಡಲ್ ಬಂದಿದ್ದು, ಬ್ರಾನ್ಸ್ ಮೆಡಲ್. ಫಸ್ಟ್ ಟೈಮ್ ಒಲಿಂಪಿಕ್ ಹಿಸ್ಟ್ರಿಲಿ ಇಂಡಿವಿಜುವಲ್ ಗೇಮ್ ಮೆಡಲ್ ಬಂದಿದ್ದು. ಸೊ ಹಾಗೆ ನಮ್ಮ ಮಕ್ಕಳಿಗೆ ಈಗ ಟ್ರೈನ್ ಮಾಡುವಾಗ ನಾವು ಈಗ ಸ್ಪೋರ್ಟ್ಸ್ಗೆ ಹಾಕ್ತೀರಿ ಗೊತ್ತಾ? ಈಗ ನನ್ನಪ್ಪ 5'4", ಈಗ ನಾನು 5'5". ನನ್ನಪ್ಪ ನನಗೆ ಇವನು ಬಾಸ್ಕೆಟ್ಬಾಲ್ ಪ್ಲೇಯರ್ ಆಗ್ಬೇಕಿಲ್ಲ ವಾಲಿಬಾಲ್ ಪ್ಲೇಯರ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಚಿಕ್ಕಂದಿನ ವಾಲಿಬಾಲಿಗೆ ಹಾಕಿದ್ರೆ ನಾನು ವಾಲಿಬಾಲಲ್ಲಿ ಸಕ್ಸಸ್ಫುಲ್ ಅಥ್ಲೀಟ್ ಆಗ್ತಾ ಇದ್ನ? ನೆವರ್. ನಾನು 5'5", ವಾಲಿಬಾಲಲ್ಲೆಲ್ಲ 6 to 6'3" ಇರ್ತಾರೆ. ಏನೋ ಗ್ರೂಪ್ ಜೊತೆ ಫ್ರೆಂಡ್ ಜೊತೆ ಐ ಕ್ಯಾನ್ ಗಿವ್ ಬೆಟರ್ ಪರ್ಫಾರ್ಮೆನ್ಸ್. ನಾನು ಯಾವಾಗ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಪರ್ಫಾರ್ಮ್ ಮಾಡಬೇಕಂದ್ರೆ ನಾನು ಬಾಡಿ ಲ್ಯಾಂಗ್ವೇಜು ನಾನು ಅದಕ್ಕೆ ತಕ್ಕನಂಗೆ ಇರಬೇಕು. ಸೊ ಇವಾಗೆಲ್ಲ ಟೆಕ್ನಾಲಜಿ ಬಂದಿದೆ, ಮಕ್ಕಳಿಗೆ ಟ್ರೈನ್ ಮಾಡ್ತಾರೆ. ಹ್ಮ್. ಫಸ್ಟು ಮಕ್ಕಳಿಗೆ ನಾವು ಸ್ಪೋರ್ಟ್ಸಲ್ಲಿ ಹಾಕೋದಕ್ಕಿಂತ ಮುಂಚೆ ಅವರಿಗೆ ಫಿಸಿಕಲ್ ಆ್ಯಕ್ಟಿವಿಟಿ ಹಾಕಬೇಕು. ಔಟ್ಡೋರ್ ಸ್ಟಡಿ ಏನಿದೆ LTED ಅಂತ ಇದೆ, ಲಾಂಗ್ ಟರ್ಮ್ ಅಥ್ಲೆಟಿಕ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಥರ ಏನೋ ಹ್ಮ್. LTED ಅಂತ ಹೇಳ್ತಾರೆ ಸ್ಪೋರ್ಟ್ಸಲ್ಲಿ. ಆ ಇದರಲ್ಲಿ ಪ್ರತಿಯೊಂದು ಏಜ್ ಗ್ರೂಪ್ಗೆ ಯಾವ್ಯಾವ ಥರ ಟ್ರೈನಿಂಗ್ ಮಾಡಬೇಕು ಅನ್ನೋದು ಎಕ್ಸ್ಪ್ಲೇನ್ ಇದೆ. ಅದು ಯೂಶಲಿ ಪ್ರೊಫೆಷ್ನಲ್ ಕೋಚಸ್ಸಿಗೆ ಗೊತ್ತು. ಈವನ್ ಇಲ್ಲೆಲ್ಲ ಕೆಲವ್ರಿಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ. ನಾರ್ಮಲಿ ನಮ್ಮಲ್ಲಿ ಅದೊಂದು ಈಗ ಜಿಮ್ಮಲ್ಲಿ ಆಗಿರ್ಬೋದು, ಯಾವ್ದಾದ್ರು ಅಕಾಡೆಮೀಸಲ್ಲಿ ಆಗಿರ್ಬೋದು, ಆ ಕೋಚಸ್ಗಳಿಗೆ ಆ LTED ಪ್ರೋಗ್ರಾಮ್ ಬಗ್ಗೆ ಗೊತ್ತಿರಬೇಕು. ಈಗ ನನ್ನ ಹತ್ರ 12 ವರ್ಷದ ಹುಡುಗ ಬಂದಿದ್ದಾನೆ, ಒಂದು ಹುಡುಗಿ ಬಂದಿದ್ದಾಳೆ. ಆ ಏಜ್ ಗ್ರೂಪ್ಗೆ ನಾವು ಯಾವ ಟ್ರೈನಿಂಗ್ ಕೊಡಬೇಕು, ನೆಕ್ಸ್ಟು 6 ಮಂತ್ಗೆ ಯಾವ ಟ್ರೈನಿಂಗ್ ಕೊಡಬೇಕು, 1 ಇಯರ್ಗೆ ಏನು ಟ್ರೈನಿಂಗ್ ಕೊಡಬೇಕು. ಈಗ 8 ಇಯರ್ಸ್ ಮಗು ಬಂದಿದೆ ಅಂದರೆ ಹುಡುಗನ ಹುಡುಗಿನ ಅವ್ರು ಯಾವ ವಯಸ್ಸಿಂದ ಅವ್ರಿಗೆ ಯಾವ ಟ್ರೈನಿಂಗ್. ಈಗ ನನ್ನ ಹತ್ರ ಒಂದು ಸ್ಪೋರ್ಟ್ಸ್ಗೆ ನಾವು ಒಬ್ಬ ಪೇರೆಂಟ್ಸ್ ಬಂದ್ಬಿಟ್ಟು ನನ್ನ ಮಗನ ನನಗೆ ಟೆನ್ನಿಸ್ ಪ್ಲೇಯರ್ ಮಾಡಬೇಕು ಇಲ್ಲ ಬ್ಯಾಡ್ಮಿಂಟನ್ ಪ್ಲೇಯರ್ ಮಾಡಬೇಕು. ಫಸ್ಟ್ ಅವ್ರದ್ದು ಪೇರೆಂಟ್ಸ್ದು, ಆಮೇಲೆ ಅವ್ರದ್ದು ಏನು ಹೇಳ್ತಾರೆ ಎಲ್ಲಾರ್ದು ನಾನು DNA ಮತ್ತೆ ನಿಮ್ಮ DNA ಬೇಡ, ಜೆನೆಟಿಕ್ಸ್ ಜಸ್ಟ್ ನಿಮ್ಗೆ ನಿಮ್ದು ಫೋಟೋಸ್ ತೋರಿಸಿ ನಿಮ್ದು ಫ್ಯಾಮಿಲಿ ಎಲ್ಲಾರ್ದು, ಈಗ ನಿಮ್ಮ ಪೇರೆಂಟ್ಸ್ದು, ನಿಮ್ಮ ಅವ್ರ ಎಲ್ಲ ಮೆಡಿಕಲ್ ಹಿಸ್ಟ್ರಿ ಬ್ಯಾಕ್ಗ್ರೌಂಡ್ ಎಲ್ಲ ಚೆಕ್ಔಟ್ ಮಾಡಿ ತೋರಿಸಿ ಹೇಗಿದೆ, ಫಿಸಿಕ್ ಹೇಗಿದೆ, ಈಗ ಹೇಗೆ ನಮ್ಮಲ್ಲಿ ಎಂಡೋಮರ್ಫಿ, ಎಕ್ಟೋಮರ್ಫಿ, ಮೆಸೋಮರ್ಫಿ, ನಿಮ್ದು ಫ್ಯಾಮಿಲಿದು ಫಿಸಿಕಲ್ ಅಪಿಯರೆನ್ಸ್ ಹೇಗಿದೆ, ಯಾವ ತರ ಪೋಸ್ಚರ್, ಯಾವ ತರ ಇದು. ಈಗ ನಾನು ಹೇಳ್ದಲ್ಲ ನಮ್ದು 4th ಜನರೇಷನ್ ರೆಸ್ಲರ್, ನಮ್ಮ ಮನೇಲಿ ಎಲ್ಲರೂ ನೋಡಿದ್ರೆ ನಾವು ಹಿಂಗೆ ಶಾರ್ಟ್ ಬಿಗ್ ಈ ತರ. ನನ್ನ ಬಾಡಿ ಲ್ಯಾಂಗ್ವೇಜ್ಗೆ ರೆಸ್ಲಿಂಗ್ ಸೂಟಬಲ್. ರೆಸ್ಲಿಂಗ್ ಏನಕ್ಕೆ ನಾವು ಶಾರ್ಟ್ ಇರಬೇಕು, ಶೂಟ್ ಮಾಡಬೇಕು, ಟೇಕ್ ಡೌನ್ ಮಾಡಬೇಕು, ಕ್ವಿಕ್ನೆಸ್ಸು, ರಿಯಾಕ್ಷನ್ ಟೈಮಿಂಗು. ಎಷ್ಟು ಶಾರ್ಟ್ ಇರ್ತಾರೆ ಎಷ್ಟು ಸ್ಪೀಡ್ ಇರುತ್ತೆ. ಈಗ ನಮ್ಮದು ಬಾಡಿ ಲ್ಯಾಂಗ್ವೇಜ್ ಅಷ್ಟೇ. ಕೆಲವ್ರದ್ದು ಈಗ ನನ್ನ ಬಾಡಿ ಪ್ರಪೋರ್ಷನ್ ಹೇಗಿದೆ, ನನ್ನ ಥೈಸು ಸಕಲ ದಪ್ಪ ಇದೆ, ನನ್ನ ಶೋಲ್ಡರು ಬ್ರಾಡ್ ಇದೆ, ರೆಸ್ಲಿಂಗ್ ಗುದ್ದಕ್ಕೆ ಎತ್ತಿ ಬಿಸಾಕಕ್ಕೆ ಪ್ರಾಪರ್. ಈಗ ಅದೇ ಲೀನ್ ಟಾಲ್ ಅವರಿಗೆ ಟೇಕ್ ಡೌನ್ ಮಾಡಬೇಕು, ಲೆಗ್ ಅಟ್ಯಾಕ್ ಮಾಡಬೇಕು ಅಂದರೆ ಬಾಡಿ ಸಪೋರ್ಟ್ ಮಾಡಲ್ಲ, ಆ ಮೂಮೆಂಟ್ ಸಪೋರ್ಟ್ ಮಾಡಲ್ಲ. ಬೈ ಟ್ರೈನಿಂಗ್, ಬೈ ಹಾರ್ಡ್ ವರ್ಕ್ ದೇ ಕ್ಯಾನ್ ಗೆಟ್ ಬೆಟರ್, ಬಟ್ ಲಾಂಗ್ ಟರ್ಮ್ಗೆ ಆಗಲ್ಲ. ಈಗ ನಂಗೆ 33 ವರ್ಷ, ನಾನಿನ್ನು ಐ ಫೀಲ್ ಲೈಕ್ ಇನ್ನು 23. ಆ ಮೈಂಡ್ ಸೆಟ್ ಇದೆ ಅಂದರೆ ಬಿಕಾಸ್ ಆಫ್ ನನ್ನ ಬಾಡಿ, ನನ್ನ ಜೆನೆಟಿಕ್ ನಂಗೆ ಸಪೋರ್ಟ್ ಮಾಡಿದೆ ಅಂತ. ಸೊ ಈಗ ಅಂದ್ರೆ ನಾನೇನು ಹೇಳ್ತಿದ್ದೆ ಅಂದ್ರೆ, ನೀವು ಹೇಳಿದ್ರಿ ಅಪ್ಪ ಅಮ್ಮ ಕರ್ಕೊಂಡ್ ಬಂದಾಗ ಇವೆಲ್ಲ ಗೊತ್ತಿರ್ಬೇಕು ಅಂತ. ಬಟ್ ನಾವು ಚಿಕ್ಕವರಿದ್ದಾಗ ಸ್ಪೋರ್ಟ್ಸ್ಗೆ ಆಗ್ತಿರ್ಲಿಲ್ಲ, ಬಿಕಾಸ್ ಏನು ಇದು ಹಾಳು ಮಾಡ್ಕೊಂಡ್ಬಿಡ್ತಾರೆ ಅಂತ, ಎಜುಕೇಶನ್ ಹಾಳು ಮಾಡಿದ್ರೆ. ಬಟ್ ಇವಾಗ IPL ಸ್ಯಾಲರೀಸ್ ಎಲ್ಲ ನೋಡಿ ಅಪ್ಪ ಅಮ್ಮ ಫಸ್ಟ್ ಕ್ರಿಕೆಟ್ಗೆ ಸೇರ್ಬಿಡ್ತಾರೆ, ಆರ್ ಟೆನ್ನಿಸ್ ಇರ್ಬೋದು, ಬ್ಯಾಡ್ಮಿಂಟನ್ ಹೇಳ್ದಂಗೆ ಸೇರಿಸ್ಬೋದು. MMA ಈ ಫೈಟಿಂಗ್ ಜಾನರ್ಗೆ ತುಂಬಾ ಯಾಕಂದ್ರೆ ಅಯ್ಯೋ ನನ್ ಮಗ ಏಟ್ ತಿನ್ಬಿಟ್ರೆ, ಏನಾರು ಹೆಚ್ಚು ಕಮ್ಮಿ ಆ ಭಯ ಇದ್ದೇ ಇರುತ್ತೆ. ಎಷ್ಟೋ ಜನ ಸ್ವಿಮ್ಮಿಂಗು ಸೇರ್ಸಲ್ಲ, ಅಂದ್ರೆ ಅಪ್ಪಿ ಮುಳುಗೋಗ್ಬಿಟ್ರೆ ಅಂತ. ನನಗೆ ಭಯ ಇದೆ, ನನಗೆ ಹೇಳ್ಬಿಡ್ತೀನಿ. ಯಾಕಂದ್ರೆ ನನ್ನ ರಿಸ್ಟ್ ತುಂಬಾ ಚಿಕ್ಕದಿದೆ, ಇಂಡಿಯನ್ ಜೆನೆಟಿಕ್ಸ್ ಹಿಂಗೆ. ಅಂಡ್ ನನ್ಗೆ ಗೊತ್ತಾಗುತ್ತೆ ಪಂಚ್ ಮಾಡಿದ್ರೆ ನಂಗೆ ಏಟ್ ಬೀಳುತ್ತೆ ಅಂತ.
ಎಸ್ ಇವಾಗ ಕಂಟಿನ್ಯೂ. ಹಾ. ಸೊ ಪೇರೆಂಟ್ಸ್ ಈಗ MMA ಕಡೆ ಎಷ್ಟು ಬರ್ತಾ ಇದಾರೆ ಅಂತ? ವೆರಿ ಲೆಸ್, ವೆರಿ ರೇರ್. ಯಾರು ಪೇರೆಂಟ್ಸ್ ತಾನೇ ನನ್ನ ಮಗ ಫೈಟರ್ ಆಗಲಿ ಅಂತ? ನಮ್ಮ ಎಕ್ಸಾಕ್ಟ್ಲಿ. ಇಂಡಿಯನ್ ಮೆಂಟಾಲಿಟಿನೇ ಇಲ್ಲ. ಯಾವ ಅಪ್ಪ ಅಮ್ಮನೂ ನನ್ನ ಮಗ ಬಾಕ್ಸಿಂಗ್ ಆಡಲಿ, ಗುದ್ದಾಡಲಿ, ಎಲ್ಲೋ 0.1 0.2% ಅಷ್ಟೇ. ಎಲ್ಲ ಕ್ರಿಕೆಟ್‌ಗೆ ಸೇರಿಸಿ. ಸ್ಪೋರ್ಟ್ಸ್ ಅಂದ್ರೆ ಏನು? ಹಾನೆಸ್ಟ್ ಆಗಿ ಹೇಳೋದು, ತಂದೆ ತಾಯಿಗಳು ಇದು ಅದೇ ಹೇಳಿದ್ನಲ್ಲ, ಈಗ ಜೆನ್‌ಜಿ ಸ್ಟಾರ್ಟ್ ಆಗಿದೆ, ಈಗ ಮಿಲಿನಿಯನ್ಸ್, ಜೆನ್ ಆಲ್ಫಾ, ಜೆನ್ ಮಿಲೇನಿಯಲ್ಸ್ ಓಕೆ. ಪೇರೆಂಟ್ಸ್ ಆಗ್ತಿದ್ದಾರೆ. ಜೆನ್‌ಜಿ ಈ ಪೇರೆಂಟ್ಸ್ಗಳಿಗೆ ಗೊತ್ತು ಏನು ಇಂಪಾರ್ಟೆನ್ಸ್ ಇದೆ ಅಂತ. ಹ್ಮ್. ಈಗ ನಾನು ಮದ್ವೆಗೆ ನನ್ನ ಮಕ್ಕಳಾದ್ರೆ ನನ್ನ ಮಕ್ಳಿಗೆ ಏನು ದಾರಿ ತೋರಿಸ್ಬೇಕು ನನಗೆ ಗೊತ್ತು. ಅವ್ರಿಗೆ ಹೇಗೆ ಫ್ರೀಡಮ್, ಯಾವ ಸ್ಪೋರ್ಟ್ಸ್ಗೆ ಹೋದ್ರೆ ಏನು ಟ್ರೈನ್ ಮಾಡಿದ್ರೆ ಏನಾಗತ್ತೆ, ಏನು ಚಾಯ್ಸ್ ಇರಬೇಕು ಲೈಫಲ್ಲಿ, ಫ್ಯೂಚರಲ್ಲಿ ಏನು, ಹೇಗೆ ನೀವು ಹ್ಯಾಪಿ ಆ್ಯಂಡ್ ಸಕ್ಸಸ್ಫುಲ್ ಆಗಿ ಪೀಸ್ಫುಲ್ ಲೈಫ್ ಲೀಡ್ ಮಾಡ್ಬೋದು ಅನ್ನೋದು ನಾವು ಎಕ್ಸ್ಪ್ಲೈನ್ ಮಾಡ್ಬೋದು. ಬಟ್ ನಮ್ಮ ಪೇರೆಂಟ್ ಜನ್ರೇಷನಲ್ಲಿ ಎಲ್ಲರಿಗೂ ಏನು, ಓದಬೇಕು ಚೆನ್ನಾಗಿ, ಒಂದು ಗೌರ್ಮೆಂಟ್ ಜಾಬ್ ತೊಗೋಬೇಕು. ಇವನು ಓದ್ತಾ ಇಲ್ವಾ, ಯಾವ್ದಾದ್ರು ಒಂದು ಸ್ಪೋರ್ಟ್ಸ್ಗೆ ಹಾಕ್ರಿ, ಅಟ್ಲೀಸ್ಟ್ ಸ್ಪೋರ್ಟ್ಸಲ್ಲಿ ಏನಾದ್ರು ಒಂದು ನ್ಯಾಷನಲ್ ಇಂಟರ್ನ್ಯಾಷನಲ್ ಆಡಿ ಒಂದು ಸರ್ಕಾರಿ ನೌಕರಿ ಸಿಗ್ಬೋದು ಸ್ಪೋರ್ಟ್ಸ್ ಕೋಟಲ್ಲಿ, ಆ ಒಂದು ಮೈಂಡ್ ಸೆಟ್ಟು. ಈಗಿರುವಾಗ ಅವಾಗೆಲ್ಲ ರೆಸ್ಲಿಂಗ್ ಅಂದರೆ ಯಾರು ಆಡ್ತಾ ಇದ್ರು, ಬಾಕ್ಸಿಂಗ್ ಯಾರು ಆಗ್ತಾ ಇದ್ರು, ಯಾರು? ಈಗ ಒಂದು ನಾನು ನನ್ನ ರೆಸ್ಲಿಂಗ್ ಬ್ಯಾಕ್ಗ್ರೌಂಡ್ ಇದ್ದೆ, ನಾನು ಬಂದೆ. ಹೌದು. ಈಗ ಬಾಕ್ಸಿಂಗ್ ಯಾರು ಆ ಪ್ಲೇಸಲ್ಲಿ ಫೆಸಿಲಿಟಿ ಅವೈಲಬಲ್ ಇದೆ, ಓಕೆ. ಹರಿಯಾಣ, ಪಂಜಾಬ್. ಇನ್ನು ನಮ್ಮಲ್ಲಿ ಕರ್ನಾಟಕದಲ್ಲಿ ಎಲ್ಲಿದೆ ಬಾಕ್ಸಿಂಗು? ಕರೆಕ್ಟ್ ಇಲ್ಲ. ರೆಸ್ಲಿಂಗ್ ಇದೆ. ಯಾಕೆ? ನಮ್ಮಲ್ಲಿ ಈ ಅವಾಗಿನ ಕಾಲದಲ್ಲಿ ಮೈಸೂರು ಸಂಸ್ಥಾನದಿಂದನೂ ಕೂಡ ಒಂದು ಕುಸ್ತಿ ಕಲೆ ಅನ್ನೋದಿತ್ತು. ಸೊ ಹಾಗಾಗಿ ರೆಸ್ಲಿಂಗ್ ಅನ್ನೋದು ಎಲ್ಲ ಊರಲ್ಲೂ ಇತ್ತು Part ಆಲ್ಮೋಸ್ಟ್. of, ಇವಾಗ ಕುಸ್ತಿ ಕಲೆನೇ ಅದು ಇಲ್ಲ, ಅದು ಈಗೆಲ್ಲ ಫಿನಿಶ್ ಖತಮ್ ಆಗ್ತಾ ಇದೆ. ಸೊ ಏನಾದ್ರೂ ಒಂದು ಇನ್ಫ್ಲೂಯೆನ್ಸ್ ಇರ್ಬೇಕಲ್ಲ. ಕರೆಕ್ಟ್. ಈಗ ನಾನು ಎಲ್ರು ಕ್ರಿಕೆಟ್ ಪ್ಲೇಯರ್ ಆಗ್ಬೇಕನ್ನೋದು ಒಂದು ಇನ್ಫ್ಲೂಯೆನ್ಸ್, ನೇಮ್, ಫೇಮ್, ಮನಿ ಎಲ್ಲ ಸಿಗತ್ತೆ. ಅಟ್ಲೀಸ್ಟ್ ನನ್ನ ಮಗ ಅಲ್ಲಿ ಹೋದ್ರೆ ಏನೋ ಒಂದು ಕರೆಕ್ಟ್. ಸಕ್ಸಸ್ ಸಿಗತ್ತೆ. ಆದರೆ ಆ ಒಂದು ಪ್ಲೇಸ್ಗೋಸ್ಕರ ಎಷ್ಟು ಜನ ಫೈಟ್ ಮಾಡ್ತಾ ಇರ್ತಾರೆ. ಆ ಒಂದು ಪ್ಲೇಸ್ ಸಿಗೋಕ್ಕೋಸ್ಕರ ಅದು ಎಷ್ಟು ಹಾರ್ಡ್ ವರ್ಕ್ ಮಾಡಬೇಕು, ಹಿಂದೆಗಡೆ ಎಷ್ಟು ಪೊಲಿಟಿಕ್ಸ್ ನಡೆಯುತ್ತೆ, ಎಷ್ಟು ಇನ್ಫ್ಲೂಯೆನ್ಸ್ ನಡೆಯುತ್ತೆ, ಎಷ್ಟು ಕರಪ್ಷನ್ ಇದೆ, ಅದೆಲ್ಲ ಗೊತ್ತಿಲ್ಲ. ಬಟ್ ಈಗ ಏನಂದ್ರೆ, ಜನಕ್ಕೆ ಗೊತ್ತಾಗ್ಬೇಕಾಗಿರೋದು ಮಾರ್ಷಲ್ ಆರ್ಟ್ ಇಟ್ಸ್ ನಾಟ್ ಓನ್ಲಿ ಜಸ್ಟ್ ಸ್ಪೋರ್ಟ್ಸ್. ಈಗ ನಾವು ಒಂದು ಫೈಟರ್ ಆಗ್ತಿದ್ದಾನೆ, ಬಾಕ್ಸಿಂಗ್ ಕಲಿತಿದ್ದಾನೆ, ಏನೋ MMA ಮಾಡ್ತಾ ಇದ್ದಾನೆ ಅಂದರೆ ಏನಿದು ಹೊಡೆದಾಟ ಅಂತ ಅಲ್ಲ. ಈ ಮಾರ್ಷಲ್ ಆರ್ಟ್ ಹೇಗೆ ಡಿಫ್ರೆಂಟ್ ಬೇರೆ ಒಂದು ಸ್ಪೋರ್ಟ್ಸಿಂದ. ಮಾರ್ಷಲ್ ಆರ್ಟ್ಸ್ ಹೆಂಗ್ ಸ್ಟಾರ್ಟ್ ಆಯ್ತು? ಓಕೆ, ಅದನ್ನ ಇಫ್ ಯು ಕ್ಯಾನ್ ಎಕ್ಸ್ಪ್ಲೇನ್. MMA ಸ್ಟಾರ್ಟ್ ಆಯ್ತು ಅಂತ. ಆ್ಯಕ್ಚುಲಿ ಫಸ್ಟು ಸ್ಟಾರ್ಟ್ ಮಾಡಿದ್ದು ಬ್ರೂಸ್ಲಿ. ಓಕೆ. ಅವ್ರದ್ದೇ ಒಂದು ಸ್ಟೈಲ್. ಲೈಕ್ ಅವಾಗೆಲ್ಲ ಡಿಫ್ರೆಂಟ್ ಈಗ ಹೇಗೆ ಜುಜುತ್ಸು, ಸ್ಯಾಂಬೋ, ಬೇರೆ ಬೇರೆ ತುಂಬ ಥರ, ಈ ಕರಾಟೆ, ಕುಂಫು ಎಲ್ಲ ಹೇಗಂದರೆ, ಯಾವುದು ಮಾರ್ಷಲ್ ಆರ್ಟ್ ಎಕ್ಸ್ಟ್ರೀಮ್. ಇದರಲ್ಲಿ ಈಗ ನೀವೇನೋ ಕರಾಟೆ ಪ್ರಾಕ್ಟೀಸ್ ಮಾಡಿರ್ತೀರ, ನಾನು ಜೂಡೋ ಮಾಡಿರ್ತೀನಿ. ನಿಮಗೆ ನಿಮ್ಮ ಟ್ರೈನ್ ಮಾಡಿರೋದ್ರಲ್ಲಿ ಏನೋ ಒಂದು ಲವ್ ಇರುತ್ತೆ, ನಂದು ಕರಾಟೆನೇ ಬೆಸ್ಟ್, ನಾವು ಕರಾಟೆವ್ರು ಯಾರಿಗೆ ಬೇಕಾದರೂ ಹೊಡಿತೀರಿ. ಸೊ ಈಗ ನಾನು ರೆಸ್ಲಿಂಗ್, ಜೂಡೋ ಬ್ಯಾಕ್ಗ್ರೌಂಡು, ನೀವು ಕರಾಟೆ, ನೀನು ಕರಾಟೆ, ನನಗೆ ಗೊತ್ತು ನಿನಗೆ ಹೆಂಗೆ ಹೊಡಿಬೇಕು ಅಂತ. ಈಗ ನಾನು ಸ್ವಲ್ಪ ಗೊತ್ತಿರತ್ತೆ, ನೀವು ಸ್ಟ್ರೈಕಿಂಗ್ ಪಂಚು ನಿಮ್ಗೆ ಹೋಗಿ ಇಟ್ಕೊಂಡು ಗ್ರ್ಯಾಪಲ್ ಮಾಡಿ ಕೆಳಗೆ ಹಾಕ್ಕೊಂಡ್ರೆ ಕೆಳಗಡೆಯಿಂದ ನೀವು ಸ್ಟ್ರೈಕಿಂಗ್ ಮಾಡೋಕ್ಕಾಗಲ್ಲ, ಬಾಕ್ಸಿಂಗ್ ಮಾಡೋಕ್ಕಾಗಲ್ಲ. ಸೊ ನಾನು ಆ ಟಾರ್ಗೆಟ್, ನನಗೆ ಕಾನ್ಫಿಡೆನ್ಸು. ಕರೆಕ್ಟ್. ಸೊ ಓಕೆನಾ. ಆಗ ಈ ಬ್ರೂಸ್ಲಿ ಅವ್ರು ಏನು ಮಾಡ್ತಾರೆ, ಅವ್ರದ್ದೇ ಒಂದು ಸ್ಟೈಲ್ ಸ್ಟಾರ್ಟ್ ಮಾಡ್ತಾರೆ. ಈಗ ಸ್ಟ್ರೈಕು ಮಾಡಬೇಕು, ಗ್ರ್ಯಾಪ್ಲು ಮಾಡಬೇಕು, ಕೆಳಗೂ ಬಿಸಾಕಬೇಕು, ಬಿಸಾಕಿದ್ಮೇಲೆ ಚೋಕ್ ಲಾಕು ಕೂಡ ಮಾಡಬೇಕು. ಆಗ ಜಿಜುತ್ಸು ಅನ್ನೋದೊಂದು ಆರ್ಟ್ ಇತ್ತು. ಈಗ ಫಸ್ಟು ಜಿಜುತ್ಸು ಅಂದರೆ ಅವಾಗೆಲ್ಲ ಒಂದು ಸೆಲ್ ಡಿಫೆನ್ಸ್ಗೆ, ರಾಜರಾಜಸ್ಥಾನದಲ್ಲಿ ಈಗ ಯಾರೋ ದರೋಡೆಗೋ ಆ ಥರ ಅವರು ತಮ್ಮನ್ನು ಸಹ ಸೇಫ್ ಮಾಡ್ಕೊಳ್ಳಿಕ್ಕೆ ಆ ಕಲೆ ಸ್ಟಾರ್ಟ್ ಆಗಿದ್ದು. ಆ ಕಲೆಯಲ್ಲಿ ಹೇಗೆ ಅಂದರೆ ಸ್ಟ್ರೈಕಿಂಗ್ ಇದೆ, ವೆರಿ ಹಾರ್ಡ್. ಅದು ಕ್ರಮೇಣ ಹೇಗಾಯಿತು ಅಂದರೆ, ಜನ ಅದನ್ನು ದುಡ್ಡಿಗೋಸ್ಕರ, ಬೆಟ್ಟಿಂಗೋಸ್ಕರ, ಹೀಗೆಲ್ಲ ಹೇಗೆ ಅಂಡರ್ಗ್ರೌಂಡ್ ಫೈಟ್ ನಡೀತು ಆ ಥರ ಸ್ಟಾರ್ಟ್ ಆಯಿತು ಜಪಾನಲ್ಲಿ. 1882 ಅಲ್ಲಿ ಚಿಗಾರೋ ಕನೋ ಅಂತ ಅವರು, ಓಕೆ, ಅವರು ಜಿಜುತ್ಸು ಸ್ಟೂಡೆಂಟ್. ಅವ್ರ ಹೈಟ್ ಬಂದ್ಬಿಟ್ಟು 5'2". ಓಕೆ, ಅವ್ರು ಜಿಜುತ್ಸು ಕಲಿಯಕ್ಕೆ ಹೋಗ್ತಾರೆ, ಯಾಕಂದರೆ ಅವ್ರು ಸ್ಕೂಲಲ್ಲೆಲ್ಲ ಬುಲ್ಲಿ ಮಾಡ್ತಾ ಇರ್ತಾರೆ ಅದನ್ನು. ಅವರು ಜಿಜುತ್ಸುನ ಎಕ್ಸ್ಪರ್ಟಾಗಿ ಕಲಿತಾರೆ, ಸೂಪರ್ವಾಗಿ. ಬಟ್ ಅದರಲ್ಲಿ ಯಾವುದೇ ರೀತಿಯಂಥ ಎಥಿಕ್ಸ್ ಇರಲ್ಲ, ರೂಲ್ಸ್ ಇರಲ್ಲ. ರೂಲ್ಸ್ ಅಂದರೆ ಒಂದು ರೆಸ್ಪೆಕ್ಟ್ಫುಲ್, ಒಂದು ಮಾರ್ಷಲ್ ಆರ್ಟ್ ಅಂದರೆ ರೆಸ್ಪೆಕ್ಟ್, ಸಮ್ ಎಥಿಕ್ಸ್ ಇರತ್ತೆ, ಕರೆಕ್ಟ್. ವ್ಯಾಲ್ಯೂಸ್ ಇರತ್ತೆ.
ಜುಜುತ್ಸು ಹೇಗಾಗಿತ್ತಂದ್ರೆ ಸ್ಟಾರ್ಟಿಂಗ್ ಮಾಡಿದಾಗ ತಮ್ಮನ್ನ ತಾವು ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಆ ಕಲೆ ಸ್ಟಾರ್ಟ್ ಆಗಿದ್ದು. ಅದು ಕ್ರಮೇಣ ಏನಾಯ್ತು 80ಸ್‌ನಲ್ಲಿ ಸ್ವಲ್ಪ ಜನಕ್ಕೆ ಹೊಡೆಯೋದು, ಅವರಿಂದ ಕಸ್ಕೊಳ್ಳೋದು, ಆ ಥರ ಈ ಕ್ಲಬ್ಬಲ್ಲಿ ಫೈಟಿಂಗ್ ನಡೆಯೋದು, ಬೆಟ್ಟಿಂಗ್ ನಡೆಯೋದು, ಒಂದು ನಾನ್ ಎಥಿಕಲ್ ಆಗಿ ಸ್ಟಾರ್ಟ್ ಆಗ್ತಾ ಇತ್ತು. ಆಗ ಜಿಗಾರ ಖಾನ್ ಅವರು ಸ್ಟಾರ್ಟ್ ಮಾಡಿದಾಗ ಜುಜುತ್ಸು ಕಲೀಲಿಕ್ಕೆ ಕಲ್ತ್ರವ್ರು. ಹ್ಮ್. ಬಟ್ ಇದೊಂದು ಜೆಂಟಲ್ ಆಗಿಲ್ಲ. ನಾನೇ ಐ ವಾಂಟ್ ಟು ಸ್ಟಾರ್ಟ್ ಸಮಥಿಂಗ್ ಅಂತ ಹೇಳ್ಬಿಟ್ಟು ಜುಜುತ್ಸು ಆರ್ಟ್‌ನೇ ಮಾಡಿಫೈ ಮಾಡಿದ್ರು. ಹ್ಮ್. ಅದನ್ನ ಜೂಡೋ ಅಂತ ಹೆಸರಿಟ್ರು. ಹ್ಮ್. ಜೂಡೋ ಅಂದ್ರೆ ಜೆಂಟಲ್ ವೇ. ಹ್ಮ್. ಎಷ್ಟು ನೀವು ಜೆಂಟಲ್ ಆಗಿ ಈ ಆರ್ಟ್‌ನ ಮಾಡ್ತೀರಾ ಅಂದ್ರೆ ಕೆಲವೊಂದು ಫಿಲಾಸಫಿನ ಇಟ್ರು. ಹೇಗಂದ್ರೆ ಮಿನಿಮಮ್ ಎಫರ್ಟ್, ಮ್ಯಾಕ್ಸಿಮಮ್ ಎಫಿಷಿಯನ್ಸಿ ಆ ಥರ ಒಂದು ಆ ಗೇಮಲ್ಲಿ. ಆಮೇಲೆ ಕೆಲವೊಂದು ಸೋಷಿಯಲ್ ವೆಲ್ಫೇರ್ ಆ ಥರ ಹೇಗೆ ನಿಮ್ಮ ಮಾರ್ಷಲ್ ಆರ್ಟ್ಸಿಂದ ನೀವು ಹೇಗೆ ನೀವು ಸಮಾಜಕ್ಕೆ ಒಂದು ಏನು ಬಳುವಳಿ ಕೊಡೋಕ್ಕೆ ಸಾಧ್ಯ, ಹ್ಮ್. ಆ ಥರದ್ದೆಲ್ಲ ಒಂದು ಕೆಲವೊಂದು ವ್ಯಾಲ್ಯೂಸ್ನ ಕ್ರಿಯೇಟ್ ಮಾಡಿದ್ರು. ಸೊ ಜನಕ್ಕೆ ಇಷ್ಟ ಆಯ್ತು ಅದು. ಜೂಡೋದು ಪಾಪ್ಯುಲಾರಿಟಿ ತುಂಬ ಆಯಿತು. ಆವಾಗ ಜುಜುತ್ಸು ಪೀಪಲ್ ಏನು ಮಾಡ್ತಾರೆ, ಅವಾಗ ಪ್ರತಿಯೊಂದು ಸ್ಕೂಲು, ಕಾಲೇಜು, ಕ್ಲಬ್ಸ್ ಎಲ್ಲ ಜುಜುತ್ಸುನೇ ಇದ್ದಿದ್ದು. ಎಲ್ಲ ಜೂಡೋ ಕಲೀಲಿಕ್ಕೆ ಶುರು ಮಾಡ್ತಾರೆ. ಆಗ 2 ಇದಕ್ಕೂ ಗಲಾಟೆಗಳು ಸ್ಟಾರ್ಟ್ ಆಗುತ್ತೆ. ಹ್ಮ್. ಅವಾಗ ಪೊಲಿಟಿಕಲಿ ಅದು ಇನ್ವಾಲ್ವ್ ಆಗುತ್ತೆ. ಇಲ್ಲ ಜುಜುತ್ಸು ಕಲಿಬೇಕು ಹೋಲ್ ಕಂಟ್ರಿ, ಇಲ್ಲ ಜೂಡೋ ಕಲಿಬೇಕು. ಓ. ಹ್ಮ್. ಅವಾಗ ಏನು ಮಾಡ್ತಾರೆ, ಬೆಸ್ಟ್ 8 ಸ್ಟೂಡೆಂಟ್ಸು, ಹ್ಮ್. ಓಕೆನಾ, 8 or 6 ಐ ಆಮ್ ನಾಟ್ ಶೂರ್. ಹ್ಮ್. ಫುಲ್ಲು ಈಗ ಯಾಕಂದ್ರೆ ಜೂಡೋದೇ ಒಂದು ಕಮ್ಯುನಿಟಿ ಬಂದ್ಬಿಡುತ್ತೆ. ಜೂಡೋ ಕಮ್ಯುನಿಟಿ ಹೇಗಂದ್ರೆ ಫುಲ್ ರೆಸ್ಪೆಕ್ಟ್ಫುಲ್, ಎಥಿಕಲ್, ಒಂದು ಜೆಂಟಲ್ ಲೈಫ್ ಸ್ಟೈಲ್ ಆ ಥರ ಇದ್ದವರು. ಹ್ಮ್. ಜುಜುತ್ಸು ಅವ್ರು ಅಂದ್ರೆ ಹೊಡಿ ಬಡಿ ಒಂದು ರಗಡ್, ಹ್ಮ್. ಹೇಗೆ ವಿಲನ್ನು ಹೀರೋ ಥರ. ಈಗ ಹೀರೋ ಏನು ಮಾಡ್ತಾನೆ, ನಾನು ಹೋಲ್ ಕಂಟ್ರಿ ಒಂದು ಜೆಂಟಲ್ ವೇ ಆರ್ಟ್ ಕಲಿಬೇಕು ಅಂತ. ಹ್ಮ್. ಇಬ್ರು ಮಧ್ಯೆ ಕಾಂಪಿಟೇಷನ್ ಆಗುತ್ತೆ. ನಮ್ಮ ಕಡೆಯಿಂದ ಒಂದು 8 ಜನ ಬರ್ತಾರೆ ಜೂಡೋ ಕಲ್ತಿರೋರು, ನಿಮ್ಮ ಕಡೆಯಿಂದ ಟಾಪ್ ಏರ್ ಜುಜುತ್ಸು ಇದ್ದಾರೆ ಕಂಟ್ರಿನಲ್ಲೇ. ಹ್ಮ್. ಅದರಲ್ಲಿ 6 ಜನ ಅಂದ್ಕೊಳ್ತೀನಿ, 6 ಹ್ಮ್. ಪೀಪಲ್. ಹ್ಮ್. 6 ಜನದಲ್ಲಿ 4 ಜನ ಜೂಡೋದವ್ರು ಗೆಲ್ತಾರೆ ಅವರಿಬ್ರು ಮಧ್ಯೆ ಫೈಟ್ ಆದಾಗ. ಹ್ಮ್. ಜುಜುತ್ಸರು 2 ಜನ. ಅವಾಗಿಂದ ಹೋಲ್ ಕಂಟ್ರಿನಲ್ಲೇ ಜುಜುತ್ಸು ಎಲ್ಲಿ ಪ್ರತಿಯೊಂದು ಸ್ಕೂಲು, ಕಾಲೇಜು, ಫೋರ್ಸು, ಆರ್ಮಿ, ಪೊಲೀಸ್ ಎಲ್ಲದರಲ್ಲೂ ಜೂಡೋ ಕಲೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅವ್ರು ಜಿಗಾರೋ ಖಾನ್ ಏನು ಮಾಡ್ತಾರೆ, ಅವರು ಬೆಸ್ಟ್ 8 ಸ್ಟೂಡೆಂಟ್‌ನ ಹೋಲ್ ವರ್ಲ್ಡ್‌ಗೆ ಕಳಿಸಿ ಹ್ಮ್. ಜೂಡೋನ ಪ್ರಮೋಟ್. ಪ್ರಮೋಟ್ ಮಾಡ್ಲಿಕ್ಕೆ ಹೇಳ್ತಾರೆ. ಅದರಲ್ಲಿ ಒಬ್ರು ಸ್ಟೂಡೆಂಟು ಬ್ರೆಜಿಲ್‌ಗೆ ಹೋಗ್ತಾರೆ. ಹ್ಮ್. ಬ್ರೆಜಿಲ್‌ಗೆ ಹೋಗಿ ಜೂಡೋ ಕಲಿಸುವಾಗ ಜೂಡೋನಲ್ಲಿ ಒಂದು ಪಾರ್ಟ್ ಏನಂದ್ರೆ ಕೆಳಗೆ ಬೀಳಿಸಿದಾಗ ಅವ್ರನ್ನ ಪಿನ್ ಡೌನ್ ಮಾಡಿ ಚೋಕ್ ಅಥವಾ ಲಾಕ್, ಸಬ್ಮಿಷನ್ಸ್ ಮಾಡೋದು. ಹ್ಮ್. ಅವರು ಅದರಲ್ಲಿ ತುಂಬಾ ಒಂದು ರೀತಿ ಪ್ರಿಫರೆನ್ಸ್ ಕೊಟ್ಟು ಅದನ್ನೇ ತುಂಬಾ ಮಾಡಿಫೈ ಮಾಡ್ತಾರೆ. ಹ್ಮ್. ಈ ಕೆಳಗೆ ಬಿದ್ದಾಗ ಹೀಲ್ ಹೆಂಗ್ ಹುಕ್ ಮಾಡಬೇಕು, ಹೀಲ್ ಲಾಕ್ ಹೆಂಗ್ ಮಾಡಬೇಕು, ನೀ ಲಾಕ್ ಹೆಂಗ್ ಮಾಡಬೇಕು, ಬ್ರೇಕ್ ಹೆಂಗ್ ಮಾಡಬೇಕು, ಎಲ್ಲ ಕ್ಲೀನಾಗಿ ಪ್ರಾಪರ್ ಆಗಿ ಅದನ್ನ ಅವ್ರೇನ್ ಮಾಡ್ತಾರೆ, ಸೇಮ್ ಹೆಸರಿಡ್ಲಿಕ್ಕೆ ಆಗಲ್ವಲ್ಲ. ಹ್ಮ್. ಸೊ ಹಾಗಾಗಿ ಅವರು ಬ್ರೆಜಿಲಿಯನ್ ಜಿಜುತ್ಸು ಅಂತ ಹೆಸರಿಡ್ತಾರೆ. ಅದನ್ನ ಈಗ BJJ ಅಂತ ಹೇಳಿ ಕರೀತಾರೆ. Correct. ಓಕೆ. ಸೊ ಆಮೇಲೆ ಈಗ BJJ ಮಾತ್ರ ಈಗ ಅದು ಕೂಡ ಒಳ್ಳೆ ಸೂಪರ್ಬ್ ಆಗಿ ಬೂಮ್ ಆಗ್ತಾ ಇದೆ ವರ್ಲ್ಡ್ ವೈಡ್. ಎಲ್ಲರೂ BJJ ಕಲಿತಾ ಇದ್ದಾರೆ. BJJ ಅನ್ನೋದು ಒಂದು ಕಂಪ್ಲೀಟ್ಲಿ ಮೈಂಡ್ ಗೇಮ್. ಹ್ಮ್. ಸ್ಟ್ರೆಂತ್ ಜೊತೆಗೆ ಇಟ್ಸ್ ಲೈಕ್ ಚೆಸ್ ಅಂತಾನೆ ಹೇಳ್ಬೋದು. ನೀನು ಈ ಮೂವ್ ಮಾಡ್ತಾ ಇದ್ದೀನಿ, ನಾನು ಆ ಮೂವ್ಗೆ ಒಂದು ಬ್ರೇಕ್ ಮಾಡಿ ಆಕ್ಷನ್ಗೆ ರಿಯಾಕ್ಷನ್, ಕೌಂಟರ್ ಅಟ್ಯಾಕ್, ಆ ಥರ ಓಕೆ. ಸೂಪರ್ಬ್ ಆಗಿ ಈ ಥರ ಈ ಮಾರ್ಷಲ್ ಆರ್ಟ್ ಅನ್ನೋದು ಹಿಂಗೆ ಸ್ಟಾರ್ಟ್ ಆಯಿತು. ಸೊ ಈಗ ಡಿಫ್ರೆಂಟ್ ಮಾರ್ಷಲ್ ಆರ್ಟ್ ಎಲ್ಲ ಏನು ಮಾಡ್ತಾರೆ, ಆಲ್ಮೋಸ್ಟ್ 80ಸ್‌ನಲ್ಲಿ ಈಗ ಅಂಡರ್ ಗ್ರೌಂಡಲ್ಲಿ ಸ್ಟಾರ್ಟ್ ಆಗುತ್ತೆ. ಹ್ಮ್. ನೀವು ಕರಾಟೆ, ನೀವು ಜೂಡೋ, ನಾನು ರೆಸ್ಲಿಂಗು, ಬಾಕ್ಸಿಂಗು, ಯಾರು ಗೇಮರ್ಸ್ ಸಮ್‌ಟೈಮ್ಸ್ ಅವಾಗ ಏನಾಗುತ್ತೆ, ಫೈಟ್ ಸ್ಟಾರ್ಟ್ ಆದಾಗ ಕೆಲವೊಂದು 2 ವರ್ಷ 3 ವರ್ಷ ಈ ಜುಜುತ್ಸು ಅವರು ರೆಸ್ಲಿಂಗ್, ಜೂಡೋದವ್ರು ಡಾಮಿನೇಟ್ ಮಾಡ್ತಾರೆ. ಪಂಚ್ ಹೊಡೆಯಕ್ಕೆ ಬಂದರೆ ಅವ್ರು ಕೆಳ ಹಾಕ್ಕೊಳ್ಳೋದು, ಚೋಕ್ ಲಾಕ್ ಹಾಕೋದು, ಅನ್ಕಾನ್ಷಿಯಸ್ ಮಾಡೋದು. ಅವಾಗ ಸ್ಟ್ರೈಕರ್ಸ್ ಏನು ಮಾಡ್ತಾರೆ, ಇವರು ಈ ಥರ ನಮ್ಗೆ ಹತ್ರ ಬರಕ್ಕೆ ಬಂದರೆ ತಾನೇ, ಹತ್ರ ಬಿಟ್ಟರೆ ತಾನೇ ನಮ್ಗೆ ಹಿಡ್ಕೊಳ್ಳೋಕೆ ಥ್ರೋ ಮಾಡೋದು. ಸೊ ಅವ್ರು ಅದಕ್ಕೆ ಏನು ಮಾಡ್ತಾರೆ, ಕೌಂಟರ್ ಕಲಿತಾರೆ. ಅವನಿಗೆ ಶೂಟ್ ಮಾಡ್ತಾನೆ, ಫೇಕ್ ಮಾಡಿ ಅವರಿಗೆ ಶೂಟ್ ಮಾಡೋಗುವಾಗ್ಲೇ ನೀ ಹೊಡಿ, ಎಲ್ಬೋ ಹೊಡಿ, ನಾಕೌಟ್ ಮಾಡು, ಆ ಥರ. ಮತ್ತು ಆಮೇಲೆ ಸ್ಟ್ರೈಕರ್ಸ್ ಡಾಮಿನೇಟ್ ಮಾಡ್ತಾ ಬರ್ತಾರೆ. ಹಾಗೆ ಬೆಳೀತಾ ಪಾಪ್ಯುಲಾರಿಟಿನೂ ಬೆಳೆಯುತ್ತೆ. ಮೊದಲೆಲ್ಲ ಅಂಡರ್ ಗ್ರೌಂಡಲ್ಲಿ ನಡೀತಾ ಇತ್ತು ವಿತೌಟ್. ಮೊದಲೆಲ್ಲ MMA ಅಂದರೆ ನೀವು ಗ್ರಾಂಡ್ಗೆ ಹೆಂಗೆ ಬೇಕಂಗೆ ಗೊತ್ತು, ಏನೋ ಒಟ್ಟು ಸಾಯಿಸೇ ಬಿಡು, ಆ ಥರ ರೂಲ್ಸ್ ಎಲ್ಲ ಇದ್ದಿದ್ದು. ಅವಾಗೆಲ್ಲ ಜಸ್ಟ್ ಏನಂದರೆ ಸಮ್ ಕಂಟ್ರೀಸಲ್ಲೆಲ್ಲ ಬ್ಯಾನ್ ಆಗಿತ್ತು ಇದೆಲ್ಲ MMA. ಆಮೇಲೆ ಸಮ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಎಲ್ಲ ಆ್ಯಡ್ ಮಾಡಿ ಆಗ ಪ್ರಾಪರ್ ಒಂದು ಸ್ಪೋರ್ಟ್ ಅಂತ ಮಾಡಿ ಸ್ಟಾರ್ಟ್ ಮಾಡಿದ್ರು. ಈಗಲೂ ಕೂಡ ಏನಂದರೆ ಕೆಲವೊಂದು ರೂಲ್ಸ್ ಇದೆ. ಈಗ ಬಾಕ್ಸಿಂಗಲ್ಲೆಲ್ಲ ಏನು ನಾಕೌಟ್ ಆದರೆ ಸ್ವಲ್ಪ ಪಂಚ್ ಪ್ರಾಪರ್ ಲ್ಯಾಂಡ್ ಆಯಿತು ಅಂದರೆ ಕೌಂಟಿಂಗ್ ಕೊಡ್ತಾರೆ. MMA ಆಗಲ್ಲ, ಕೌಂಟಿಂಗ್ ಕೊಡಲ್ಲ, ಕಂಟಿನ್ಯೂಸ್ ಹೊಡಿ ಅಂತಾರೆ. ನೀವೇನು ಆ್ಯಕ್ಷನ್ ಮಾಡಿಲ್ಲ, ಏನು ರಿಯಾಕ್ಟ್ ಮಾಡಿಲ್ಲ ಅಂದರೆ ಮ್ಯಾಚ್ ಫಿನಿಶ್ ಮಾಡ್ತಾರೆ. ಸೊ ರೌಂಡ್ಸ್ ಅನ್ನೋದು ಇಲ್ವೇ ಇಲ್ಲ MMA ಅಲ್ಲಿ. ಇದೆ 5 ಮಿನಿಟ್ಸ್. ಈಗ ಬಾಕ್ಸಿಂಗಲ್ಲಿ ಏನಿದೆ 3 ಮಿನಿಟ್ಸ್ 2 ಮಿನಿಟ್ಸ್ ಒಂದು ರೌಂಡ್ ಇದೆ. ಪ್ರೊಫೆಷನಲ್ ಬಾಕ್ಸಿಂಗ್ 12 ರೌಂಡ್ ನಡೆಯುತ್ತೆ. ರೈಟ್. ಓಕೆನಾ. MMA ಆಗಲ್ಲ.
ಓಕೆ. 5 ಮಿನಿಟ್ಸ್, 1 ಮಿನಿಟ್ ಬ್ರೇಕ್, 5 ಮಿನಿಟ್ಸ್, 3 ರೌಂಡ್ಸ್ ಇರುತ್ತೆ. ಚಾಂಪಿಯನ್‌ಶಿಪ್ ಫೈಟ್ಸ್ ಮಾತ್ರ 5 ರೌಂಡ್ಸ್ ಇರುತ್ತೆ. ಈಗ ನಾನು ಏನ್ ಕೇಳ್ಬೇಕು ಅಂತ ಅನ್ಕೊಂಡೆ ಅಂದ್ರೆ, ಈಗ ನೀವು ಹೇಳಿದ್ರಿ ಕೆಲವೊಂದು ಟೈಮು ಏನೋ ಜೂಡೋದವ್ರು ಗೆಲ್ತಿದ್ರು, ಆಮೇಲೆ ಸ್ಟ್ರೈಕರ್ಸ್‌ಗಳು ಗೆಲ್ತಿದ್ರು ಅಂತ. ಈಗಿನ ಒಂದು MMA ಒಂದು ಇದ್ರಲ್ಲಿ ಜೂಡೋ ಕಲ್ತಿರೋರ್ಗೆ ಅಡ್ವಾಂಟೇಜ್ ಇದೆ, ಟೈಕ್ವಾಂಡೋ ಕಲ್ತಿರೋರ್ಗೆ ಅಡ್ವಾಂಟೇಜ್ ಇದೆ, ಬಾಕ್ಸಿಂಗ್ ಕಲ್ತಿರೋರ್ಗೆ ಅಡ್ವಾಂಟೇಜ್ ಇದೆ. ಅಂದ್ರೆ ಯಾವ್ದೊಂದು ಬೇಸ್ ಇಟ್ಕೊಂಡ್ರೆ ಅವ್ರಿಗೆ ಜಾಸ್ತಿ ಅಡ್ವಾಂಟೇಜ್ ಇರುತ್ತೆ? ಈಗೆಲ್ಲ ಫುಲ್ ಟೆಕ್ನಿಕಲ್ ಆಗ್ಬಿಟ್ಟಿದೆ. ಹ್ಮ್. ಅಡ್ವಾಂಟೇಜ್ ಅನ್ನೋದಕ್ಕಿಂತ ಈಗ ಫೈಟರ್ಸ್‌ದು ಹಿಸ್ಟ್ರಿ ನೋಡ್ತಾರೆ. ಹ್ಮ್. ಅವ್ನು ಯಾವ ಫೈಟ್ ಕಲ್ತಿದ್ದಾನೆ. ಹ್ಮ್. ಈಗ ರೀಸೆಂಟಾಗಿ ಇಲಿಯಾ ಟಪೋರಿ ಅಂತ ಹೇಳ್ಬಿಟ್ಟು, ಹ್ಮ್. ಅವರು ಡಬಲ್ ವೇಟ್ ಚಾಂಪಿಯನ್ ಆದ್ರು. ಹ್ಮ್. ಲೈಟ್ ವೇಟು ಮತ್ತೆ ಫೆದರ್ ವೇಟು. ಹ್ಮ್. ಅವ್ರು ರೆಸ್ಲಿಂಗು ಮಾಡ್ತಾರೆ, ಎಲ್ಲ ಸ್ಟ್ರೈಕಿಂಗ್ ಮಾಡ್ತಾರೆ, ಕಿಕ್ ಬಾಕ್ಸಿಂಗ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ಹೊಡೆಯೋದೇ ನಾಕೌಟ್ ಹ್ಮ್. ಬಾಕ್ಸಿಂಗ್. ಹ್ಮ್. ಯಾಕಂದ್ರೆ ಅವ್ರು ಫಸ್ಟ್ ಬಾಕ್ಸಿಂಗ್ ಮಾಡ್ತಾ ಇದ್ದಾರೆ. ಅದೊಂದು ಮಸಲ್ ಮೆಮೊರಿ ಆಗ್ಬಿಟ್ಟಿರತ್ತೆ. ಕರೆಕ್ಟ್. ಬಟ್ ರೆಸ್ಲಿಂಗ್ ಅಷ್ಟೇ ಸೂಪರ್ ಆಗಿ ಡಿಫೆನ್ಸ್ ಮಾಡ್ತಾರೆ, ಟೇಕ್ ಡೌನು ಮಾಡ್ತಾರೆ, ಸಬ್ಮಿಷನ್ಸು ಮಾಡ್ತಾರೆ, ಅಟೆಂಪ್ಟ್ ಮಾಡ್ತಾರೆ, ಎಸ್ಕೇಪ್ ಆಗ್ತಾರೆ. ಸಮ್‌ಟೈಮ್ಸ್ ಇಟ್ಸ್ ಡಿಪೆಂಡ್ ಆನ್ ನೀವು ಯಾವ್ದ್ರಲ್ಲಿ ಮಾಸ್ಟರ್ ಇದ್ದೀರಾ ಅಂತ. ಹ್ಮ್. ಈಗ ಖಬೀಬ್ ಅವರು ಬಾಕ್ಸಿಂಗ್ ಕಲಿತಾರೆ, ಬಟ್ ಮ್ಯಾಚಲ್ಲಿ ಆಡೋದು ಚೊಕ್ಕು. ಗ್ರೌಂಡಲ್ಲಿ ಹಾಕೊಳ್ಳೋದು, ಚೋಕ್. ಹೊಡಿಬಡಿ, ಚೋಕ್ ಹಾಕು, ಫಿನಿಶ್ ಆಗು. ಹ್ಮ್. ಯಾಕಂದ್ರೆ ಅವ್ರು ಗ್ರಾಪ್ಲಿಂಗ್ ಅಲ್ಲಿ ಅವ್ರು ಎಕ್ಸ್ಪರ್ಟು. ಕರೆಕ್ಟ್. ಇವನ್ ನಾನು ಕೂಡನು ಗ್ರಾಪ್ಲಿಂಗ್ ಎಕ್ಸ್ಪರ್ಟ್. ನನ್ನ ಫೈಟೆಲ್ಲ ಆ ಥರ ಮಿಸ್ ಮಾಡಿ ಟೇಕ್ ಡೌನ್ ಮಾಡು, ಕೆಳಗೆ ಹಾಕು, ಹೊಡಿ, ಸಬ್ಮಿಷನ್ ಮಾಡು, ಆ ಥರ ನನ್ನ ಸ್ಟೈಲು. ಹ್ಮ್. ಸಮ್‌ಟೈಮ್ಸ್ ಏನಾಗುತ್ತೆ, ಈಗ ನನ್ನ ಅಪೋನೆಂಟ್ ಕೂಡ ಎಕ್ಸ್ಪರ್ಟ್ ಇದ್ದಾನೆ ಗ್ರಾಪಲ್ಲು. ಹ್ಮ್. ಅವನು ಕೂಡ ರೆಸ್ಲಿಂಗ್ ಅದ ಹೇಳ್ದ. ಅವಾಗ ಯಾರು ಬೆಟರ್ ಸ್ಟ್ರೈಕಿಂಗ್ ಕಲ್ತಿದ್ದಾರೆ ಅವರು ಗೆಲ್ತಾರೆ. ಡಾಮಿನೇಟ್ ಮಾಡ್ತಾರೆ. ರೈಟ್. ಸೊ ಇಟ್ಸ್ ಆಲ್ ಅಬೌಟ್ ಗೇಮ್ ಪ್ಲಾನ್, ಸ್ಟ್ರಾಟಜಿ, ಹ್ಮ್. ಅದ್ರ ಮೇಲೆ ಹೋಗುತ್ತೆ. ಈಗ ಅಂದ್ರೆ ಕ್ರಿಕೆಟ್ ಆಗ್ಲಿ ಯಾವ್ದೇ ಆಗ್ಲಿ, ಆಪೋಸಿಟ್ ಬೌಲರ್ಸ್‌ನ ಒಂದ್ ಇದಿರುತ್ತೆ. ಅವ್ನು ಹೆಂಗ್ ಬೌಲ್ ಮಾಡ್ತಾನೆ, ಯಾವ ಟೈಮಲ್ಲಿ ಹೇಗ್ ಬೌಲ್ ಮಾಡ್ತಾನೆ ಅಂತ ದೇ ವಿಲ್ ಹ್ಯಾವ್ ಲೈಕ್ ಅ ಬ್ರೇಕ್ ಡೌನ್. ಹ್ಮ್ ಸೊ ಸ್ಟ್ರಾಟಜಿಸ್ಟ್‌ಗಳಿರ್ತಾರೆ, ಬ್ರೇಕ್ ಡೌನ್ ಹ್ಮ್. ಮಾಡ್ತಾರೆ. ಅದನ್ನ ನೀವೇ ನೋಡ್ ಕಲಿತೀರಾ? ಇಲ್ಲ ನಿಮ್ ಕೋಚಸ್‌ಗಳು ಬ್ರೇಕ್ ಡೌನ್ ಮಾಡ್ತಾರಾ? ನೋಡು ಗುರು ಇವ್ನು ಹಿಂಗ್ ಹೊಡಿಬೋದು, ಈ ತರ ಪೊಸಿಷನ್‌ಲಿ ಹಿಂಗ್ ಹೊಡಿತಾನೆ. ಹೇಗೆ ನಿಮ್ಮ ಅಪೋನೆಂಟ್‌ನ ಅನಲೈಸ್ ಮಾಡ್ತೀರಾ? ಅದೇ ಯೂಶುವಲಿ ನಾನೇ ಮಾಡ್ತಾ ಇದ್ದೆ. ಓಕೆ. ಇಂಡಿಯಾದಲ್ಲಿ ಈಗ ಸ್ವಲ್ಪ ಎಲ್ಲ ಟೀಮ್ಸ್ ಎಲ್ಲ ಎಕ್ಸ್ಪೀರಿಯನ್ಸ್ ಬಂದಿದ್ದಾರೆ. ಈಗ ಡೆಲ್ಲಿಲೆಲ್ಲ ಕ್ರಾಸ್ ಟ್ರೈನ್ ಅಂತ ಒಂದು ಟೀಮ್ ಇದೆ, ಹ್ಮ್. ವಾರಿಯರ್ ಕೋ ಅಂತ ಟೀಮ್ ಇದೆ. ಅಲ್ಲಿ ಟೀಮ್ನ ಬಿಲ್ಡ್ ಮಾಡಿರೋರು ಆಲ್ರೆಡಿ ಲೈಕ್ UK, US ಅಲ್ಲೆಲ್ಲ ಹೋಗಿ ಟ್ರೈನ್ ಮಾಡಿ, ಹ್ಮ್. ಅಲ್ಲಿ ಎಜುಕೇಶನ್ ಅಂತ ಹೋಗಿ ಅಲ್ಲಿ ಟ್ರೈನ್ ಮಾಡಿ ಸ್ವಲ್ಪ ಕಲ್ತ್ಬಿಟ್ಟು ಬಂದು ಇಲ್ಲಿ ಟೀಮ್ ಬಿಲ್ಡ್ ಮಾಡಿದ್ದಾರೆ. ಹ್ಮ್. ನಾವೆಲ್ಲ ಸ್ಟಾರ್ಟ್ ಮಾಡಿದಾಗ ಲೈಕ್ ನಾನು ಹೇಳಿದೆ, ನಾನು ಯೂಟ್ಯೂಬ್ ನೋಡ್ಬಿಟ್ಟೆ ನಾನು ಸ್ಟಾರ್ಟ್ ಮಾಡಿದ್ದು. ಹ್ಮ್. ಈಗ ನನ್ನ ಫೇವ್ರೇಟ್ ಇದ್ದ GSP ಅಂತ ಹೇಳಿ ಫೈಟರ್. GSP ಮತ್ತೆ ಖಬೀಬ್ ನನ್ನ ಫೇವ್ರೇಟ್ ಅವರು. ಹ್ಮ್. ಅವ್ರು ಕಂಪ್ಲೀಟ್ ಆಗಿ GSP ಸ್ಟ್ರೈಕಿಂಗು ಮಾಡ್ತಾ ಇದ್ದ, ಗ್ರಾಪ್ಲಿಂಗು ಮಾಡ್ತಾ ಇದ್ದ, ಸಬ್ಮಿಷನ್ ಮಾಡ್ತಾ ಇದ್ದ. ಹ್ಮ್. ಸ್ಟ್ರೈಕಿಂಗ್ ಖಬೀಬ್ ಆದ್ರೆ ಆಲ್ಮೋಸ್ಟ್ 80% ಬರೀ ಗ್ರಾಪ್ಲಿಂಗ್ಗೆ. ಹ್ಮ್. GSP ಆಗಲ್ಲ, ಸ್ಟ್ರೈಕಿಂಗು ಮಾಡ್ತಾ ಇದ್ದ. ಹ್ಮ್. ಸೊ ನಾನು ಅವ್ರ ವಿಡಿಯೋಸ್ ನೋಡ್ತಾ ಇದ್ದೆ. ಹೇಗೆ ಅವರು ನಿಂತ್ಕೊಳ್ತಾರೆ, ಹ್ಮ್. ಯಾವಾಗ ಟೇಕ್ ಡೌನ್ ಹೋಗ್ತಾರೆ, ಯಾವಾಗ ಪಂಚ್ ಮಾಡ್ತಾರೆ, ಯಾವಾಗ ಟೇಕ್ ಡೌನ್ ಡಿಫೆನ್ಸ್ ಮಾಡ್ತಾರೆ, ಸ್ಪ್ರಾಲ್ ಯಾವಾಗ ಮಾಡ್ತಾರೆ, ಅದೆಲ್ಲ ನೋಡಿ ಓಕೆ ಈಗ ನಂದು ಫೈಟ್ ಇದೆ ಇವನ ಮೇಲೆ ಇದ್ದಾಗ ನಾನು ಅವ್ನ ಫೈಟ್ ವಿಡಿಯೋಸ್ ಎಲ್ಲ ನೋಡೋದು. ಓಕೆ ಇವನು ಯಾವಾಗ ಪಂಚ್ ಮಾಡ್ತಾನೆ, ಯಾವಾಗ ಕಿಕ್ ಮಾಡ್ತಾನೆ, ಆ ಕಿಕ್ ಮಾಡೋ ಟೈಮಿಂಗ್ ಏನಿದೆ. ಸೊ ಅದನ್ನ ನಾನು ಸ್ಟ್ರಾಟಜಿನ ಅನಲೈಸ್ ಮಾಡಿ ಅದನ್ನ ನಾನು ನನ್ನ ಫೈಟಲ್ಲಿ ಯೂಸ್ ಮಾಡ್ತಾ ಇದ್ದೆ. ಸೊ ನಾನು ಪ್ರೊಫೆಷನಲ್ ಫೈಟ್ ಸ್ಟಾರ್ಟ್ ಮಾಡಿದಾಗ ಐ ವಾಸ್ 10-0 ಅನ್ಡಿಫಿಟೆಡ್. ಹ್ಮ್. ಈವನ್ ಟಿಲ್ ಡೇಟಲ್ಲೂ ಕೂಡ ಇಂಡಿಯಾದಲ್ಲಿ ಹೈಯೆಸ್ಟ್ ಇಂಟರ್ನ್ಯಾಷನಲ್ ಫೈಟ್ಸ್ ಆಡಿರೋದು ಕಾಂತರಾಜ ಸಾಹಬ್ನೇ. ಹ್ಮ್. ಹ್ಮ್. ಸೊ ನಮ್ಮ ಟೈಮಲ್ಲಿ ಅವಾಗ ಯೂಶುವಲಿ ನಾನೇನಾದರೂ ನಾರ್ತ್ ಇಂಡಿಯನ್ ಆಗಿದ್ರೆ ಬಹುಶಃ ಹ್ಮ್. ಒಂದು ಒಳ್ಳೆ ಸ್ಥಾನದಲ್ಲಿ ಇರ್ತಿದ್ದೆ. ನಾನು ಆಲ್ರೆಡಿ ತುಂಬಾ ಇನ್ನೂ ಲೈಕ್ UFC ರೀಚ್ ಆಗಿ. ಓಕೆ. ಯಾಕಂದ್ರೆ ನಾನು ಅವಾಗ ಸ್ಟಾರ್ಟ್ ಮಾಡಿದಾಗ ನಾನು ಪ್ರತಿ ಸಲ ಪ್ರೊಫೆಷನಲ್ ಫೈಟ್ ಮಾಡುವಾಗಲೂ 1-2 ಮಂತ್ಸ್ ಆಚೆ ಹೋಗ್ತಾ ಇದ್ದೆ. ಹ್ಮ್. ನಾನೇ ಸ್ಪೆಂಡ್ ಮಾಡ್ತಾ ಇದ್ದೆ ಮನೆ ಟ್ರೈನಿಂಗ್ ಎಲ್ಲ. ಮತ್ತೆ ಫೈಟ್ ವಿನ್ ಆಗೋದು, ಮತ್ತೆ ವಾಪಸ್ ಬಾ. ಹ್ಮ್. ಆಮೇಲೆ ಈವನ್ ಆಸ್ ಎ ಫೈಟರ್ ಅಂತ ಅಂದಾಗ ಯೂಶುವಲಿ ಯಾರೆಲ್ಲ ಈ MMA ಅಂತ ಫೈಟ್ಸ್ ಬಂದರೆ, ಬಾಕ್ಸಿಂಗ್, ರೆಸ್ಲಿಂಗ್ ಅಂತ ಬಂದಾಗ 99% ಎಲ್ಲ ಮಿಡಲ್ ಕ್ಲಾಸ್ ಇಲ್ಲ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇರುತ್ತೆ. ಹೌದು. ಹ್ಮ್. ಸೊ ಒಂದು ಸರ್ಟನ್ ಏಜ್ ಬಂದಮೇಲೆ ಒಂದು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ತಲೆ ಮೇಲೆ ಬರುತ್ತೆ. ಹ್ಮ್. ಅಪ್ಪ ಅಮ್ಮ ವಯಸ್ಸಾಗಿರುತ್ತೆ, ಅವ್ರನ್ನ ನೋಡ್ಕೊ. ಈಗ ನೀನು ಗ್ರೋ ಆಗ್ತಿರೋ ಸ್ಟೇಜಲ್ಲಿ ನಿನ್ನ ಕರಿಯರ್ ಬಗ್ಗೆ ಫೋಕಸ್ ಮಾಡ್ತೀಯೋ, ಈಗ ಅಪ್ಪ ಅಮ್ಮ ವಯಸ್ಸಾಗಿದೆ ಅವ್ರ ಹೆಲ್ತ್ ಬಗ್ಗೆನೂ ಫೋಕಸ್ ಮಾಡ್ತೀಯೋ, ನಾನಾ ಥರ ಒಂದು ತಲೆ ಬಿಸಿ ಶುರು ಆಗುತ್ತೆ. ಕರೆಕ್ಟ್. ಸೊ ಆ ಟೈಮಲ್ಲಿ ನೀವು ಹೇಗೆ ನಮ್ಮನ್ನು ನಾವು ಇದು ಮಾಡ್ತೀವಿ. ರೈಟ್. ಈಗ ನಾನು ಹೇಳ್ದಾಗೆ 10-0 ಇದ್ದಾಗ್ಲೂ ನನ್ಗೆ ಲಾಸ್ಟ್ ಫೈಟಲ್ಲಿ ಇದ್ದಾಗ ಕೆಲವು ನನ್ನ ಫ್ರೆಂಡ್ಸ್ ಸರ್ಕಲ್ ಆಗಿರ್ಬೋದು, ಕೆಲವೊಂದು ಅವರು ನನಗೆ ಸ್ವಲ್ಪ ಸ್ಪಾನ್ಸರ್ ಮಾಡಿದ್ರು. ಸೊ ಅಲ್ಲಿವರೆಗೂ ಯಾರು ಸ್ಪಾನ್ಸರ್ ಇರ್ತಾ ಇರಲಿಲ್ಲ. ಬಿಫೋರ್ ಲಾಸ್ಟ್ ಫೈಟ್ ಕೂಡ MS ಸ್ಪೋರ್ಟ್ಸ್ ಬ್ರ್ಯಾಂಡ್ ಇದ್ದಾರೆ, ಅವರು ಟ್ರೈನಿಂಗ್ ಸ್ಪಾನ್ಸರ್ ಮಾಡಿದರು. ಈಗ ವಿತೌಟ್ ಸ್ಪಾನ್ಸರ್ ಇದ್ದಾಗ ನಾವೇ 1 ಮಂತ್ 2 ಮಂತಲ್ಲಿ ಹೋಗ್ಬಿಟ್ಟು 2-3 lakhs rupees ಸ್ಪೆಂಡ್ ಮಾಡಿ, ಹ್ಮ್. ಆಮೇಲೆ ಅಲ್ಲಿ ಇಂಜುರೀಸ್ ಅದು ಇಂಜುರೀಸ್ಗೂ ನಾವು ಸ್ಪೆಂಡ್ ಮಾಡಿ, ನಮ್ಮ ರಿಕವರಿಗೆ ಸ್ಪೆಂಡ್ ಮಾಡಿ. ಸೊ
ಅಲ್ಲ ಈಗ ಇಂಜುರೀಸ್ ಆಯ್ತು ಅಂತಂದ್ರೆ ಹ್ಮ್. ನಿಮ್ಗೆ ಇನ್ಶೂರೆನ್ಸ್ ಕ್ಲೇಮ್ ಆಗತ್ತಾ? ಹೆಂಗೆ ಏನ್ ಕತೆ? ಇಲ್ಲಿ ನಾವು ಇಂಡಿಯಾಲಿದ್ರೆ ಫೈಟಲ್ಲೆಲ್ಲ ಇನ್ಶೂರೆನ್ಸ್ ಇರುತ್ತೆ. ಇಲ್ಲಿ ನಾವು ಕೂಡ ಇನ್ಶೂರೆನ್ಸ್ ಮಾಡಿಸ್ಕೊಂಡಿರ್ತೀವಿ. ಓಕೆ. ಬಟ್ ನಾವು ಆಚೆ ಕಡೆ ಹೋದಾಗ ಸ್ವಲ್ಪ ಕಷ್ಟ. ನಾವು ಟ್ರೈನಿಂಗ್ ಎಲ್ಲ ಹೋದಾಗ ನಾನು ಹೇಳ್ದಾಗೆ ಲಾಸ್ಟ್ ಫೈಟ್ ಸೆಪ್ಟೆಂಬರಲ್ಲಿ ಫೈಟ್ ಇತ್ತು. ನಾನು ಇಂಡೋನೇಷ್ಯಾ ಹೋಗಿದ್ದೆ, ಬಾಲಿಲಿ. ಅಲ್ಲಿ ಟ್ರೈನಿಂಗ್ ಮಾಡ್ತಾ ಇದ್ದೆ. ಹ್ಮ್. ಜಸ್ಟ್ ನನಗೆ ಸ್ಟಾಫ್ ಇನ್ಫೆಕ್ಷನ್ ಆಗಿ ಒಂದು 10 ಡೇಸ್ ಲೈಕ್ ಒಂಥರ ರೀತಿ ಹ್ಮ್. ಔಟ್ ಆಫ್ ಫಾರ್ಮ್ ಥರ. ಓಕೆ. ಫುಲ್ ಆಂಟಿಬಯೋಟಿಕ್ ಟ್ಯಾಬ್ಲೆಟ್. ಜಸ್ಟ್ ನಾನು ಹೋಗಿ ಅಡ್ಮಿಟ್ ಕೂಡ ಆಗ್ತಿರಲಿಲ್ಲ ನಾನು. ಹ್ಮ್. ಜಸ್ಟ್ ಹೋಗಿ ಹಿಂಗೆ ನೋಡ್ಸ್ಕೊಂಡು ಬರ್ತಾ ಇರೋದಷ್ಟೇ. ಹ್ಮ್. ಈವನ್ ನನ್ನ ಬ್ಯಾಡ್ ಲಕ್ ನಾನು ಟ್ರಾವೆಲಿಂಗ್ ಇನ್ಶೂರೆನ್ಸ್ ಮಾಡಿಸಿರ್ಲಿಲ್ಲ. ಹ್ಮ್. ಸೊ ಯು ಡೋಂಟ್ ಬಿಲೀವ್, ಒಂದು 4-5 ಸಲ ಹೋಗಿ ಬಂದಿರೋದಕ್ಕೆ ನಮ್ಮ ಇಂಡಿಯನ್ ರುಪೀಸ್ ಆಲ್ಮೋಸ್ಟ್ 80,000 ನಾನು ಸ್ಪೆಂಡ್ ಆಯಿತು. ಕರೆಕ್ಟ್ ಬ್ರೋ, ನೀವು ಹೇಳಿದ್ರಲ್ಲ ಇಂಟರ್ನ್ಯಾಷನಲ್ ಎಲ್ಲ ಹೋಗಿದ್ರಿ, ಅದಕ್ಕೆ ಇನ್ಶೂರೆನ್ಸ್ ವರ್ಕೌಟ್ ಆಗಲಿಲ್ಲ, ತೊಗೊಳಕ್ಕಾಗಿಲ್ಲ, ಹಂಗೆ ಹಂಗೆ ಅಂತ. ಬರೀ ಇಂಟರ್ನ್ಯಾಷನಲ್ ಮಾತ್ರ ಅಲ್ಲ, ನೀವು ಇಂಡಿಯಾದಲ್ಲಿ ಇದ್ರೂ ಕೂಡ ಈ ಥರ ಸಿಚುವೇಶನ್ಸ್ಗಳು ಬೇಜಾನಾಗುತ್ತೆ. ಇನ್ಫ್ಯಾಕ್ಟ್ ಬರೀ ನೀವಂತಲ್ಲ, ಈವನ್ ಸ್ಟಂಟ್ ಮ್ಯಾನ್ ಆಗಿರ್ಬೋದು, ಬೇರೆ ಥರದ ಅಥ್ಲೀಟ್ಸ್ ಆಗಿರ್ಬೋದು, ಈ ಹೈ ರಿಸ್ಕ್ ಪ್ರೊಫೆಷನ್ಸ್ ಆ್ಯಂಡ್ ಇಂಡಿವಿಜುವಲ್ಸ್ ಇರ್ತಾರಲ್ಲ, ಅವ್ರಿಗೆ ಇನ್ಶೂರೆನ್ಸ್ ಯಾವ ಥರ ತೊಗೋಬೋದು, ನಮಗೂ ಕೊಡ್ತಾರೆ ಇನ್ಶೂರೆನ್ಸು ಅಂತ ಗೊತ್ತಿರೋದಿಲ್ಲ. ಆ ಟೈಮಲ್ಲಿ ಡಿಟ್ಟೋ ಅವರು ನಮ್ಮ ರೆಸ್ಕ್ಯೂಗೆ ಬರ್ತಾರೆ. ಸೊ ಅವ್ರ ವೆಬ್ಸೈಟ್ ಆಗಿರ್ಬೋದು, ಅವ್ರ ಕಾಂಟ್ಯಾಕ್ಟ್ ಆಗಿರ್ಬೋದು, ನೀವು ಚೆಕ್ಔಟ್ ಮಾಡಿದ್ರೆ ಅವರು ಟಾಪ್ ಟು ಬಾಟಮ್ ಏನೇನು ಮಾಡ್ಬೇಕು, ನೀವು ಹೇಗೆ ಇನ್ಶೂರೆನ್ಸ್ ತೊಗೋಬೇಕು, ಪ್ಲಸ್ ಹೇಗೆ ಏನಾದರೂ ನಿಮಗೆ ಕ್ಯಾಶುಯಾಲಿಟೀಸ್ ಆದರೆ ಹೇಗೆ ಕ್ಲೇಮ್ ಮಾಡ್ಬೋದು ಅಂತ ಹೇಳ್ತಾರೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಂಡಿಯಾದಲ್ಲಿ ಎಷ್ಟೋ ಜನ ಜಸ್ಟ್ ಒಂದೇ ಒಂದು ಮೆಡಿಕಲ್ ಬಿಲ್ ಬಂದರೆ ಹತ್ರ 70% ಇಂಡಿಯನ್ಸ್ ಆರ್ ಪ್ರೋನ್ ಟು ಗೆಟ್ ಇನ್ ಟು ಪಾವರ್ಟಿ. ಯೋಚನೆ ಮಾಡಿ ಎಷ್ಟು ದೊಡ್ಡದಿದೆ ನಂಬರು ಅಂತ. ಅಷ್ಟ್ ಮಾತ್ರ ಅಲ್ಲ, ಇದನ್ನ ಯಾರು ಬ್ಯಾಕ್ ಮಾಡಿರೋದು ಅಂದ್ರೆ ಝೆರೋದ ಫೌಂಡರ್ಸ್ ಆದ ನಿಖಿಲ್ ಮತ್ತೆ ನಿತಿನ್ ಕಾಮತ್. ಅಷ್ಟೇ ಅಲ್ಲದೆ ಯಾರು ಇವ್ರು ಪುಷ್ ಮಾಡಲ್ಲ ಇನ್ಶೂರೆನ್ಸ್ ತಗೊಳ್ಳಿ ಅಂತ. ದೇ ಜಸ್ಟ್ ಅಸಿಸ್ಟ್ ಯು ಹೇಗೆ ಇನ್ಶೂರೆನ್ಸ್ ತಗೋಬೇಕು, ಯಾವ ಇನ್ಶೂರೆನ್ಸ್ ನಿಮಗೆ ಬೆಟ್ರು ಅಂತ. ಅಂಡ್ ಈವನ್ ಕ್ಲೇಮ್ಸ್ ಕೂಡ ಅಷ್ಟೇ, ನಿಮ್ ಪರವಾಗಿ ಅವ್ರು ಹೋರಾಡ್ತಾರೆ ಅಂಡ್ ನಿಮ್ದೆಲ್ಲ ಕ್ಲೇಮ್ ಸೆಟಲ್ ಮಾಡಿಸೋ ತರ ಅವ್ರು ಮಾಡ್ತಾರೆ. ಮೋರ್ ಓವರ್ ಏನು ಅಂತಂದ್ರೆ, ನೀವು ಯಾವುದೇ ಲ್ಯಾಂಗ್ವೇಜ್ ಆಗಿರ್ಲಿ, ನಿಮ್ಗೆ ಏನೇ ಬರ್ಲಿ, ಅವ್ರದ್ದೊಂದು ವೆಬ್ಸೈಟ್ಗೆ ಹೋಗಿ ನೀವು ನೋಡಿದ್ರೆ 5 ವರ್ಷದಿಂದ ಮಕ್ಕಳು ಓದಿದ್ರು ಅವ್ರಿಗೆ ಅರ್ಥ ಆಗ್ಬಿಡುತ್ತೆ ಇನ್ಶೂರೆನ್ಸ್ ಹೇಗೆ ತಗೋಬೇಕು ಏನೇನು ಅಂತ. ಚೆಕ್ಔಟ್ ಮಾಡಿ ಡಿಟೋ ಇನ್ಶೂರೆನ್ಸ್. ಹಾಗೆ ಮೋರ್ ಇನ್ಫಾರ್ಮೇಶನ್ಗೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀವಿ. ಚೆಕ್ಔಟ್ ಮಾಡಿ ಅಂದ್ರೆ ಯಾಕಂದ್ರೆ ಹೇಳಿದ್ರಿ ಇಂಡೋನೇಷ್ಯಲ್ಲಿ ಟ್ರೈನ್ ಮಾಡ್ಬೇಕಾದ್ರೆ ಹುಷಾರ್ ತಪ್ಪದ್ರಿ ಅಂತ. ಯೂಶಲಿ ಅಗ್ರೆಸಿವ್ ಆಗಿ ಪ್ರೀ ವೇ ಇನ್ ರುಟೀನ್ಸ್ ಎಲ್ಲರೂ ಮಾಡ್ತಾರೆ. ನಿಮ್ಮ ಸ್ಟೋರಿ ನಂಗೆ ಜ್ಞಾಪಕ ಇದೆ, ಬಟ್ ಐ ವಾಂಟ್ ಮೈ ವ್ಯೂವರ್ಸ್ ಟು ನೋ. ಏನಪ್ಪ ಅಂದರೆ, ಮೇರಿ ಕಾಮ್ ಆಗಿರ್ಬೋದು, ಯಾರಾದರೂ ಆಗಿರ್ಬೋದು, ಹೆವಿ ಸ್ಕಿಪ್ಪಿಂಗ್ ಮಾಡ್ತಾರೆ 1 ಗಂಟೆ ಎಲ್ಲ ಮಾಡಿ. ಯಾಕಷ್ಟು ಸ್ಟ್ರಿಕ್ಟ್ ಆಗಿದ್ದಾರೆ ಇಂಟರ್ನ್ಯಾಷನಲಿ ಆ ಒಂದು ವೇಟ್ ಸ್ಟ್ಯಾಂಡರ್ಡ್ಸಲ್ಲಿ? ಆ್ಯಂಡ್ ನಿಮ್ಮ ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು ಈ ಒಂದು ವಿಷಯದಲ್ಲಿ? ಏನಂದರೆ, ಒಂದು ವೇಟ್ ಕ್ಲಾಸಲ್ಲಿ ನಾವು ಫೈಟ್ ಮಾಡ್ತೀರಿ. ನಾನು 61.2 ವೇಟ್ ಕ್ಯಾಟಗರಿಗೆ ಫೈಟ್ ಮಾಡ್ತೀನಿ ಅಂದರೆ, ನಾಳೆ ಮಾರ್ನಿಂಗ್ ಅಫಿಷಿಯಲ್ ವೇಯಿಂಗ್ ನಿಮಗೆ 10 o'clockಗೆ ಅಷ್ಟರಲ್ಲಿ ನೀವು 61.2 ಕೊಡಬೇಕು. ಈಗ ಯೂಶ್ವಲಿ ಪ್ರೊಫೆಷನಲ್ ಫೈಟ್ಸ್ ಏನಾಗುತ್ತೆ, ನಾನು ವಾಕಿಂಗ್ ವೇಟ್ 68, 69. ನಾನು 61 ಮಾಡ್ತೀನಿ ಅಂದರೆ, ನಾನು ನಾರ್ಮಲಿ 60, 69 ಇರ್ತೀನಿ. ಸೊ 6-7 ಕಿಲೋಸ್ ಲಾಸ್ಟ್ ವೀಕಲ್ಲಿ ನಾವು ಕಟ್ ಮಾಡ್ತೀರಿ. ಅಂದರೆ ಫ್ಯಾಟ್ ಕಟ್ ಮಾಡಲ್ಲ, ವಾಟರ್ ಕಟ್ ಮಾಡ್ತೀರಿ. ಅದಕ್ಕೆ ಒಂದು ಪ್ರೊಸೀಜರ್ ಇರುತ್ತೆ, ವಾಟರ್ ಲೋಡ್ ಇರುತ್ತೆ, ಆ ಥರ ಎಲ್ಲ. ಈಗ ಆ ಟೈಮಲ್ಲಿ ಏನಾಗುತ್ತೆ, ಸ್ವಲ್ಪ ನೀವು ಫಿಸಿಕಲಿ ಏನಾದರೂ ಮೇಲೆ ಕೆಳಗಡೆ ಆಗಿದ್ದರೆ ಆ ಪ್ರೊಸೆಸ್ ಸ್ವಲ್ಪ ವೇರಿ ಆಗಿಬಿಡುತ್ತೆ. ಲಾಸ್ಟ್ ಒಂದು 100-200 ಗ್ರಾಮ್ಸ್, 300 ಗ್ರಾಮ್ಸ್, ಹಾಫ್ ಕಿಲೋ ಅದು ಕಟ್ ಆಗೋದಿಲ್ಲ. ಯಾಕಂದರೆ ಲಾಸ್ಟಲ್ಲಿ 4-5 ಕಿಲೋಸ್ ವಾಟರ್ ಕಟ್ ಮಾಡ್ತೀವಿ. ಯಾಕಂದ್ರೆ ನಮ್ಮ ಬಾಡಿನಲ್ಲಿ ಎಷ್ಟು 80% ವಾಟರೇ ಇರೋದು. ಸೊ ಅದೊಂದು ಪ್ರೊಸೀಜರ್ ಇರುತ್ತೆ. 1 ವೀಕಲ್ಲಿ 7 ಡೇಸ್ ಮುಂಚೆ ಒಂದು 8 ಲೀಟರ್ಸ್ ನೀರು ಕುಡಿತೀರಿ. ಎವ್ರಿ ಡೇ 2 ಲೀಟರ್ಸ್ ರೆಡ್ಯೂಸ್ ಮಾಡ್ಕೊತಾ ಬರ್ತೀರಿ. ಆಮೇಲೆ ಸಾಲ್ಟ್, ಸೋಡಿಯಮ್ ಎಲ್ಲ ಕಟ್ ಮಾಡ್ತೀರಿ. ಸೊ ಈ ಪ್ರೊಸೀಜರಲ್ಲಿ ಒಂದು ರೀತಿ ಅದೇ ಒಂದು ಫಸ್ಟ್ ನಮ್ಮದು ಫೈಟು. ಅದನ್ನು ನಾವು ಕ್ರಾಸ್ ಮಾಡಬೇಕು. ಬೆಳಿಗ್ಗೆ 10 ಗಂಟೆಗೆ ವೇಯಿಂಗ್ ಅಂದರೆ 10 ಗಂಟೆ ಒಳಗಡೆ ನಿಮ್ಗೆ ವೇಯಿಂಗ್ ಆಗಿಬಿಡ್ಬೇಕು. ಈಗ ಒಲಿಂಪಿಕ್ಸ್, ಇಂಟರ್ನ್ಯಾಷನಲ್ ಎಲ್ಲ ಗೇಮ್ಸಲ್ಲಿ ಏನಾಗುತ್ತೆ, ಆ ಟೈಮಲ್ಲಿ ನೀವು ವೇಯಿಂಗ್ ಆಗಿಲ್ಲ ಅಂದರೆ ಡಿಸ್ಕ್ವಾಲಿಫೈ ಮಾಡ್ತಾರೆ. ಲಾಸ್ಟ್ ಟೈಮ್ ನಮ್ಮ ವಿನೇಶ್ ಫೋಗಟ್ ಫೈನಲ್ಸ್ಗೆ ಅಲ್ವಾ? ಅವ್ರದ್ದಾಯಿತು. ಸೊ ಅವ್ರದ್ದು ರೂಲ್ಸ್ ಹೇಗಂದರೆ, ಅದೇ ಮೆಡಲು ಇಲ್ಲ, ಏನೂ ಇಲ್ಲ. ಸೊ ಈಗ ಪ್ರೊಫೆಷನಲ್ ಫೈಟ್ಸ್ ಏನಾಗುತ್ತೆ, 10 ಗಂಟೆ ಒಳಗೆ ನೀವು ವೇಯಿಂಗ್ ಮಾಡಿಲ್ಲ ಅಂದರೆ ನಮ್ಮ ಅಪೋನೆಂಟಿಗೆ ಕೇಳ್ತಾರೆ, ನೀವು ಅವ್ರನ್ನ ವೇಟ್ ಮಾಡ್ತೀರಾ, ಅವ್ರ ವೇಟ್ ಆಗಿಲ್ಲ, ಈ ಥರ 100 ಗ್ರಾಮ್ 200 ಗ್ರಾಮ್ ಜಾಸ್ತಿ ಇದೆ, ಫೈಟ್ ಮಾಡ್ತೀರಾ? ಅವನು ಓಕೆ ಅಂದರೆ ಓಕೆ, ಎಷ್ಟು ಪರ್ಸೆಂಟೇಜ್ ಎಕ್ಸ್ಟ್ರಾ ಫೈಟ್ ಪರ್ಸಲ್ಲಿ. ಈಗ ನಾನು ಒಂದು ಫೈಟಿಗೆ ನಾನು 10 ಲಕ್ಷ ತೊಗೊಳ್ತೀನಿ ಅಂದರೆ, ನಂದು 10 ಗಂಟೆ ಒಳಗಡೆ ನನ್ನ ಫೈಟ್ ಆಗಿಲ್ಲ, ನಂದೊಂದು 200 ಗ್ರಾಮ್ ಜಾಸ್ತಿ ಇದೆ, ಇಲ್ಲ ಅರ್ಧ ಕೆ ಜಿ ಜಾಸ್ತಿ, ಡಿಪೆಂಡ್ ಆನ್ ವೇಟ್ ಮೇಲೆ ಅವರು ನನಗಿಷ್ಟ ಎಕ್ಸ್ಟ್ರಾ ನೀವು ಪೇ ಮಾಡ್ಬೇಕು ನನಗೆ ಅಂತ ಕೇಳ್ತಾರೆ. ಅಂದ್ರೆ ಈಗ ನನಗೆ ನಿಮ್ಗೆ ಫೈಟ್ ಇತ್ತು ಅಂತಂದ್ರೆ ನಾನು ನಿಮಗೆ ಪೇ ಮಾಡ್ಬೇಕಾ? ನೀವು ವೇಟ್ ಮಾಡಿಲ್ಲ, ವೇಯಿಂಗ್ ಕೊಟ್ಟಿಲ್ಲ, ನೀವು ಅಫಿಷಿಯಲ್ ವೇಯಿಂಗ್ ಮಾಡಿಲ್ಲ. ಓಕೆ. ಸೊ ಆರ್ಗನೈಸರ್ಸ್ ಬರ್ತಾರೆ, ಕಾಂತರ ನೀವು ಅವ್ರ ಜೊತೆ ಫೈಟ್ ಮಾಡ್ತೀರಾ, ಅವ್ರು ವೇಯಿಂಗ್ ಆಗಿಲ್ಲ, ನಾನು ಓಕೆ ಫೈನ್ ಐಲ್ ಟೇಕ್. ನಾನು ಕೇಳ್ತೀನಿ ಎಷ್ಟು ವೇಟ್ ಜಾಸ್ತಿ ಇದೆ, ಅವರು 200-300 ಅಂದ್ರೆ ಓಕೆ ಫೈನ್, 10-20% ಕೊಡಿ, ನನ್ನ ಫೀಸ್ 20% ನಿಮಗೆ ಕೊಡಬೇಕು. ಓಕೆ.
ಓಕೆ. ಓಕೆ. ಹಾ. ಇವಾಗ ಏನಾಗುತ್ತೆ ಡಿಪೆಂಡ್ ನನ್ನ ಮೇಲಿರತ್ತೆ. ಹ್ಮ್. ನೀವೇನು ಮಾಡ್ತೀರಾ ನಾನು ಕೊಡಲ್ಲ ಅಂತೀರಾ. ಹ್ಮ್. ನೀವು ಕೊಟ್ಟಿಲ್ಲ ಅಂದರೆ ನಿಮಗೆ ಫೈಟ್ ಪರ್ಸಲ್ಲಿ ₹1 ಕೊಡಲ್ಲ. ನನಗೆ ನಂದೇನು ಫೈಟ್ ಜಸ್ಟ್ ಅಟೆಂಡ್ ಮಾಡಕ್ಕೆ ನನಗೇನಿತ್ತೋ ಅಷ್ಟು ದುಡ್ಡು ನನಗೆ ಸಿಗುತ್ತೆ. ಅದು ಯಾರು ಕೊಡ್ತಾರೆ? ಆರ್ಗನೈಸರ್ಸ್. ಆರ್ಗನೈಸರ್ಸ್ ಕೊಡ್ತಾರೆ. ಓಕೆ. ಅಂದ್ರೆ ಪ್ರಮೋಷನ್ಸ್. ಸೇಯಿಂಗ್ ನಮ್ಮ ಆಡಿಯನ್ಸ್‌ಗೆ ಅರ್ಥ ಮಾಡಕ್ಕೆ BCCI ಒಂದು ಮ್ಯಾಚ್ ಆರ್ಗನೈಸ್ ಮಾಡಿದ್ರೆ ಹಾಂ ನಿಮಗೊಂದು ಪ್ರೈಸ್ ಬನ್ನಿ, ನನಗೊಂದು ಪ್ರೈಸ್ ಬನ್ನಿ ಅಂತ ಹಾಂ ಇರುತ್ತೆ. ಫೀಸ್ ಹಾಂ ಇರುತ್ತೆ ಹ್ಮ್. ಹಾಂ ಪಾರ್ಟಿಸಿಪೇಟ್ ಮಾಡೋದಕ್ಕೆ. ಹಾಂ ಸೊ BCCI ಅವರು ನಿಮ್ಗೆ ಗುರು ನೀನ್ ಬಂದಿದ್ದೆ ಆನ್ ಟೈಮು, ನೀನ್ ವೇಟ್ ಚೆಕ್ ಮಾಡಿದೆ ಕರೆಕ್ಟ್ ಹಾಂ ಆಗಿದೆ, ಇದು ನಿನ್ ಅಮೌಂಟ್ ತಗೊಂಡೋಗು ಅಂತ ಹಾಂ ನನ್ಗೆ ಕೊಡದೇ ಇರ್ಬೋದು. ಹಾಂ ಈಗ ನಾನ್ ಬಂದು 20% ಅವನು ಕೊಡಿ ಅಂತ ಅಂದ್ರೆ ಅದರಲ್ಲಿ ನಿಮ್ಗೆ 20% ಕೊಡ್ತಾರೆ. ಇದು ನಿಮ್ದು ಪ್ರೈಸ್ ಮನೇಲಿ ನನಗೆ ಹೌದು. 20% ಕೊಡ್ತಾರೆ. ಓಕೆ. ಈಗ ನೀವು ಕೊಡಲ್ಲ ಅಂತೀರಾ. ಹಾ. ಅಷ್ಟು ನಂಗೆ ಜಾಸ್ತಿ ಅದು ಕೊಡಲ್ಲ. ಹಾ. ಕೊಡಲ್ಲ ಅಂದರೆ ನಿನಗೆ ₹1 ಕೊಡಲ್ಲ ನಿನಗೆ. ನನ್ಗೆ ₹1 ಕೊಡಲ್ಲ, ಹಾಂ ನಿಮ್ಗೆ ಹಾಂ ಎಷ್ಟು ಮಾತಾಡುತ್ತೋ ಅಷ್ಟು ಅಷ್ಟು ಮಾತಾಡ್ತಾರೆ. ಕೊಡ್ತಾರೆ ಓಕೆ. ಅಷ್ಟೇ. ಸೊ ನಾನು ಫೈಟ್ ಆಡ್ದೇನೆ ನನಗೆ ನನ್ನ ದುಡ್ಡು ಬರುತ್ತೆ. ಕಾಸು ಬರುತ್ತೆ. ಇವಾಗ ಏನಾಗುತ್ತೆ, ಈಗ ಯಾರು ವಿನ್ ಆಗಿರ್ತಾರಲ್ಲ ಹ್ಮ್. ನನಗೇನಂದರೆ $10 + $10,000 ಹ್ಮ್. $10,000 ಆಡಲಿಕ್ಕೆ ವಿನ್ ಆಗಕ್ಕೆ $10,000 ಹ್ಮ್. ಪೇ ಮಾಡ್ತಾರೆ. ಹ್ಮ್. ಈಗ ನನಗೆ ವಿನ್ ಆಗಿರ್ತೀನಲ್ಲ, ಹ್ಮ್. ವಿನ್ ಆದರೂ ಕೂಡ ನನಗೆ ಅದು ಪರ್ಸೆಂಟೇಜ್ ಬರುತ್ತೆ ಎಕ್ಸ್ಟ್ರಾ. ಗೊತ್ತಾಯ್ತು. ಓಕೆ. ಸೊ ಅವ್ರ ಹಾಗಾಗಿ ಪಾರ್ಟಿಸಿಪೇಷನ್ ಹ್ಞೂ ಅಮೌಂಟ್ ಇರುತ್ತೆ ಅಷ್ಟ್ರಲ್ಲಿ ಪರ್ಸೆಂಟೇಜ್ ಹ್ಞೂ ಬರುತ್ತೆ. ಅಲ್ಲ ಈಗ ನನಗೆ ವಾಟರ್ ವೇಟ್ ನನ್ನ ಅಂಡರ್‌ಸ್ಟ್ಯಾಂಡಿಂಗ್ ಹೆಂಗೆ ಅಂದ್ರೆ, ಹ್ಞೂ ನೀವು ಎನಿವೇಸ್ ಫಿಟ್ಟೇ ಇರ್ತೀರಾ. ಹ್ಞೂ ಸೊ ವಾಟರ್ ವೇಟ್ ಕಟ್ ಮಾಡೋದು ಹೆವಿ ಕಷ್ಟ. ಡಯೂರೆಟಿಕ್ಸ್ ಎಲ್ಲ ತಗೋಬೇಕು, ಹೆವಿ ಕಟ್ ಮಾಡಬೇಕು. ಅದೇಂಗ್ ಒಂದು ವಾರದಲ್ಲಿ ಅಷ್ಟ್ಯಾಕೆ ಇಟ್ಕೋತೀರಾ ಗ್ಯಾಪು ಅಂತ? 6-7 ಕೆಜಿ ಯಾಕೆ ಇಟ್ಕೋತೀರಾ? ಯಾಕಂದರೆ ಫೈಟ್ ಟೈಮಲ್ಲಿ ನಮಗೆ ರಿಕವರಿ ಚೆನ್ನಾಗಿರುತ್ತೆ. ಹಾಂ. ವಿ ಕ್ಯಾನ್ ಬಿ ಹೆವಿ ಫಾರ್ ಅವರ್ ಅಪೋನೆಂಟ್. ಈಗ ಸಣ್ಣ ಇರೋನಿಗೂ ದೊಡ್ಡ ಇರೋನಿಗೂ ಹೊಡೆದಾಟ ಆದಾಗ. ನೆಕ್ಸ್ಟ್ ವಿ ಕ್ಯಾನ್ ಪುಟ್ ಪ್ರೆಷರ್. ಅಂದರೆ ಏನು ಹೇಳ್ತಾರೆ, ಅವ್ರ ಮೇಲೆ ಡಾಮಿನೇಟ್ ಮಾಡ್ಬೋದು ಅಂತ. ಎಷ್ಟು ನಮಗೆ ವೆಯ್ಟ್ ಇರತ್ತೆ, ಈಗ ನಾವು ಟೇಕ್ ಡೌನ್ ಮಾಡ್ತೀರಿ, ಕೆಳಗೆ ಇಟ್ಕೊಳ್ತೀರಿ, ಅವರಿಗೆ ನಾವು ಜಾಸ್ತಿ ವೆಯ್ಟ್ ಇದ್ದಾಗ ಅವ್ರ ಮೇಲೆ ಪ್ರೆಷರ್ ಆಗ್ಬೋದು. ಒಂದು ಪರ್ಫಾರ್ಮೆನ್ಸ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಹ್ಮ್. ಓಕೆ. ಸ್ಟ್ರೆಂತಲ್ಲಿ ಆಗಿರ್ಬೋದು, ಸ್ಪೀಡಲ್ಲಿ ಆಗಿರ್ಬೋದು. ಈಗ ಫಾರಿನಲ್ಲಿ ಏನಿದೆ ಅಂದರೆ ಪ್ರಾಪರ್ ಟೀಮ್ ಇರ್ತಾರೆ ಅವರಿಗೆ. ಹ್ಮ್. ಹೆಲ್ತ್ ನ್ಯೂಟ್ರಿಷನಿಸ್ಟ್ ಇರ್ಬೋದು, ಒಂದು ಮೆಡಿಕಲ್ ಟೀಮ್ ಇರುತ್ತೆ. ಯಾವ ಥರ ಯಾವ ಟೈಮಲ್ಲಿ ಎಷ್ಟು ವೆಯ್ಟ್ ಕಟ್ ಮಾಡಬೇಕು. ಈಗ ನೀನು ಒಂದು ವಾರದಲ್ಲಿದೆ ಅಂದರೆ ನಿನ್ನ ಬಾಡಿ ವೆಯ್ಟಲ್ಲಿ ಇಷ್ಟು ವಾಟರ್ ಕಟ್ ಆಗಬೇಕು ಅಂದರೆ ಏನು ಫುಡ್ ತಗೋಬೇಕು. ಆಮೇಲೆ ವೇಯಿಂಗ್ ಎಲ್ಲ ಆದಮೇಲೆ ಆಲ್ಮೋಸ್ಟ್ ಮೋರ್ ದೆನ್ 24 ಅವರ್ಸ್ ಟೈಮ್ ಇರುತ್ತೆ ಫೈಟ್ಗೆ. ಹ್ಮ್. ಅಷ್ಟರಲ್ಲಿ ರಿಕವರಿ ಯಾವ ಥರ ಆಗಬೇಕು, ನಿಮ್ಮದು ಹೈಡ್ರೇಷನ್ ಯಾವ ಥರ ಆಗಬೇಕು, ಹೈಡ್ರೇಷನಲ್ಲಿ ಏನೇನು ಹೆಲ್ದಿ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಬೇಕು, ಎಲ್ಲ ಅವ್ರಿಗೆ ಮೆಡಿಕಲ್ ಟೀಮ್ ಇರುತ್ತೆ. ನಮ್ಮಲ್ಲಿ ಅದೇ ಪ್ರಾಬ್ಲಮ್, ನಮ್ಮಲ್ಲಿಲ್ಲ. ಈಗ ಓಕೆ. ನಮ್ಮಲ್ಲಿ ಯಾಕೆ ಇಂಟರ್ನ್ಯಾಷನಲಿ ಹೋಗಿ ಅಚೀವ್ ಮಾಡೋಕ್ಕಾಗಲ್ಲ ಅಂದರೆ ಬಿಕಾಸ್ ಆಫ್ ಪ್ರಾಪರ್ ಟೀಮ್. ಪ್ರಾಪರ್ಟಿ. ಸೊ ನಾನು ಮೊನ್ನೆ ಒಂದು ರೀಲ್ ನೋಡ್ತಾ ಇದ್ದೆ. ಖೇಲೋ ಇಂಡಿಯಾ ಯೂನಿವರ್ಸಿಟಿದು ಅಥ್ಲೆಟಿಕ್ಸ್ ಚಾಂಪಿಯನ್‌ಶಿಪ್ ನಡೀತಾ ಇತ್ತು. ಎಲ್ಲ ಡೋಪ್ ಟೆಸ್ಟ್ ಮಾಡ್ತಾರೆ ಅಂತ ಯಾರು ಫೈನಲ್ಸ್‌ಗೆ ಬಂದೇ ಇಲ್ಲ. ಅಂದ್ರೆ ಬರೀ 400 ಮೀಟರ್ಸ್ ಯಾರೋ ಒಬ್ಬರೇ ಓಡ್ತಾ ಇದ್ದಾರೆ, ಹರ್ಡಲ್ಸ್ ಯಾರೋ ಒಬ್ಬರೇ ಓಡ್ತಾ ಇದ್ದಾರೆ. ಇದು ಅದೇ ಫ್ಯೂಚರ್‌ಗೆ, ಯಾಕಂದ್ರೆ ಯೂನಿವರ್ಸಿಟಿ ಅಂದ್ರೆ ಇವಾಗ ಏನು ಕಾಲೇಜಸ್ ಕಾಲೇಜಲ್ಲಿ ಇರ್ತಾರೆ. ಅವರೇ ಡೋಪ್ ಟೆಸ್ಟ್‌ಗೆ ಇದಾಗ್ತಿದ್ದಾರೆ ಅಂದ್ರೆ ಸ್ಪೋರ್ಟ್ಸ್ ಕತೆ ಏನು ಮುಂದೆ ಕಂಟ್ರಿಲಿ? ಇದೊಂದು ಮೇಜರ್ ರೀಸನ್ ನಮ್ಮ ಹ್ಮ್. ಇಂಡಿಯಾ ಯಾಕೆ ಇಂಟರ್ನ್ಯಾಷನಲ್ ಗೇಮ್ಸಲ್ಲೆಲ್ಲ ಮೆಡಲ್ ಬರ್ತಿಲ್ಲ, ಲೈಕ್ ಏಷ್ಯನ್ ಗೇಮ್ಸ್ ಅಥವಾ ಒಲಿಂಪಿಕ್ ಗೇಮ್ಸಲ್ಲಿ. ಓಕೆ. ಇದು ಒಂದು ಮೇಜರ್ ರೀಸನ್ನೇ. ಹ್ಮ್. ನಮ್ಮಲ್ಲಿ ಏನಾಗುತ್ತೆ, ಈಗ ಕೆಲವು ಇಂಡಿಯಾ ಗೇಮ್ಸ್ ಸ್ಟಾರ್ಟ್ ಮಾಡಿದಾರಲ್ಲ, ಹ್ಮ್. ಎವ್ರಿ ಗೇಮ್ಸಲ್ಲೂ ಡೋಪ್ ಟೆಸ್ಟ್ ಮಾಡ್ತಾ ಇರಲಿಲ್ಲ. ಹ್ಮ್. ಡೋಪ್ ಟೆಸ್ಟ್ ಅಂದರೆ ಎನಿ ಡ್ರಗ್ ಟು ಎನ್ಹಾನ್ಸ್ ದೇರ್ ಪರ್ಫಾರ್ಮೆನ್ಸ್, ಓಕೆ. PEDs ಅಂತ ಏನು ಹೇಳ್ತಾರೆ. ಹ್ಮ್. ಸೊ ಅದು ಸ್ಟೆರಾಯ್ಡ್ಸ್ ಬರುತ್ತೆ ಅದಕ್ಕೆ? ಸ್ಟೆರಾಯ್ಡ್ಸು ಎಲ್ಲ ಬರುತ್ತೆ. ಓಕೆ. ಓಕೆ. ಸೊ ಹೀಗಿರುವಾಗ ಜನ ಏನು ಯೂನಿವರ್ಸಿಟಿ ಗೇಮ್ಸ್ ಮೆಡಲ್ ಮಾಡಿದ್ರೆ ಒಂದು ಸ್ಕಾಲರ್ಶಿಪ್ ಸಿಗತ್ತೆ. ಹ್ಮ್. ಲೈಕ್ ಏನು ಗೋಲ್ಡ್ಗೆ 3 ಲ್ಯಾಕು 4 ಲ್ಯಾಕ್ಸು ಆ ಥರ ದುಡ್ಡು ಸಿಗತ್ತೆ. ಹ್ಮ್. ಸೊ ಮತ್ತು ಆ ಸರ್ಟಿಫಿಕೇಟ್ಸ್ ಮುಂದೆ ಜಾಬ್ಗೆಲ್ಲ ಅವ್ರಿಗೆ ಹೆಲ್ಪ್ಫುಲ್. ಈಗ ಕರೆಕ್ಟ್. ನೆಕ್ಸ್ಟ್ ಹೈಯರ್ ಎಜುಕೇಷನ್ಗೂ ಸ್ಪೋರ್ಟ್ಸ್ ಕೋಟಾಲಿ ಅವ್ರಿಗೆ ಒನ್ ಆಫ್ ದ ಬೆಸ್ಟ್ ಕಾಲೇಜಸಲ್ಲಿ ಸ್ಪೋರ್ಟ್ಸ್ ಕೋಟಾಲಿ ಸೀಟ್ ಸಿಕ್ಕದೆ. ಓಕೆ. ಸೊ ಇದೊಂದು ರೀಸನಲ್ಲಿ ಏನು ಮಾಡ್ತಾರೆ, ಮೆಡಲ್ ಬರಬೇಕು ಅಂತ. ಈಗ ಅವ್ರಿಗೆ ಪ್ರಾಪರ್ ನಾಲೆಡ್ಜ್ ಇರುತ್ತೋ ಇಲ್ಲೋ, ಹ್ಮ್. ಈಗ ಅವ್ರ ಕೋಚಸ್ ಸಜೆಸ್ಟ್ ಮಾಡ್ತಾರೋ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ. ಸೊ ಇದರಿಂದ ಈಗೇನೋ ವೆನ್ ದೇ ಆರ್ ಇನ್ PED ಹ್ಮ್. ದೇ ಗಿವ್ ಬೆಸ್ಟ್ ಪರ್ಫಾರ್ಮೆನ್ಸ್. ಸೊ ಹ್ಮ್. ಇಲ್ಲೇನೋ ಚೆಕ್ ಮಾಡಲ್ಲ ಅಂತ ತಗೊಳ್ತಾರೆ, ಮೆಡಲ್ ಮಾಡ್ತಾರೆ. ಆಮೇಲೆ ಸಮ್ಟೈಮ್ಸ್ ದೇ ವಾಶ್ ಔಟ್ ಅಂಡ್ ದೆನ್ ದೇ ಗೋ ಟ್ರೈನ್. ಬಟ್ ಅವ್ರು ಯಾವಾಗ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಅಂತ ಹೋದಾಗ ದೇ ವಿಲ್ ಗೆಟ್ ಕಾಟ್. ಆವಾಗ ಅದೊಂದು ಭಯ ಇರುತ್ತೆ, ಸ್ಟಾಪ್ ಮಾಡ್ತಾರೆ. ಆವಾಗ ಅಲ್ಲಿ ಇಂಟರ್ನ್ಯಾಷನಲ್ಲಿ ಪರ್ಫಾರ್ಮ್ ಮಾಡ್ಲಿಕ್ಕೆ ಆಗಲ್ಲ. ಓಕೆ. ಈವನ್ ನಮ್ಮ MMA ಲೈಕ್ ಬಿಫೋರ್ ಫೈಟ್ ಚೆಕ್ ಮಾಡ್ತಾರೆ. ಓಕೆ. ಸೊ ಇಂಡಿಯಲ್ಲಿ ಇದುವರೆಗೂ ಆಗಿಲ್ಲ ನಾನು ಯಾರು ಫೈಟ್ ಸಿಗಲ್ಲ. ಮಾಡಿರೋ ತನಕ. ನಾನೀಗ ಆಲ್ಮೋಸ್ಟ್ ಎಲ್ಲಿ ಫಾರಿನಲ್ಲಿ ಫೈಟ್ ಮಾಡೋಕ್ಕೆ ಹೋದಾಗ ಲೈಕ್ ಒಂದು ಚಾಂಪಿಯನ್ಶಿಪ್ ಇರ್ಬೋದೆಲ್ಲ, ಬೆಸ್ಟ್ ಆರ್ಗನೈಸೇಷನ್ ಅವರು ಚೆಕ್ ಮಾಡೇ ಮಾಡ್ತಾರೆ. ಹ್ಮ್. ಸೊ ಸಮ್ಟೈಮ್ಸ್ ಏನಂದರೆ ಕೆಲವ್ರು ಸಿಕ್ಕಾಕೊಂಡಾಗ ದೆಲ್ ಗೋ ಬ್ಯಾನ್ ಇಷ್ಟು ವರ್ಷ ಅಂತ. ಹ್ಮ್. ಆಮೇಲೆ ಅವ್ರದ್ದೇನು ಫೈಟ್ ಪಾಸ್ ಇರುತ್ತೆ ಎಲ್ಲ ವಾಪಸ್ ತೊಗೊಳ್ತಾರೆ.
ಬ್ಯಾನ್ ಕೂಡ ಮಾಡ್ತಾರೆ. ಹ್ಮ್. ಒಂದು ಏನು ಹೇಳ್ತಾರೆ, ರಿಮಾರ್ಕ್ Black ಥರ, mark. ಬ್ಲ್ಯಾಕ್ ಮಾರ್ಕ್ ಥರ. ಇಂಟರ್ನ್ಯಾಷನಲ್ ಅಂದ ತಕ್ಷಣ ನನ್ನ ಮೈಂಡ್ ಬರೋದ್ 2 ದೇಶಗಳು, ಥೈಲ್ಯಾಂಡ್ ಮತ್ತೆ ದಾಗೆಸ್ತಾನ್, ರಷ್ಯಾ. ಓಕೆ. ರಷ್ಯಾದಷ್ಟು ವಿಡಿಯೋಸ್ಗಳು ನಾನು ನೋಡಿಲ್ಲ. ಹೇಳ್ತಾರೆ ದಾಗೆಸ್ತಾನ್ ಹ್ಮ್. ಸ್ಪೀಡ್‌ನ ದಾಗೆಸ್ತಾನ್ ಕಳಿಸ್ಬಿಡಿ 2 ವರ್ಷ ಅಲ್ಲೇ ಕೂತ್ಕೊಳ್ಳಿ ಅವನು ಕಲ್ತ್ಕೊಂಡ್ ಬರ್ಲಿ ಅಂತ ಹೇಳ್ತಾರೆ. ಬಟ್ ಮುವಾಯ್ ಥಾಯ್ ಅಂಡ್ MMA ಇನ್ ಥೈಲ್ಯಾಂಡ್ ಆರ್ ವೆರಿ ಬಿಗ್. ಹ್ಮ್. ಎಷ್ಟು ರೀಲ್ಸ್‌ಗಳು ಬರುತ್ತೆ ಅಂತ ನಂಗೆ ಅನ್ಸ್ಬಿಡುತ್ತೆ. ಒಂದ್ ತಿಂಗಳು ಹ್ಮ್. ಹೋಗ್ಬಿಟ್ಟು ಸುಮ್ಮನೆ ಕಲ್ತ್ಕೊಂಡ್ ಬರೋಣ ಅಂತ. ಹ್ಮ್. ಥೈಲ್ಯಾಂಡಲ್ಲಿ ಯಾವ ತರ ಕಲ್ಚರ್ ಇದೆ? ಎಕ್ಸೆಪ್ಟ್ ಫಾರ್ ದ ಅದರ್ ಥೈಲ್ಯಾಂಡ್ ಕಲ್ಚರ್, ಈ ಕಲ್ಚರ್ ಯಾವ ತರ? ಥೈಲ್ಯಾಂಡಲ್ಲಿ ಸ್ಟ್ರೈಕಿಂಗ್ ಅಂದರೆ ಮೊಯ್ತಾಯ್, ಕಿಕ್ ಬಾಕ್ಸಿಂಗ್ದು. ಹ್ಮ್. ಡಾಗೆಸ್ತಾನ್ ಅಂತ ಬಂದರೆ ಗ್ರ್ಯಾಪ್ಲಿಂಗ್, రెಸ್ಲಿಂಗ್, ಸ್ಯಾಂಬೋ, ಜೂಡೋ ಹ್ಮ್. ಈ ಥರ. ಡಾಗೆಸ್ತಾನ್ ಅಂತ ಬಂದಾಗ ಈಗ ನಮ್ಮಲ್ಲಿ ಮಾರ್ಷಲ್ ಆರ್ಟ್ ಅಂತ ಬಂದರೆ, ಥೈಲ್ಯಾಂಡ್ ಬಂದ್ಬಿಟ್ಟು ಸ್ಟ್ರೈಕಿಂಗ್ ಸ್ಪೋರ್ಟು, ಹ್ಮ್. ಮೊಯ್ತಾಯ್, ಕಿಕ್ ಬಾಕ್ಸಿಂಗ್. ಡಾಗೆಸ್ತಾನ್ ಅಂತ ಬಂದರೆ ಗ್ರ್ಯಾಪ್ಲಿಂಗ್ ಸ್ಪೋರ್ಟು, ಹಾ. రెಸ್ಲಿಂಗ್, ಜೂಡೋ, ಸ್ಯಾಂಬೋ. ಅಲ್ಲೆಲ್ಲ ಹೇಗಂದರೆ ಈಗ ನಮ್ಮಲ್ಲಿ ಗಲೀಲಿ ಹುಡುಗರು ಕ್ರಿಕೆಟ್ ಆಡ್ತಾರಲ್ಲ, ಹ್ಮ್. ಅಲ್ಲಂಗೂ ಅವ್ರು ಆ ಸ್ಪೋರ್ಟ್ ಆಡ್ತಾರೆ. ಓ ಕ್ರೇಜಿ. ಸೊ ಇನ್ನೊಂದು ಅಲ್ಲೇ ಜನದ ಮೆಂಟಾಲಿಟಿ ತುಂಬಾ ಅಪ್ರಿಷಿಯೇಟ್ ಮಾಡಬೇಕು. ಇಲ್ಲಿ ನಮ್ಮಲ್ಲಿ ಜನ ಹೇಗಂದರೆ, ನೀನು ಸ್ಕೂಲ್ಗೆ ಹೋಗ್ತಾ ಇದೆಯಾ, ರ್ಯಾಂಕ್ ತೊಗೊಂಡ್ಯಾ, ಆಮೇಲೆ ಪಕ್ಕದ ಮನೆ ನೋಡು ಅವನೇನು ಮಾಡ್ತಾ ಇದ್ದಾನೆ, ಅವ್ನು ರ್ಯಾಂಕ್ ತೊಗೊಂಡಿದ್ದಾನೆ, ನಿಮಗೆ ಅವ್ನು ಪಕ್ಕದ ಮನೆ ನ್ಯಾಷನಲ್ ಆಡಿದ್ದಾನೆ, ನ್ಯಾಷನಲ್ ಮೆಡಲ್ ಮಾಡಿದ್ದಾನೆ, ನೋ ಡೋಂಟ್ ಕೇರ್. ಬರೀ ಕಂಪ್ಯಾರಿಸಮ್ ಆಗಿಬಿಡತ್ತೆ. ಅಲ್ಲಿ ಆಗಲ್ಲ. ನೀನು ಸ್ಪೋರ್ಟ್ಸ್ ಮ್ಯಾನ್ ಆಗಿದೆಯಾ, ನೀನು ಅಥ್ಲೀಟ್ ಮಾಡಿದ್ಯಾ, ನೀನು ಮೆಡಲ್ ಓನ್ ಆಗಿದೆಯಾ, ಎಷ್ಟು ಫೈಟ್ ವಿನ್ ಆಗಿದೆಯಾ, ಅವ್ರಿಗೆ ಅದೊಂದು ರೀತಿ ಒಂದು ಪ್ರೈಸ್, ಅವ್ರಿಗೆ ಏನು ಹೇಳ್ತಾರೆ, ಪ್ರತಿಷ್ಠೆ. ಹ್ಮ್. ನಮ್ಮ ಇಂಡಿಯಾದಲ್ಲೇನು ಮಕ್ಕಳನ್ನ ಸ್ಪೋರ್ಟ್ಗೆ ಹಾಕಿದ್ದಾರೆ ಅಂದರೆ ಯಾವ ಸ್ಪೋರ್ಟು, ಕ್ರಿಕೆಟಾ, ಟೆನ್ನಿಸಾ, ಗಾಲ್ಫಾ, ಹ್ಮ್. ಇದು ಪ್ರತಿಷ್ಠೆ ಹ್ಮ್. ದುಡ್ಡಿರೋರಿಗೆ. ಸ್ವಲ್ಪ ಮಿಡಲ್ ಕ್ಲಾಸ್ ಅವ್ರೇನು ಅಥ್ಲೆಟಿಕ್ಸ್, ಬಾಸ್ಕೆಟ್ಬಾಲ್, ವಾಲಿಬಾಲ್, ಕಬಡ್ಡಿ. ಹಾಗೆ ಕಬಡ್ಡಿ ಎಲ್ಲ ಲೋ ಮಿಡಲ್ ಕ್ಲಾಸ್. ಓಹೋ, ಕಬಡ್ಡಿ. ಕಬಡ್ಡಿ ಎಲ್ಲ ಯಾರು ಕಳಿಸ್ತಾರೆ ಗುದ್ದಾಡೋದಕ್ಕೆ, ಹಾ. ಮೈಕೈಗೆ ತರ್ಚ್ಕೊಂಡು ಗಾಯ ಮಾಡ್ಕೊಳ್ತೀಯ ಅನ್ನೋದಕ್ಕೆ. ಕೇರಂ ಆಡಕ್ ಬಿಡಲ್ಲ, ಬರೆಯಕ್ಕಾಗಲ್ಲ ಪುಟ್ಟ ಕೇರಂ. ಹಾ, ಓಕೆ. ಸೊ ಅದು ಇದು ಸೊ ಮೇಜರ್ಲಿ ಥೈಲ್ಯಾಂಡ್ ಹ್ಯಾಸ್ ಅ ವೆರಿ ಗುಡ್ ಫೈಟಿಂಗ್ ಕಲ್ಚರ್ ಅಂತ ಇದೆ. ಹಾಂ, ವೆರಿ ಗುಡ್. ದಾಗೆಸ್ತಾನ್ ಅಲ್ಲಿ ಯಾವ ತರ ಇದೆ? ಬಿಕಾಸ್ ಎಲ್ಲ ಕಬೀಬು ಅವ್ರ ಕಸಿನ್ಸು ಅವ್ರನ್ನೆಲ್ಲ ನೋಡ್ಬಿಟ್ರೆ ಭಯನೇ ಆಗುತ್ತೆ ರಷ್ಯಾದಲ್ಲಿ. ಅದು ಅಲ್ಲೆಲ್ಲ ಏನಂದರೆ ಫ್ಯಾಮಿಲಿ ಸೆಂಟಿಮೆಂಟ್ ತುಂಬ ಕಮ್ಮಿ ನಾನು ನೋಡಿದಾಗೆ. ಓಕೆ. ಯಾಕಂದರೆ ಅಲ್ಲಿ ಒಂದ್ಸಲ ಮನೆಯಿಂದ ಆಚೆ ಬಂದರೆ ಅವ್ರು ಟ್ರೈನಿಂಗೇ ಮಾಡಬೇಕು, ಅವ್ರು ಏನಾದ್ರು ಒಂದು ಸಾಧನೆ ಮಾಡಲೇಬೇಕು, ಹೆಸರು ಮಾಡಲೇಬೇಕು, ಆ ಮೈಂಡ್ ಸೆಟ್ಟಲ್ಲಿ ಇರ್ತಾರೆ ಅವರು. ಹ್ಮ್. ವರ್ಷಾನುಗಟ್ಟಲೆ ಮನೆಗೆ ಹೋಗಲ್ಲ ಅವರು. ಹ್ಮ್. ಮತ್ತು ವೆರಿ ಡಿಸಿಪ್ಲಿನ್, ಎಸ್ಪೆಷಲಿ ಡಾಗೆಸ್ತಾನ್ ಎಲ್ಲ ಮುಸ್ಲಿಂ ರಿಲಿಜನ್ ಕಂಟ್ರಿ. ಹ್ಮ್. ಆಮೇಲೆ ಅವರು ಆ ರಿಲಿಜನ್ ತುಂಬ ಫಾಲೋ ಮಾಡ್ತಾರೆ. ಹ್ಮ್. ಲೈಕ್ ಈಗ ಥೈಲ್ಯಾಂಡ್ ಎಲ್ಲ ಅಂದರೆ ಎಸ್ಪೆಷಲಿ ಏನು ಫುಲ್ ಫನ್ ಮಾಡಿಕೊಂಡು ಪಾರ್ಟಿ ಮಾಡಿಕೊಂಡು ಗರ್ಲ್ಸ್ ಹುಡುಗಿ ಶೋಗೆ ಅದೆಲ್ಲ ಇರುತ್ತೆ. ಬಟ್ ಡಾಗೆಸ್ತಾನ್ ಅವರಲ್ಲ, ವೆರಿ ಡಿಸಿಪ್ಲಿನ್, ವೆರಿ ರಿಲಿಜಿಯಸ್, ಹ್ಮ್. ವೆರಿ ರೆಸ್ಪೆಕ್ಟ್ಫುಲ್, ಕರೆಕ್ಟ್. ಆ ರೀತಿ ಅವರು. ಓಕೆ. ಸೊ ಈಗ ನಮ್ಗೆ ಜಸ್ಟ್ ಇಫ್ ಯು ಟೇಕ್ ಅಸ್ ಥ್ರೂ ಒಂದು ಫೈಟ್ ಅನೌನ್ಸ್ ಆದ್ಮೇಲೆ, ಓಕೆ, ಕಾಂತರಾಜ್ ವಿಲ್ ಪ್ಲೇ ಸಂಬಡಿ ಎಲ್ಸ್ ಅಂತ ಅನೌನ್ಸ್ ಆದ್ಮೇಲಿಂದ ಏನೇನಾಗುತ್ತೆ, ನೀವ್ ಏನೇನ್ ಪ್ರಿಪೇರ್ ಆಗ್ತೀರಾ ಫ್ರಮ್ ಅಲ್ಲಿಂದ ಮ್ಯಾಚ್ ಡೇ ವರೆಗೂ ಏನೇನಾಗುತ್ತೆ ಅಂತ ಹೇಳಿದ್ರೆ ಈಗ ಇನ್ನು 2 months ಇದೆ ಫೈಟ್ಗೆ, ಫೈನಲೈಸ್ ಮಾಡ್ತಾರೆ. ಯೂಶಲಿ ಎಷ್ಟು ಗ್ಯಾಪ್ ಕೊಡ್ತಾರೆ ಅನೌನ್ಸ್? ಯೂಶಲಿ ನಾವು ಕೇಳೋದು ಆಸ್ ಎ ಫೈಟರ್ ಮಿನಿಮಮ್ 2 months ಕೊಡಿ ಅಂತ. ಓಕೆ. ಸಮ್ಟೈಮ್ಸ್ 1 month 45 days ಇರುತ್ತೆ. ಸೊ ಎಸ್ಪೆಷಲಿ ಒನ್ ಚಾಂಪಿಯನ್ಶಿಪ್ಪಲ್ಲೆಲ್ಲ ವೆರಿ ಅನ್ಫೇರ್. ನಮ್ಮ ಇಂಡಿಯನ್ ಫೈಟರ್ಸ್ನ ಸ್ಟೆಪ್ಪಿಂಗ್ ಸ್ಟೋನ್ ಆಗಿ ಯೂಸ್ ಮಾಡ್ತಾರೆ. ಓಕೆ. ಹೇಗಂದರೆ ಅಲ್ಲಿ ಯಾರ್ದೋ ಅವ್ರದ್ದು ಫೈಟ್ ಮ್ಯಾಚಪ್ ಆಗಿರುತ್ತೆ, ಯಾರ್ದೋ ಫೈಟರ್ ಇಂಜುರಿ ಆಗಿದೆ, ಔಟ್ ಆದ ಬಲಿಕಾ ಬಕ್ರಾ ಇಂಡಿಯಾದವ್ರನ್ನ ಕರೀರಿ ಅಂತಾರೆ, ಆ ಥರ ಇದು. ಸೊ ಹಾಗಾಗಿ ನಾನು ಕೂಡ ಒನ್ ಚಾಂಪಿಯನ್ಶಿಪ್ಪಲ್ಲಿ 3 ವರ್ಷಕ್ಕೆ 2 ಫೈಟ್ ಮಾಡಿದ್ದು ನಾನು. ಸೊ ಎವ್ರಿ ಟೈಮ್ ಏನಂದರೆ ಯಾರ್ದಾದ್ರು ಫೈಟರ್ ಇಂಜುರಿ ಅದನ್ನ ಆಚೆ ಹೋದ್ನ ಟೇಕ್ ಫೈಟ್. ಈಗ ನಾನು ತಗೊಳ್ಳಲ್ಲ ಅಂತ ಅಂದರೆ ನನ್ನ ಕಾಂಟ್ರಾಕ್ಟ್ ಎಕ್ಸ್ಟೆಂಡ್ ಮಾಡ್ತಾರೆ. ಆ ಥರ ಒಂದು ತುಂಬ ಇದರಲ್ಲಿ. ಸೊ ಫೈಟ್ ಅನೌನ್ಸ್ ಆಗುತ್ತೆ. ಅನೌನ್ಸ್ ಆದಾಗ ನಾವು ಫಸ್ಟ್ ನೋಡೋದೇ ಅಪೋನೆಂಟ್ ಯಾರು, ಅವ್ನ ಬ್ಯಾಕ್ಗ್ರೌಂಡ್ ಏನು, ವಿನ್ನಿಂಗ್ ರೆಕಾರ್ಡ್ ಏನು, ಅವ್ನ ಸ್ಟೈಲ್ ಏನು, ಎಷ್ಟು ವಿನ್ನಿಂಗ್ ಸ್ಟ್ರೀಕ್ ಇದೆ, ವರ್ಷಕ್ಕೆ ಎಷ್ಟು ಫೈಟ್ ಆಡಿದ್ದಾನೆ, ಫಸ್ಟ್ ಒಂದು ಹಿಸ್ಟ್ರಿ ಎಲ್ಲ ಅನಲೈಸ್ ಚೆಕ್ ಮಾಡಿ, ಅದಾದಮೇಲೆ ನಮ್ಮದು ಟ್ರೈನಿಂಗ್ ಕ್ಯಾಂಪ್ ಹೇಗೆ ಸ್ಟಾರ್ಟ್ ಮಾಡಬೇಕು, ಪ್ಲ್ಯಾನಿಂಗ್. ಈಗ ನನ್ನ ಅಪೋನೆಂಟ್ ಹೇಗಿದೆ, ಅವನದು ಫೈಟ್ ಹಿಸ್ಟ್ರಿ ಏನು, ಯಾವ ಥರ ವಿನ್ ಆಗಿದ್ದಾನೆ, ಅವ್ನ ಸ್ಟ್ರಾಂಗ್ ಝೋನ್ ಯಾವುದು, ವೀಕ್ ಝೋನ್ ಯಾವುದು, ಫಸ್ಟಿಂದ ಈಗ ನಾವು 2 monthsಲ್ಲಿ ಡಿವೈಡ್ ಮಾಡ್ಕೊಳ್ತೀವಿ. ಪ್ರಿಪ್ರೇಷನ್, ಕಾಂಪಿಟೇಷನ್, ಈ ಥರ. ಈಗ ಯೂಶ್ವಲಿ ಅದು ಸ್ಪೋರ್ಟ್ಸ್ ಫೀಲ್ಡಲ್ಲಿ ಗೊತ್ತಿರತ್ತೆ. ಪ್ರೀ ಕಾಂಪಿಟೇಷನ್ ಪೀರಿಯಡು, ಕಾಂಪಿಟೇಷನ್ ಪೀರಿಯಡು, ಆ ಥರ ಎಲ್ಲ ಒಂದು ಸೈಕಲ್ ಇರುತ್ತೆ. ಅದನ್ನು ಪ್ರಕಾರವಾಗಿ ಓಕೆ ಈಗ 60 days ಇದೆ, ಇಲ್ಲ 70 days ಇದೆ, 15 days 20 days ನಾನು ಏನು ವರ್ಕ್ ಮಾಡಬೇಕು. ಯೂಶ್ವಲಿ ನಾರ್ಮಲ್ ಟ್ರೈನಿಂಗ್ ಮಾಡ್ಕೊಂಡಿದ್ರೆ ಇಲ್ಲಿ ಮೇನ್ಲಿ ಎಫೆಕ್ಟ್ ಆಗೋದು ಒಂದು ಗೇಮ್ ಪ್ಲ್ಯಾನು, ಇನ್ನೊಂದು ನಿಮ್ಮದು ಗ್ಯಾಸ್ ಟ್ಯಾಂಕ್. ಗ್ಯಾಸ್ ಟ್ಯಾಂಕ್ ಅಂದರೆ ನಿಮ್ಮದು ಸ್ಟ್ಯಾಮಿನಾ ಹೇಗಿದೆ, ಎಂಡೋರೆನ್ಸ್ ಹೇಗಿದೆ ಫೈಟಲ್ಲಿ. ನೀವು 5 ನಿಮಿಷದ್ದು 3 ರೌಂಡ್ 15 ನಿಮಿಷ ನಿಂತ್ಕೊಳ್ಳೋಕ್ಕೆ ನಿಮ್ಮದು ಸ್ಟ್ಯಾಮಿನಾ ಇದೆಯಾ, ಆ ಲೆವೆಲ್ಗೆ ನಿಮಗೆ ಫಿಸಿಕ್ ರೆಡಿ ಇದೆಯಾ, ಫಸ್ಟ್ ಅದು ಇಂಪಾರ್ಟೆಂಟು.
ಆ ಫಾರ್ಮ್‌ನಾಗ್ ತಗೊಬರ್ಬೇಕು. ಆ ಫಾರ್ಮ್ ತಗೊಬರ್ಬೇಕಂದ್ರೆ ಯಾವ ಥರ ಟ್ರೈನಿಂಗ್ ಮಾಡಬೇಕು? ಏನೆಲ್ಲ ಟ್ರೈನಿಂಗ್ ಮಾಡಬೇಕು? ಸ್ಟ್ರೆಂತ್, ಸ್ಪೀಡ್, ಎಂಡೂರೆನ್ಸ್, ಫ್ಲೆಕ್ಸಿಬಿಲಿಟಿ, ಎಜಿಲಿಟಿ, ಕೋಆರ್ಡಿನೇಷನ್ ಇದೆಲ್ಲ ಟ್ರೈನ್ ಮಾಡಬೇಕು. ಹ್ಮ್. ಈಗ ನಾನು ಅಪೋನೆಂಟ್ ಇವ್ನು ಗೇಮ್ ಪ್ಲಾನ್ ಮಾಡಿದ್ದೀನಿ, ಅವ್ನ್ದು ಎಲ್ಲ ರೀಡ್ ಮಾಡಿರ್ತೀನಿ. ಅದು ಗೇಮ್ ಪ್ಲಾನ್‌ಗೆ ವರ್ಕ್ ಮಾಡಬೇಕು. ಅವ್ನು ಈ ಕಡೆ ಯಾವಾಗಲೂ ಲೆಫ್ಟ್‌ಗೆ ರೈಟ್ ಹೊಡಿತಾನೆ. ಬ್ಲಾಕ್ ಮಾಡು, ಟೇಕ್ ಡೌನ್ ಹೋಗು. ಹ್ಮ್. ಬ್ಲಾಕ್ ಮಾಡು, ಕಿಕ್ ಮಾಡು, ಡ್ರಿಲ್ ಮಾಡು. ಎವ್ರಿ ಡೇ ಡ್ರಿಲ್ ಪ್ಲಾನ್ ಮಾಡು. ಹ್ಮ್. ಆಮೇಲೆ ಎಲ್ಲ ಒಂದು ಗೇಮ್ ಪ್ಲಾನ್ ಸೆಟಪ್ ಆಯಿತು. ಸೆಟಪ್ ಆದಮೇಲೆ ವೇಟ್ ಸೆಟಪ್. ಯೂಶುವಲಿ ಏನಾಗುತ್ತೆ ನಮ್ಮಲ್ಲಿ ಎಸ್ಪೆಷಲಿ ಇಂಡಿಯನ್ಸ್ ನಮಗೆ ಫೈಟಿಂಗ್ ಓನ್ಲಿ ಜೀವನ ಅಲ್ಲ. ಹ್ಮ್. ನಾವು ಕೆಲಸ ಮಾಡಬೇಕು, ದುಡ್ಡು ಅರ್ನ್ ಮಾಡಬೇಕು, ಫ್ಯಾಮಿಲಿನ ನೋಡ್ಕೋಬೇಕು. ಇಷ್ಟೆಲ್ಲ ತಲೆ ಬಿಸಿ ಜೊತೆಗೂ ನಾವು ಪ್ರಾಕ್ಟೀಸ್ ಮಾಡಬೇಕು, ಟ್ರೈನಿಂಗ್ ಮಾಡಬೇಕು, ಫೈಟ್‌ಗೆ ಫೋಕಸ್ ಆಗಿರಬೇಕು. ಹ್ಮ್. ಒಂದು ಯಂಗ್ ಏಜಲ್ಲಿ ಎವ್ರಿಥಿಂಗ್ ವಿಲ್ ಬಿ ಪಾಸಿಬಲ್. ನೀವು 23, 24 ಟಿಲ್ 26, 28 ವರೆಗೂ ನೀವು ಮ್ಯಾನೇಜ್ ಮಾಡ್ಬೋದು. ಒನ್ಸ್ ಯು ಕ್ರಾಸ್ 30 ಅಲ್ವಾ, ಅದು ಆಟೋಮೆಟಿಕಲಿ ನಿಮ್ಗೆ ಲೈಫಲ್ಲಿ ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದು ತಾನಾಗಿ ಬಂದ್ಬಿಡುತ್ತೆ. ಹ್ಮ್. ಈ ಕಡೆ ಪರ್ಸನಲ್ ಲೈಫ್ ನೋಡ್ಕೊಳ್ಳಾ, ಪ್ರೊಫೆಷ್ನಲ್ ಲೈಫ್ ನೋಡ್ಕೊಳ್ಳಾ, ಫ್ಯೂಚರ್‌ಗೆ ಪ್ಲಾನ್ ಮಾಡ್ಲಾ, ಇದನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡ್ತೀವಿ ಅದು ತುಂಬಾನೇ ಡಿಪೆಂಡ್ ಆಗುತ್ತೆ. ಫಿಸಿಕಲಿ ನಾವು ಪ್ರಿಪ್ರೇಷನ್ ಜೊತೆಗೆ ನಾವು ಮೆಂಟಲಿ ಹೇಗೆ ಪ್ರಿಪೇರ್ ಆಗ್ತೀವಿ ಅನ್ನೋದು ವೆರಿ ಇಂಪಾರ್ಟೆಂಟ್. ಹ್ಮ್. ಫಿಸಿಕಲಿ ಏನು ಸಖತ್ ಹಾರ್ಡ್ ವರ್ಕ್ ಮಾಡ್ದ, ಚೆನ್ನಾಗಿ ತಿಂದ, ಪ್ರಾಕ್ಟೀಸ್ ಮಾಡ್ದ, ಪ್ರಾಪರ್ ಡಯಟು, ಪ್ರಾಪರ್ ನ್ಯೂಟ್ರಿಷನ್ನು ಎಲ್ಲ. ಮೆಂಟಲಿನೇ ನಾನು 100% ಫಿಟ್ ಇಲ್ಲ ಅಂದರೆ ಐ ಕಾಂಟ್ ಗಿವ್ 100% ಇನ್ ಫೈಟ್. ಹ್ಮ್. ಹ್ಮ್. ಎಲ್ಲ ಎಫೆಕ್ಟ್ ಆಗತ್ತೆ. ನನಗೆ ಪ್ರಾಕ್ಟೀಸ್ ಎಲ್ಲ ಮಾಡಿ ಮನೇಲಿ ಅಮ್ಮಂಗೆ ಹುಷಾರಿಲ್ಲ, ಹ್ಮ್. ಹುಡುಗಿ ಕಿತ್ತಾಡ್ತಾ ಟಾಕ್ಸಿಕ್ಕು ಅದೊಂದು. ಹೇಗೆ ಮೇಂಟೈನ್ ಮಾಡ್ತೀರಾ ಅದೆಲ್ಲ? ಅವು ತುಂಬ ನೀನು ನಂಗೆ ಟೈಮ್ ಕೊಡಲ್ಲ ಹಂಗೆ ಹಿಂಗೆ ಅಂತ ಹುಡುಗಿ ಹೇಳಿದ್ರೆ, ಅಪ್ಪ ಅಮ್ಮ ಅಯ್ಯೋ ನಂಗೆ ಹುಷಾರಿಲ್ಲ, ನೀನು ನನ್ನ ಜೊತೆಲಿರಬೇಕು, ಅದು ಬಿಟ್ಟು ನೀನು ಅಲ್ಲೆಲ್ಲಿ ಹೋಗಿದ್ದೀಯಾ ಅಂತಂದರೆ ಇದೆಲ್ಲ ಮ್ಯಾಟ್ರ್ ಆಗತ್ತೆ. ಅದಕ್ಕೆ ಆ್ಯಸ್ ಎ ಫೈಟರ್‌ಗೆ ಫ್ಯಾಮಿಲಿ ಆಗಿರ್ಬೋದು ಅಥವಾ ಪರ್ಸನಲ್ ಲೈಫಲ್ಲಿರೋ ಪಾರ್ಟ್ನರ್ ಆಗಿರ್ಬೋದು ವೆರಿ ವೆರಿ ಇಂಪಾರ್ಟೆಂಟ್. ಹ್ಮ್. ಅವೆರಡು ರೈಟ್. ಕರೆಕ್ಟಾಗಿ ಇದ್ಬಿಟ್ರೆ ಹಿಲ್ ಅಚೀವ್ ಎನಿಥಿಂಗ್. ಈವನ್ 30 ವರ್ಷ ಆಗಿರಲಿ, 40 ವರ್ಷ ಆಗಿರಲಿ, ಹಿಲ್ ಗಿವ್ ಬೆಸ್ಟ್. ಕರೆಕ್ಟ್ ಆಗಿ ಹೇಳಿದ್ರಿ. ಯಾಕೆ ಇದು ಹೇಳ್ತೀನಿ ಅಂದ್ರೆ ನಿಮ್ದು ಒಂದು ಯಾವುದೋ ವಿಡಿಯೋಲಿ ಕಮೆಂಟಿಗೆ ನೀವು ರಿಪ್ಲೈ ಕೊಟ್ಟಿದ್ರಿ. ನನ್ನ ಲೈಫಲ್ಲಿ ಲವ್ ಅನ್ನೋ ಚಾಪ್ಟರ್ ಮುಗ್ದೋಗಿದೆ. ಎಂಎಂಎನೇ ನನ್ನ ಲೈಫ್ ಅಂತ. ಏನಾಯ್ತು ಬ್ರದರ್? ಇಫ್ ಯು ಕ್ಯಾನ್ ಟೆಲ್ ಅಸ್ ಮೇಲ್ಮೇಲೆ. ಎಲ್ಲಾರ ಲೈಫಲ್ಲೂ ಪರ್ಸನಲ್ ಲೈಫ್ ಅನ್ನೋದು ಇದ್ದೇ ಇರತ್ತೆ. ಹ್ಮ್. ಆ, ಇರ್ತಾರೆ ಜೊತೆಗೆ, ಮದುವೆ ಆಗೋಣ, ಫ್ಯೂಚರ್ ಆಗತ್ತೆ, ಮಕ್ಕಳಾಗತ್ತೆ, ಹಿಂಗೆ ಬದುಕೋಣ ಅಂತೆಲ್ಲ ಆಸೆ ಇರತ್ತೆ. ಬಟ್ ಸಮ್ಟೈಮ್ಸ್ ಏನಾಗತ್ತೆ ಗೊತ್ತಾ, ನೀವು 20ಸ್ನಲ್ಲಿ ನಿಮ್ಮದು ಲವ್ ಸ್ಟೋರಿ ಸ್ಟಾರ್ಟ್ ಆಗಿರತ್ತೆ, ಅದು 30ಸ್ವರೆಗೂ ಹೋಗುತ್ತೆ. 30ಸಲ್ಲಿ ಎಂಡ್ ಆದಮೇಲೆ ಲೈಕ್ ವರ್ಷಾನುಗಟ್ಲೆ ಜೊತೆಲಿದ್ದಾಗ ದೂರ ಆದಮೇಲೆ ಮತ್ತೆ ತಿರ್ಗಾ ಆ ಫೀಲ್ ಬರಲ್ಲ. ಇನ್ನು ಯಾರನ್ನೋ ಜೊತೆಗೆ ಹೋಗ್ತೀವಿ, ಡೇಟ್ ಹೋಗ್ತೀವಿ, ಮಾಡ್ತೀವಿ. ಹೋದಾಗಲೂ ಕೂಡ ನಾವು ಜೊತೆಲಿರೋರನ್ನ ನಮ್ಮ ಹಳೆಯೊಬ್ರನ್ನ ನೋಡಲಿಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಅದು ವರ್ಕ್ ಆಗಲ್ಲ. ಅದು ರಿಯಲೈಸ್ ಆಗ್ಬಿಡುತ್ತೆ, ಬೇಡಪ್ಪ ಇದು ಆಗಲ್ಲ. ಸುಮ್ಮನೆ ಅವಾಗ ಏನಾಗುತ್ತೆ, ನಾವು ಮುಂದ್ಗಡೆ ಇರೋ ಜೊತೆ ನಾವು ಹಳಬ್ರನ್ನ ನೋಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಅದನ್ನ ಸಿಗಲ್ಲ. ನಾವು ಇರಿಟೇಟ್ ಆಗ್ತೀವಿ. ಮತ್ತೆ ಜಗಳ ಮಾಡ್ತೀವಿ. ಮತ್ತೆ ಎಂಡ್ ಆಗತ್ತೆ. ಸುಮ್ಮನೆ ಯಾಕೆ ಇದು ಪ್ರೊಸೆಸ್ಸು ಅಂತ ಹೇಳ್ಬಿಟ್ಟು ಟಾಟಾ ಬಾಯ್. ನಮ್ಮನ್ನ ನಾವು ಪ್ರೀತಿಸಿ, ನಮ್ಮನ್ನ ನಾವು ಖುಷಿಯಾಗಿರೋಣ. ಸೊ ನಮ್ಮ ಲೈಫಲ್ಲೇನು, ನಾವು ಸ್ಟಾರ್ಟ್ ಮಾಡಿದ ಉದ್ದೇಶ ಏನಿದೆ ಜೀವನದಲ್ಲಿ, ನಾವು ಚಿಕ್ಕ ವಯಸ್ಸಿನಲ್ಲಿ ಬೆಳೆದಿದ್ದ ರೀತಿ ಹೇಗಿದೆ, ನಾವು ಜೀವನದಲ್ಲಿ ಏನು ಗುರಿ ಸಾಧಿಸ್ಬೇಕು ಅಂದ್ಕೊಂಡಿದ್ರಿ. ಸೊ ಅದೆಲ್ಲ ರಿಯಲೈಸ್ ಆದಾಗ ಓವರ್ ಹ್ಯಾಪಿನೆಸ್ ಐ ಚೂಸ್ ಪೀಸ್. ಐ ಚೂಸ್ಡ್ ಪೀಸ್. ಹ್ಮ್. ಹ್ಯಾಪಿನೆಸ್ ಅನ್ನೋದು ಈ ಕ್ಷಣಕ್ಕೆ ಹೇಳಿದ್ನಲ್ಲ, ಹೇಗೆ ಹ್ಮ್. ನನಗೆ ಒಂದು ಗಾಡಿ ಇಷ್ಟ, ಒಂದು ಕಾರ್ ಇಷ್ಟ, ಒಂದು ಮನೆ ಇಷ್ಟ, ಒಂದು ಬಂಗ್ಲೆ ಇಷ್ಟ, ತಗೊಂಡಾಗ ಖುಷಿ ಸಿಗತ್ತೆ, ಹ್ಯಾಪಿ. ಎಷ್ಟೊತ್ತಿರುತ್ತೆ ಹ್ಯಾಪಿನೆಸ್. ಬಟ್ ಆದರೆ ನೀವು ಒಂದು ಯಾವ್ದಾದ್ರು ಒಂದು ವಿಷಯದಲ್ಲಿ ನೀವು ಪೀಸ್ನ ಕಂಡುಕೊಳ್ತೀರಾ, ಆ ಪೀಸ್ ಅನ್ನೋದು ಫಾರ್ ಎವರ್. 2 ನಿಮಿಷ ಇಲ್ಲ 2 ದಿವಸದ ಖುಷಿಗೋಸ್ಕರ ನಾನು ಪೀಸ್ನ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ. ನಾನು ಇವಾಗ ಐ ಫೌಂಡ್ ಮೈ ಪೀಸ್. ಎಷ್ಟು ಫುಲ್ ಪೀಸ್ ವರ್ಷದ ಆಗಿದ್ದೀರಾ. ಹ್ಯಾಪಿನೆಸ್ ನೀವು ಪೀಸ್ ಇಂದ ಎಂಡ್ ಮಾಡಿದ್ರಿ? ಸುಮಾರು 2.5 ವರ್ಷ ಆಯ್ತು ಪೀಸ್ನ ಕಂಡ್ಕೊಳಕ್ ನನ್ಗೆ ಇವಾಗ. ಓಕೆ. ಇವಾಗ ಯಾಕಂದ್ರೆ ಆಲ್ಮೋಸ್ಟ್ 8-9 ವರ್ಷದ್ದು ಅವಾಗ ಆದ್ಮೇಲೆ ಕಷ್ಟ ಆಗತ್ತೆ. ಅದೇ ಏನಂದ್ರೆ ಯೂಶಲಿ ನಾವು ಸಮ್ಟೈಮ್ಸ್ ಏನು ನಮ್ಮ ತುಂಬ ಜನ ಮಾಡೋದು, ಬ್ರೇಕಪ್ ಆದ ಕ್ಷಣನೇ ಸಡನ್ ಇನ್ನೊಂದು ರಿಲೇಶನ್‌ಶಿಪ್‌ಗೆ ಜಂಪ್ ಆಗ್ಲಿಕ್ಕೆ ಟ್ರೈ ಮಾಡ್ತಾರೆ. ಬಟ್ ಅದು ತಪ್ಪು ಅನ್ಕೋತೀನಿ ನಾನು. ಈಗ ನಾನು ಟ್ರೈ ಮಾಡಿದೆ. ಅದಕ್ಕೆ ಅದು ತಪ್ಪು ಅದು. ಸೊ ಇಲ್ಲ ಅದೇ ಟೈಮ್ ತಗೋಬೇಕು. ನಾವು ಟೈಮ್ ತಗೊಂಡು ಈಗ ಹ್ಯಾಪಿ. ಅದೇ ಹೇಳ್ದಾಗೆ ಪ್ರೆಸೆಂಟ್ ನಾವು ಆ ಚಾಪ್ಟರ್‌ನ ಬಂದ್ ಮಾಡಿದ್ದೀರಿ. ಹಾಗಂತ ಹೇಳ್ಬಿಟ್ಟು ಯಾರಿಗೂ ಅಲೋ ಮಾಡೋದಿಲ್ಲ ಅಂತಲ್ಲ, ಡೆಫಿನೆಟ್ಲಿ.
ಈ ಈಗ ಕೇಜ್ ನೌಡೇಸ್ ಕ್ಲೋಸ್ ಆಗಿದೆ, ಕೇಜ್ ಓಪನ್ ಮಾಡ್ತೀವಿ, ಒಳಗಡೆ ಬನ್ನಿ ಫೈಟ್ ಮಾಡೋಣ ಯಾ ಅಂತ. ಇಲ್ಲ, ಸಿ ಐ ಆಮ್ ಇಂಟು ಕಂಪ್ಲೀಟ್ ಸ್ಪಿರಿಚುವಲ್ ಥಿಂಗ್ಸ್. Okay. ಓಕೆ, ಓಕೆ. ಎಲ್ಲದೂ ಪೂರ್ವ ನಿರ್ಧಾರಿತ. ಹಾ. ಏನೇನಾಗಬೇಕು, ಯಾಕಾಗಿದೆ, ಎಲ್ಲದೂ ಒಂದು ನಮ್ಮ ಜೀವನದಲ್ಲಿ ಏನೇ ಒಂದು ಸಿಗಬೇಕು ಅಂದರೆ ನಾವು ಅದಕ್ಕೆ ಅರ್ಹರಾಗಿರಬೇಕು, ಅರ್ಹತೆನ Correct. ಪಡ್ಕೋಬೇಕು, ಹ್ಮ್. ಪ್ರೀತಿನ ಪಡ್ಕೋಬೇಕು. ನಾನು ಪ್ರೀತಿಸಿದ ಹುಡುಗಿನ ಮದುವೆ ಆಗಬೇಕು ಅಂದ್ರೆ ನಾನು ಅದಕ್ಕೆ ಅರ್ಹನಾಗಿರಬೇಕು. ಹ್ಮ್. Fair. ಅದಕ್ಕೆ ನನಗೆ ಅವ್ರು ಬಿಟ್ಟೋಗಿದ್ದಾರೆ, ಇಲ್ಲ ನಾವೇ ಬಿಟ್ಟಿದ್ದೀವಿ ಅಂದರೆ ಏನೋ ಆಗಿದೆ ಅಂದರೆ ಅದು ಅರ್ಹತೆ ಅಲ್ಲ ಅಂತ. ಹ್ಮ್. ಸೊ ಆಗಿದೆಲ್ಲ ಒಳ್ಳೇದಕ್ಕೆ. ಬಹುಶಃ ಏನೋ ಮುಂದೆ ಕೆಟ್ಟದಾಗೋದಿತ್ತೇನೋ ದೊಡ್ಡದಾಗಿ. ಸೊ ಎಲ್ಲ ಎಂಡ್ ಆಗಿದೆ. ಬಿಟ್ಟೋಗಿರೋರಿಗೆ ಅಥವಾ ಬೇರೆ ಆಗಿರೋದಕ್ಕೆ ಏನು ದ್ವೇಷ ಬೇಡ, ದ್ವೇಷನೂ ಇಲ್ಲ ನನಗೆ. ಹ್ಮ್. ಬಟ್ ಕ್ಷಮೆ ಇಲ್ಲ ಅಷ್ಟೇ. ಅಷ್ಟೇ. ಬಟ್ ಎನಿವೇಸ್ So, ಆಗೋದಿಲ್ಲ ಒಳ್ಳೇದಕ್ಕೆ. ಆ, ಸೊ ಆಗ್ಲೇ ರಿಂಗ್ ಬಗ್ಗೆ ಮಾತಾಡಿದೆ, ರಿಂಗ್ ಮತ್ತೆ ಹಾ. ಬೋಲ್ಟು ಅಂತ. ಅಲ್ಲಿಂದ ವಾಕ್ ಮಾಡ್ಕೊಂಡ್ ಬರೋವರೆಗೂ ಹಾ. ಒಂದು ಅಡ್ರಲಿನ್ ಇರುತ್ತೆ. ಓಕೆ ಗುರು, ಹೊಡಿತೀನಿ ಅವ್ನಿಗೆ ಅಂತ ಹಂಗೆ ಪಂಪ್ ಕೂಡ ಮಾಡ್ತಾರೆ. ಅನೌನ್ಸ್ ಮಾಡೋರು ಎಲ್ಲಾರು ಪಂಪ್ ಮಾಡ್ತಾರೆ. ಒನ್ಸ್ ಆ ಲಾಕ್ ಮಾಡಿದ ತಕ್ಷಣ ನೀವಿಬ್ರೇ ಕೇಜಲ್ಲಿ, ಬೇರೆ ಯಾರು ಇರಲ್ಲ. ದಟ್ ಪರ್ಟಿಕ್ಯುಲರ್ ಮೂಮೆಂಟ್ ಏನ್ ಅನ್ಸುತ್ತೆ ನಿಮ್ಗೆ? ಬ್ರೋ, ದಟ್ ಈಸ್ ಡಿಫ್ರೆಂಟ್ ವರ್ಲ್ಡ್. ನಾನು ಹೇಳ್ತೀನಲ್ಲ, ಹಾ. ನೀವು ಎಂಟ್ರಿ ಆಗುವಾಗ ಆ ಮ್ಯೂಸಿಕ್, ಆ ಕ್ರೌಡು, ಆ ಚಿಯಪ್. ನೀವು ಬೇರೆ ಕನ್ನಡ ಸಾಂಗ್ಸ್ ಎಲ್ಲ ಹಾಕೊಂಡಿದ್ರೆ ನಾನಂತೂ ಬೇರೆ. ಆಕ್ಚುಲಿ ನಾನು ಸ್ಪೆಕ್ಸ್ ಹಾಕ್ತೀನಲ್ಲ, ತೆಗೆದ್ರೆ ನನಗೆ ಲಾಂಗ್ ವಿಷನ್ ಇಲ್ಲ, ಸರಿ ಚೆನ್ನಾಗಿ ಕಾಣಲ್ಲ ದೂರದ್ದು. ಓಕೆ. ಹತ್ತಿರದಷ್ಟೇ ನಂಗೆ ಕಾಣೋದು ಕನ್ನಡಕ ತೆಗೆದ್ರು. ಓಕೆ. ಸೊ ಚೆನ್ನಾಗಿ ನನಗೆ ಯಾರು ಏನಂತ ಗೊತ್ತಿಲ್ಲ, ಸುಮ್ಮನೆ ಹಿಂಗೆ ಅನ್ಕೊಂಡು ಹೋಗ್ತೀನಿ ಅಷ್ಟೇ. ಹ್ಮ್. ಸಮ್ಟೈಮ್ಸ್ ಪಕ್ಕದಲ್ಲೇ ನನ್ನ ಫ್ರೆಂಡ್ ಯಾರಾದ್ರೂ, ಇವನ್ ನನ್ನ ತಮ್ಮನ ಯಾರು ಇದ್ರು, ಅವ್ನು ಅಣ್ಣ ಹಂಗಂದ್ರು ನಾನು ನೋಡೋದು ಹಿಂಗೆ ಅನ್ಕೊಂಡು ಹೋಗ್ತಾ ಇರ್ತೀನಿ. ಅಂದಿದ್ದಾರೆ ತುಂಬ ಜನ, ಏನೋ ಪಕ್ಕದಲ್ಲೇ ಇದ್ದೀನಿ, ಕೈ ಕೊಡ್ತಿದ್ದೀನಿ, ಇನ್ನೇನೋ ಗಮನಿಸಿಲ್ಲ ಅಂತ. ಕ್ಲಾಸ್ ಹಾಕಿಲ್ಲ ಮಾರೆ. ಸೊ ಆ ಥರ ಒಂದ್ಸಲ ನಾನು ರಿಂಗ್ ಒಳಗಡೆ ಹೋದ್ಮೇಲೆ, ಈವನ್ ನನ್ನ ಅಪ್ಪನಂಡ್ ಹತ್ರ ಬರೋವರೆಗೂ ನಾನು ಅಷ್ಟು ಕ್ಲೀನಾಗಿ ಕಾಣೋದಿಲ್ಲ. ಹತ್ರ ಬಂದಾಗಲೂ ಅಷ್ಟು ನೋಡ್ತಾ ಇರ್ತೀನಿ, ಓಕೆ ಫೈನ್ ಅಂತ. ಅಲ್ಲಿ ಏನಂದ್ರೆ ಒಂದು ಬೀಳೋವರೆಗೂ ಅಷ್ಟೇ, ಪಟಾರ್ ಚಟಾರ್ ಅಂತ ಬೀಳ್ತಾ ಇರ್ತಾವಲ್ಲ, ಮಗನೇ ನನಗೆ ಹೊಡ್ದ ಅಜ್ಜಿ ಅಂತ ಆ ಮೈಂಡ್ ಸೆಟ್ಟಿಗೆ ಹೋಗುತ್ತೆ. ಇಲ್ಲ ನಾನು ಹೊಡಿಬೇಕು, ಇಲ್ಲ ಹೊಡ್ಸ್ಕೋಬೇಕು. ಓಕೆ. ಇದೆಲ್ಲ ಆಗಬೇಕು ಚೆನ್ನಾಗಿ. ಆ ಒಂದು ಅಡ್ರಿಲಿನ್ ಪಂಪ್ ಆಗಿರತ್ತೆ, ಹೋಗ್ತಾ ಇರತ್ತೆ, ಫೈಟ್ ಆಗುತ್ತೆ. ಇದಕ್ಕೆ 100% ಇರಬೇಕು ಅಂದ್ರೆ ನಾವು ಫಿಸಿಕಲಿ ಮತ್ತು ಮೆಂಟಲಿ 100% ಇರಬೇಕು. ಇವೆರಡರಲ್ಲಿ ಒಂದು ಮಿಸ್ ಆಯ್ತಲ್ಲ, ಫೈಟ್ ಆಪೋಸಿಟ್ ಆಗುತ್ತೆ. ಅದೇ ನನ್ನ ಲಾಸ್ಟ್ ಫೈಟಲ್ಲೂ ಆಗಿದೆ ಅದೇ. ಓಕೆ. ಸೊ ಮೆಂಟಲಿ ಐ ವಾಸ್ ಸೊ ಓಕೆ, ಮಾಡ್ತೀನಿ, ಆಗತ್ತೆ ಹಾಗೆ ಅನ್ಕೊಂಡೋದೆ. ಸೊ 10 ದಿವಸದಿಂದ ಆಂಟಿಬಯೋಟಿಕ್ಕು, ಹಾಸ್ಪಿಟಲೈಸು, ವೇಯಿಂಗ್ ಏನೋ ಮಾಡಿದೆ, ವೇಟ್ ಕಟ್ ಮಾಡಿದೆ. ಬಟ್ ಫೈಟು ಬೂಸ್ಟ್ ಆಗೋಯ್ತು ಫಸ್ಟ್ ರೌಂಡಲ್ಲೇ. ಫಸ್ಟ್ ರೌಂಡಲ್ಲೇ ನಾಕೌಟ್ ಇಲ್ಲ, TKO. ಲೈಕ್ ನಾನು ಟೇಕ್ ಡೌನ್ ಮಾಡಿದೆ. ಯೂಶಲಿ ನಾನು ಟೇಕ್ ಡೌನ್ ಮಾಡಿದ್ರೆ ನಾನು ಹೇಳಕ್ ಬಿಡಲ್ಲ ಯಾರಿಗೂ. ಅವ್ನು ಈಸಿಯಾಗಿ ಡಿಫೆನ್ಸ್ ಮಾಡ್ದ, ಸ್ಪ್ರಾಲ್ ಮಾಡ್ದ, ಹಿಂದೆ ತೊಗೊಂಡು ಬಂದ, ಹುಕ್ ಮಾಡ್ದ, ಎದ್ದಳಕ್ ಟ್ರೈ ಮಾಡಿದೆ. ಲೈಕ್ ಯು ಕುಡ್ ಅಂಡರ್ಸ್ಟ್ಯಾಂಡ್ ಗುರು, ಇವನು ಇವತ್ತು ಹಿ ಇಸ್ ದ ಬೆಟರ್ ಪರ್ಸನ್ ನನ್ಕಿಂತ. ಲೈಕ್ ಯೂಶಲಿ ನನ್ ಮೇಲೆ ನಾನು ಯಾರಿಗೂ ಬೆನ್ ಮೇಲೆ ಬಿಟ್ಕೊಳ್ಳೋದು ಇಲ್ಲ. ಗ್ರಾಪ್ಲಿಂಗ್ ಇಸ್ ಮೈ ಏರಿಯಾ. ಅವ್ನು ನನ್ನ ಏರಿಯಾಗೆ ಬಂದು ನನಗೆ ಹೊಡೆದ, ಬೇಜಾರಾಯ್ತು. ಸಮ್ಟೈಮ್ಸ್ ಅನಿಸ್ತು ರಿಟೈರ್ಮೆಂಟ್ ಅನೌನ್ಸ್ ಮಾಡ್ಲಾ, ಸಾಕು ನನ್ಗೆ ವಯಸ್ಸಾಯ್ತು 30+ ಅನ್ಕೊಂಡೆ. ಬಟ್ ನಾನು ರಿಟೈರ್ಮೆಂಟ್ ಕೊಟ್ಟು ಈ ಥರ ಸೋತ್ಬಿಟ್ಟು ರಿಟೈರ್ಮೆಂಟ್ ಬೇಡ ಅಂತ. ಸೊ ಒಂದು ಲಾಸ್ಟ್ ಟ್ರೈ ಮಾಡೋಣ, ಒಂದು ಲಾಸ್ಟ್ ರೈಡ್ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ದೀನಿ. ಸೊ ಹಾಗಾಗಿ ಡಿಸೆಂಬರ್ಗೆ ಹೇಳಿದ್ರು ಫೈಟ್ ಮಾಡಲಿಕ್ಕೆ ಕಜಕಿಸ್ತಾನದಲ್ಲಿ. ಸೊ ನಾನು ಇಲ್ಲ ಅಂತ ಹೇಳಿದೆ. ಸೊ ಮೋಸ್ಟ್ ಪ್ರಾಬಬ್ಲಿ ಜಾನ್ ಇಲ್ಲ ಫೆಬ್ರಲ್ಲಿ ಮಾಡ್ತೀನಿ, ನೋಡೋಣ. ಒಂದು ಲಾಸ್ಟ್ ರೈಡ್ ಜಾನ್ ಇಲ್ಲ ಫೆಬ್ರಲ್ಲಿ. ಓಕೆ. ಸೊ ಈಗೆಲ್ಲಾ ಸ್ಪೋರ್ಟ್ಸ್ಗೂ ಒಬ್ರು ಪೋಸ್ಟರ್ ಬಾಯ್ ಇರ್ತಾರೆ. ಅಂದ್ರೆ ಈಗ ಫುಟ್ಬಾಲ್ಗೆ ಮೆಸ್ಸಿ ಆರ್ ರೊನಾಲ್ಡೋ ಇರ್ಬೋದು, ಕ್ರಿಕೆಟ್ಗೆ ಕೊಹ್ಲಿ ಇರ್ಬೋದು, F1ಗೆ ಹ್ಯಾಮಿಲ್ಟನ್ ಇರ್ಬೋದು, ಇಲ್ಲ ಮ್ಯಾಕ್ಸ್ ವರ್ಸ್ಟಾಪನ್ ಇರ್ಬೋದು. ನಮಗ್ ಗೊತ್ತಿರೋ ಪ್ರಕಾರ ಏನು ಕಬೀಬು ಮತ್ತೆ ಮೆಗ್ರೆಗರ್ ಇಬ್ಬರೇ ನಮಗ್ ಗೊತ್ತಿರೋದು. ಈಗ ಪ್ರೆಸೆಂಟ್ ಆಗಿ, ಈಗ ನಾನ್ ನಾಳೆಯಿಂದ ಈ ಪಾಡ್ಕಾಸ್ಟ್ ನೋಡಿದ್ರು, ನಾನು MMA ಫಾಲೋ ಮಾಡೋಣ ಅಂತ ಯಾರೋ ಒಬ್ರು ಅನಿಸ್ತದೆ. ಈಗ ಯಾವ ಒಬ್ಬ ಫೈಟರ್ನ ಗಮನದಲ್ಲಿ ಇಟ್ಕೋಬೇಕು, ನೋಡೋ ಸಖತ್ ಇವ್ರು ಫಾಲೋ ಮಾಡಿದ್ರೆ ನಿಮ್ಗೆ ಸ್ಪೋರ್ಟ್ಸ್ ಇಷ್ಟ ಆಗುತ್ತೆ. ಕೆಲವೊಂದ್ಸರಿ ನಿಮ್ ಪರ್ಸನ್ ಇಂದ ಸ್ಪೋರ್ಟ್ಸ್ ಇಷ್ಟಪಡ್ತೀರಾ. ಈಗ ನನ್ ವಿರಾಟ್ ಕೊಹ್ಲಿ ಟೆಸ್ಟ್ ಆಡ್ತಿಲ್ಲ ಅಂತ ನಾನು ಮ್ಯಾಚ್ ನೋಡ್ತಿಲ್ಲ. ಸೊ ಆ ತರ ಯಾರಿದ್ದಾರೆ ಇವಾಗ? ಈಗ ಹೆಂಗೆ ಕಬೀಬ್ ಹೇಗೋ, ಇಸ್ಲಾಂ ಮಕಚವ. ಓಕೆ. ಮೆಗ್ರೆಗರ್ ಹೇಗ, ಯಾವ ಕಂಟ್ರಿ? ಡಾಗೆಸ್ತಾನ್. ಕಬೀಬ್ದು ಪಾರ್ಟ್ನರ್. ಓಕೆ. ರೈಟ್ ಹ್ಯಾಂಡ್ ತರನೇ ಇದ್ದವನು. ಓಕೆ, ಕಬೀಬ್ ಟ್ರೈನ್ ಮಾಡೋದು. ಓಕೆ. ಮೆಗ್ರೆಗರ್ ತರ ಇಲಿಯಾ ಟಪೋರಿಯಾ. ಓಕೆ. ಅವನು ಅಷ್ಟೇ ನಾಕೋಟೆ ಹೊಡೆದು ಇಲಿಯಾ ಟಪೋರಿಯಾ, ಡಬಲ್ ವೇಟ್ ಚಾಂಪಿಯನು. ಈಗ ಇಸ್ಲಾಂ ಮಕಚವೇನು ಡಬಲ್ ವೇಟ್ ಚಾಂಪಿಯನು. ಓಕೆ. ಸೊ ಇವರಿಬ್ರನ್ನ ಫಾಲೋ ಮಾಡಿದ್ರೆ ಓಕೆ. ಬಟ್ ಒಂದು ಪ್ರಾಬ್ಲಮ್ ಏನ್ ಗೊತ್ತಾ, MMA ಫೈಟ್ಸ್ ನಮ್ಮಲ್ಲಿ ಎಷ್ಟು ಇದು ಅಂತಂದ್ರೆ, ಯಾವ ಟೈಮಲ್ಲಿ ಇದೆ, ಏನಿದೆ, ಯಾವಾಗ ಅನೌನ್ಸ್ ಆಗತ್ತೆ ಅನ್ನೋದಾದ್ರು ಕರೆಕ್ಟ್ ಆಗಿ ಗೊತ್ತಾಗಲ್ಲ.
ಸಿ MMA ಅಂತ ಬಂದಾಗ UFC ಇಸ್ ಟಾಪ್. ಹೌದು. ನಾವು ಅವ್ರದ್ದು ಪೇಜ್ ಪೇಜಸ್ನ ಫಾಲೋ ಮಾಡಿದ್ರೆ ನೆಕ್ಸ್ಟ್ ವೀಕ್ ಯಾರು ಫೈಟ್ ಇದೆ, ಫೈಟ್ ಕಾರ್ಡ್ ಗೊತ್ತಾಗುತ್ತೆ, ಯಾರ ಜೊತೆ ಫೈಟ್ ಇದೆ ಅನ್ನೋದೆಲ್ಲ ಗೊತ್ತಾಗ್ಬಿಡುತ್ತೆ. ಎವ್ರಿ ವೀಕ್ ಒಂದು ಫೈಟ್ ಇದೆ ಎವ್ರಿ ವೀಕ್ ಅಂತ ಹೇಳಿದ್ರೆ ಮಂತ್ಲಿ Break ಒನ್ ಇರುತ್ತೆ ಟು usually. ಮಂತ್ಲಿ ಒನ್ ಟು ಡಿಫ್ರೆಂಟ್ ಕಂಟ್ರಿಲಿ ಆಗ್ತಾ ಇರುತ್ತೆ. ಓಕೆ. ಈಗ ನೆಕ್ಸ್ಟ್ UFC 300 320 ಆ ಥರ ಅದೊಂದು ಈವೆಂಟ್ ನಂಬರ್ ಕೊಟ್ಟಿರ್ತಾರೆ. ಹ್ಮ್. ಅಂದರೆ ಪ್ರಿಲಿಮ್ಸ್ ಇರುತ್ತೆ, ತುಂಬ ಮೇನ್ ಇವೆಂಟ್ ಹ್ಮ್. ಏನೋ ಸೈಡ್ ಇವೆಂಟ್ಸ್ ಅಂತ ಏನೇನೋ ಇರುತ್ತಲ್ಲ. ಸೊ ಈಗ ಗಿವಿಂಗ್ ನಿಮ್ಗೆ ಇವಾಗ ಚಾನ್ಸ್ ಇತ್ತಪ್ಪ ಮೆಗ್ರೆಗರ್ ಜೊತೆ ಫೈಟ್ ಮಾಡಕ್ಕೆ ಇಲ್ಲ ಕಬೀಬ್ ಜೊತೆ ಫೈಟ್ ಮಾಡಕ್ಕೆ ಅಂತ ಹ್ಮ್. ಇತ್ತು ಅಂದ್ರೆ ಹ್ಮ್. ಹೂ ವುಡ್ ಯು ಚೂಸ್ ಅಂಡ್ ವೈ? ಫೈಟ್ ಮಾಡಕ್ ಚಾನ್ಸ್ ಇದ್ರೆ ಚಾನ್ಸ್ ಇತ್ತು ಅಂದ್ರೆ ಈಗ ಅಫ್ಕೋರ್ಸ್ ಕಬೀಬ್ ಆಡ್ತಿಲ್ಲ, ಮೆಗ್ರೆಗರ್ನ ಮೆಗ್ರೆಗರ್ ವೈ ಹಾ. ಬಿಕಾಸ್ ಕಬೀಬ್ ಇಲ್ಲ, ಅವರೇ ಇಲ್ಲ. ಸೋಲ್ಸಿರೋರು, ಬಟ್ ಸ್ಟಿಲ್ ಮೆಗ್ರೆಗರ್ ಏನಕ್ಕೆ ಚೂಸ್ ಮಾಡ್ತಾರೆ? ಮೆಗ್ರೆಗರ್ ಅಂದ್ರೆ ಎರಡು ರೀಸನ್ ಆಗಿ ಯೋಚನೆ ಮಾಡ್ಬೋದು. ಒಂದು ಸ್ಕಿಲ್ ಟ್ಯಾಕ್ಟಿಕ್ಸ್ ವೈಸ್ ನಾನು ಹೇಗೆ ಎಷ್ಟು ಈಸಿಯಾಗಿ ಬೀಟ್ ಮಾಡ್ಬೋದು ಅಂತ. ಹ್ಮ್. ಸೆಕೆಂಡ್ ಈಸ್ ಲೈಕ್ ಹಿಸ್ ನೇಮ್ ಫೇಮ್. ಹ್ಮ್ ಅವನ ಜೊತೆ ಆಡಿದ್ರೆ ಹ್ಮ್. ಐ ವಿಲ್ ಸಮಥಿಂಗ್ ಗೆಟ್ ಅಂತ. ಸೋತ್ರು ಐ ವಿಲ್ ಗೆಟ್ ಕರೆಕ್ಟ್ ಸಮಥಿಂಗ್. ಕರೆಕ್ಟ್ Okay. ಬಟ್ ಕಬೀಬ್ ಜೊತೆ ಆಗಲ್ಲ. ಯಾಕೆ? ಈವನ್ ಕಬೀಬ್ ಇಸ್ ಕಂಪ್ಲೀಟ್ ಸಿಂಪಲ್ ಫೈಟರ್. ಅವನಿಗೆ ಕಂಪೇರ್ ಟು ಫ್ಯಾನ್ ಫಾಲೋವರ್ಸ್ ಈಗ ಹೇಗೆ ಯಾವ ತರ ಅದು ಹೇಳ್ಬೋದು, ಗ್ಲಾಮ್ ಆ ಲೆವೆಲ್ ಹಾ. ಗ್ಲಾಮ್ ಇರಲ್ಲ ಹಾ. ಮೆಗ್ರೆಗರ್ ತರ. ಮೆಗ್ರೆಗರ್ ಜೊತೆ ಫೈಟ್ ಮಾಡ್ತಾ ಇದ್ದಾನಂದ್ರೆ ಸೂಪರ್. ಈಗ ಎಕ್ಸಾಂಪಲ್ ರೋಹಿತ್ ಶರ್ಮಾಗೂ ವಿರಾಟ್ ಕೊಹ್ಲಿಗೆ ಏನ್ ಡಿಫ್ರೆನ್ಸ್? ಆ ತರ ನೀನ್ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಜೊತೆ ವಿಕೆಟ್ ತೆಗೆದ್ರೆ ಬೇರೆ ಇದು, ರೋಹಿತ್ ಶರ್ಮಾ ವಿಕೆಟ್ ಹಾ. ತೆಗೆದ್ರೆ ಬೇರೆ ಇದೆ. ಹಾ. ಸೊ ಆ ತರ ಫೀಲ್. ಕೊಹ್ಲಿ ಅಂದ್ರೆ ಆ ಕ್ರೇಜ್ ಇದೆ. ಓಕೆ. ಈ ಕೊಹ್ಲಿನೂ ರೋಹಿತ್ ಶರ್ಮಾನು ಕ್ಲಾಸೆ, ಹ್ಮ್. ಬಟ್ ಕೊಹ್ಲಿ ಇಸ್ ಡಿಫ್ರೆಂಟ್. ಓಕೆ. ಇಸ್ ಒಂಥರ ಮಾಸ್ ತರ ಇದು ಫೀಲ್. ಒಂದೇ ಅಂತಲ್ಲ ಬ್ರೋ, ಅಂದ್ರೆ ಅವ್ನ್ ಟ್ರಾಶ್ ಟಾಕ್ ನೋಡಿದೀರಾ ಕಬೀಬ್ದು? ಅವ್ನ್ ಐರಿಷ್ ಫಸ್ಟ್ ಆಫ್ ಆಲ್. ಅವ್ನ್ ಟ್ರಾಶ್ ಟಾಕ್ ಸ್ಟಾರ್ಟಿಂಗ್ ಬಂದಾಗ McGregor. ಏನ್ ಮಾಡ್ಬೇಕಾರೆ ಬುಲಿ ಮಾಡೋದು, ಆಡಿಯನ್ಸ್ ನ ಇದು ಮಾಡೋದು. ಹ್ಮ್. ಮೇನ್ಲಿ UFC ಇಸ್ ಅ ಅಟ್ರಾಕ್ಟಿವ್ ಸ್ಪೋರ್ಟ್. ಡೇನಾ ವೈಟ್ ಹಂಗ್ ಅನ್ಕೊಂಡೆ ಅದನ್ನ ಚೆನ್ನಾಗಿ ಬಿಲ್ಡ್ ಮಾಡ್ದ. ಕರೆಕ್ಟ್ ಅಲ್ವಾ? ಅಲ್ಲ, ನಾನ್ ಏನಕ್ಕೆ ಹೇಳ್ತಾ ಇದೀನಿ ಅಂತ ಅಂದ್ರೆ, ಹ್ಮ್. ಇಷ್ಟೆಲ್ಲ ಹವಾ ಮೇಂಟೈನ್ ಮಾಡಿ ಎಲ್ಲ ಮೇಂಟೈನ್ ಮಾಡಿ ಕಬೀಬ್ಗೆ ಟ್ಯಾಪ್ ಮಾಡಿ ಹಿ ಲಾಸ್ಟ್ ಹ್ಮ್. ಅಲ್ಲ, ಅಂದ್ರೆ ಕಬೀಬ್ ವರ್ಸಸ್ ಇದ್ರಲ್ಲಿ ಟ್ಯಾಪ್ ಮಾಡಿ ಸೋತ. ಹ್ಮ್. ನಿಮ್ ಆರ ಎಲ್ಲ ಹೊಟ್ಟೋಗುತ್ತಲ್ಲ, ಬಿಕಾಸ್ ಈ ಫೀಲ್ಡ್ ಅಲ್ಲಿ ಇರೋದೇ ಆರ ಗುರು. ನಾನ್ ಏನೋ ನನ್ ಸೋಲ್ಸಕ್ ಆಗಲ್ಲ ಯಾರೋ ಅನ್ನೋ ತರ ಒಂದ್ ಫೀಲ್ ಅಲ್ಲಿ ಇರ್ತೀರಾ. ಹ್ಮ್. ಅಂಡ್ ದೆನ್ ಕಬೀಬ್ ಐ ನೋ ಹ್ಮ್. ವೆರಿ ಸಿಂಪಲ್, ನೀವ್ ಹೇಳ್ದಂಗೆ ಜಾಸ್ತಿ ಮಾತ್ ಜಾಸ್ತಿ ಹ್ಮ್. ಮಾಡಲ್ಲ, ಬರೀ ಬರ್ತಾರೆ ಆಡ್ತಾರೆ ಹೋಗ್ತಾರೆ ಆ ಹ್ಮ್. ತರ ಮನುಷ್ಯ. ಹ್ಮ್. ಬಟ್ ಆ ಒಂದು ಫೈಟ್ ಆದ್ಮೇಲೆ ಅವ್ರದ್ದು ವ್ಯಾಲ್ಯೂ ಡಿಪ್ ಆಯ್ತಾ ಅಕಾರ್ಡಿಂಗ್ ಟು ಯು? ಹಾಗಂತ ಏನಿಲ್ಲ. ಓಕೆ. ಸಿ ಎಂಡ್ ಆಫ್ ದ ಡೇ ಹ್ಮ್. ಜನಕ್ಕೆ ಏನ್ ಇಷ್ಟ? ಒಳ್ಳೇದಿಷ್ಟನ ಕೆಟ್ಟದಿಷ್ಟನ? ಕೆಟ್ಟದ್ದು. ಕೆಟ್ಟದನ್ನ ತುಂಬಾ ಬೇಗ ಅಟ್ರಾಕ್ಟ್ ಮಾಡ್ತಾರೆ. Okay. ಒಳ್ಳೆಯವ್ರಾಗಕ್ಕೆ ಯಾರು ಇಷ್ಟ ಇಲ್ಲ. ಓಕೆ. ಸೊ ಅದನ್ನ ಯಾವ ತರ ಹೇಳ್ಬೇಕು? ಇಲ್ಲ, ನಮ್ಗೆ ಅರ್ಥ ಆಯ್ತು, ಹ್ಮ್. ಬಟ್ ಸ್ಟಿಲ್ ಜನಕ್ಕೆ ಈ ಸಾಧುಗಳು ಗುರೂಜಿಗಳು ಇಷ್ಟನಾ ಅಥವಾ ರಣವೀರ್ ಕಪೂರ್ ಓ ಯಾ ಅಂದ್ರೆ ಇಷ್ಟನಾ? ಯಾರ ತರ ಆಗಕ್ಕೆ ಇಷ್ಟ? ನೀನ್ Same. ಸಾಧು ಹೋಗಂದ್ರೆ ಏಯ್ ನಾನ್ ರಣವೀರ್ ಕಪೂರ್ ಉಪೇಂದ್ರ ಹಂಗಾಗಿರ್ತೀನಿ ಅಂತಾರೆ ಆ ತರ. ಸೊ ಹಾಗೆ ಜನಕ್ಕೆ ಯಾವಾಗ ಈಗ ಒಳ್ಳೆ ಕೆಲಸ ಮಾಡಿ ಜನ ಈಗ ನ್ಯೂಸ್ ಆಯ್ತು, ಯಾರೇ ಮೀಡಿಯಾನೇ ಆಗ್ಲಿ, ನೀವು ಒಳ್ಳೇದಾಗಿದ್ರೆ ಒಳ್ಳೇದ್ ಮಾಡಿದ್ರೆ ತೋರಿಸ್ತೀರಾ, ಒಳ್ಳೇನಂತ ತೋರಿಸಲ್ಲ. ಇಲ್ಲ, ಏನೋ ಒಂದು ಕೆಟ್ಟದ್ ಮಾಡಿ ಹೈಲೈಟ್ ಮಾಡಿ ತೋರಿಸ್ತಾರೆ, ಜನಕ್ಕೆ ಗೊತ್ತಾಗತ್ತೆ, ರೀಚ್ ಆಗತ್ತೆ. ಸೊ ಇದೇ ಡಿಫ್ರೆನ್ಸ್. ಯಾಕೆ ಕಬೀಬ್ ಲೆಸ್ ಪಾಪ್ಯುಲರ್, ಮೆಗ್ರೆಗರ್ ಏನಕ್ಕೆ? ಈಸ್ ಅ ಮಾರ್ಕೆಟ್, ಈಸ್ ದ ಮಾರ್ಕೆಟಿಂಗ್ ಐಕಾನ್. UFC ಒಂಥರ ಪೋಸ್ಟರ್ ಬಾಯ್ ತರ. UFC ಅಂದ್ರೆ ಆ ಟೈಮಲ್ಲಿ UFC ಅಂತ ರೀಚ್ ಮಾಡಿಸಿದೆ ಮೆಗ್ರೆಗರ್. ಓಕೆ. ಫೇಸ್ ಆಫ್ UFC ಅಂದ್ರೇನೆ ಮೆಗ್ರೆಗರ್. ಓಕೆ. ಬ್ರೋ ಇಷ್ಟೆಲ್ಲ UFC ಮಾತಾಡಿದ್ವಿ ಆಯ್ತಾ. ನಾನು ನೋಡ್ತಾ ಇದ್ದೆ, ಗೂಗಲ್ ಮಾಡಿದಾಗ ಕಬೀಬ್ ನೆಟ್ ವರ್ತ್ 200 ಮಿಲಿಯನ್ ಏನೋ ಇತ್ತು. ಸಾರಿ, ಕಬೀಬ್ ಅಂತೀನಿ, ಮೆಗ್ರೆಗರ್ದು. ಕಬೀಬ್ದು ಒಂದು 40 ಮಿಲಿಯನ್ ಇದೆ. ಪ್ಲಸ್ ಫೈಟ್ ನಿಮ್ಗೆ ಪೇಮೆಂಟ್ಸ್ $12,000 to 40 ಮಿಲಿಯನ್ ಹೋಗ್ಬೋದು. ಈಗ ಜೇಕ್ ಪಾಲ್ ಮತ್ತೆ ಮೈಕ್ ಟೈಸನ್ ಫೈಟ್ ಆಯ್ತು, ಹೆವಿ ಆಯ್ತು. ಅವಾಗ ಮ್ಯಾನಿ ಪ್ಯಾಕ್ಯೋ ಮತ್ತೆ ಮೆಗ್ರೆಗರ್ ನೆಕ್ಸ್ಟ್ ಲೆವೆಲ್ ಇತ್ತು, ಹೆಂಗೆಂಗೋ ಇತ್ತು. ಈಗ ನಾನೇ UFC ಎಂಟರ್ ಆಗ್ಬೇಕಂದ್ರೆ ಹೆಂಗ್ ಎಂಟರ್ ಆಗೋದು? ಹೌ ಡು ಐ ಗೆಟ್ ಇನ್ ಟು ದ ಬಿಗ್ಗೆಸ್ಟ್ ಫೈಟಿಂಗ್ ಲೀಗ್ ಆಫ್ ದ ವರ್ಲ್ಡ್? ಈಗ ನೀವು ಅದೇ ಫಸ್ಟ್ ಅಮೇಚೂರಿಂದ ಸ್ಟಾರ್ಟ್ ಮಾಡಿರ್ತೀರಾ, ವಿನ್ನಿಂಗ್ ರೇಷಿಯೋ ಇರುತ್ತೆ, ಪ್ರೊಫೆಷನಲ್ ಸ್ಟಾರ್ಟ್ ಮಾಡ್ತೀರಾ. ವರ್ಲ್ಡ್ ಅಲ್ಲಿ ಟಾಪ್ ಅಂದ್ರೆ UFC-ನೇ. ಎಲ್ರಿಗೂ UFC ಆಡ್ಬೇಕು ಅನ್ನೋದೇ ಒಂದು ಕನಸು, ನನಗೂ ಇತ್ತು. ಓಕೆ, ಸೊ ಆ ಕನಸನ್ನ ರೀಚ್ ಆಗಕ್ಕೆ ನೆಕ್ಸ್ಟ್ ಅದೊಂದು ಟಾರ್ಗೆಟ್ ಇದು. ನಾನು ಇಲ್ಲಿಂದ ಇಲ್ಲಿಗೆ ರೀಚ್ ಆಗ್ಬೇಕು ಅಂದ್ರೆ ಸ್ಟೆಪ್ಸ್ ಇರುತ್ತೆ. ಫಸ್ಟ್ ನಾನು ಇಂಡಿಯಲ್ಲಿ ಅಮೇಚೂರ್ ಆಡ್ತೀನಿ, ಇಂಡಿಯಲ್ಲಿ ಪ್ರೊಫೆಷನಲ್ ಫೈಟ್ಸ್ ಆಡ್ತೀನಿ. ಇಂಡಿಯಲ್ಲಿ ಎಲ್ಲರೂ ಒಳ್ಳೊಳ್ಳೆ ನಾಕೌಟ್, ಒಳ್ಳೆ ವಿನ್, ಸಬ್ಮಿಷನ್ ಮುಖಾಂತರ ವಿನ್ ಆಗ್ತೀನಿ. ನೆಕ್ಸ್ಟ್ ನನ್ನ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಿ ಇಂಡಿಯಾ ಬಿಟ್ಟರೆ ಬೇರೆ ಕಂಟ್ರಿ ಲೈಕ್ ಈಗ ಇರಾನ್ ಇರ್ಬೋದು, ಸಿಂಗಾಪುರ್ ಇರ್ಬೋದು, Middle East, ಮಿಡ್ಲ್ ಈಸ್ಟ್, ಆ ಕಂಟ್ರಿಲೆಲ್ಲ ಯಾವುದು ಈಗ
ಯಾವ್ದು ಲೀಗ್ ಪ್ರಮೋಷನ್ ಇದೆ ಅವ್ರ ಹ್ಮ್. ಹತ್ರ ಮಾತಾಡ್ತೀರಿ. ಓಕೆ. ಓಕೆ ನಾವು ಫೈಟ್ ಅದಕ್ಕೆ ಏನಕ್ಕೆ ಅಲ್ಲಿ ರೀಚ್ ಆಗಿ ನಮಗೆ ಒಬ್ರು ಮ್ಯಾನೇಜರ್ ಬೇಕು. ಹ್ಮ್. ನಾವು ಆಸ್ ಎ ಫೈಟರ್ ನಾವು ಮಾತಾಡ್ಲಿಕ್ಕಾಗಲ್ಲ. ಕರೆಕ್ಟ್. ನಮ್ಮ ಮ್ಯಾನೇಜರ್ ಏನ್ ಮಾಡ್ತಾರೆ, ಆ ಲೀಗ್ ಪ್ರಮೋಷನ್ಸ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ನಮ್ಮ ಹತ್ರ ಫೈಟರ್ ಇದ್ದಾರೆ, ನಿಮ್ಮ ಪ್ರಮೋಷನಲ್ಲಿ ಫೈಟ್ ಕೊಡ್ತೀರಾ. ಸಮ್ಟೈಮ್ಸ್ ಏನಾಗುತ್ತೆ, ಆ ಪ್ರಮೋಷನ್ ಏನು ಮಾಡ್ತಾರೆ, ಓಕೆ 2 ಇಯರ್ಸ್ ಕಾಂಟ್ರಾಕ್ಟ್ ಕೊಡ್ತೀನಿ, 3 ಫೈಟು 4 ಫೈಟು 3 ಇಯರ್ಸ್ 5 ಫೈಟ್ ಆ ಥರ ಕಾಂಟ್ರಾಕ್ಟ್ ಕೊಡ್ತಾರೆ. ಈ ಕಾಂಟ್ರಾಕ್ಟ್ ಬಗ್ಗೆ ಮ್ಯಾನೇಜರ್ಗೆ ಪ್ರಾಪರ್ ನಾಲೆಡ್ಜ್ ಇರಬೇಕು. ಕಾಂಟ್ರಾಕ್ಟ್ ಹೇಗೆ ಲಾಸ್ ಹೇಗಿರುತ್ತೆ, ಎಕ್ಸಿಟ್ ಹೇಗಿರುತ್ತೆ, ಎಕ್ಸಿಟ್ ಆಗುವಾಗ ಏನಾದರೂ ಪೇ ಮಾಡಿ ಎಕ್ಸಿಟ್ ಆಗ್ಬೇಕಾ ಅಥವಾ ಏನಾದರೂ ನೋಟಿಸ್ ಕೊಟ್ಟು ಎಕ್ಸಿಟ್ ಆಗ್ಬೋದಾ, ಫ್ರೀ ಎಕ್ಸಿಟ್ ಇದೆಯಾ, ಏನಾದರೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಈ ಥರದ್ರಲ್ಲಿ ತಗ್ಲಾಕ್. ಫೈಟರ್ಸು ತುಂಬ ಇರಬೇಕು. ನಾನೇ ತಗಲಾಕೊಂಡಿದ್ದೀನಿ ಹ್ಮ್. 2 ಸಲ. ಒಂದು ಸೂಪರ್ ಫೈಟ್ ಲೀಗ್ ಸೈನ್ ಮಾಡಿದಾಗ, ಈಗ ಒಂದು ಚಾಂಪಿಯನ್‌ಶಿಪ್ ಸೈನ್ ಮಾಡಿದಾಗಲೂ ಆಚೆ ಬರ್ಲಿಕ್ಕೆ ತುಂಬ ಕಷ್ಟ ಆಯ್ತು. ಕಷ್ಟ ಆಯಿತು. ಸೊ ಹಾಗಾಗಿ ಅಲ್ಲಲ್ಲೇ 2-3 ವರ್ಷ ವೇಸ್ಟ್ ಮಾಡಿಕೊಂಡೆ. ಸೊ ಈ ಥರ ಸ್ಟೇಜಲ್ಲಿ ಈಗ ನಾನು ಓಕೆ ಇಂಡಿಯಲ್ಲಿ ಈಗ MFN ನಡೀತಾ ಇದೆ. MFN ಏನು ಮಾಡ್ತಿದ್ದಾರೆ, 3 ವರ್ಷ ಕಾಂಟ್ರಾಕ್ಟು, 5 ಫೈಟ್ ಅಂತ ಹೇಳ್ತಾರೆ. 3 ವರ್ಷದಲ್ಲಿ 5 ಫೈಟು ಕೊಡಲ್ಲ, 2 ಫೈಟ್ ಕೊಡ್ತಾರೆ. ಹ್ಮ್. ಇಲ್ಲೇ ಅವ್ರದ್ದು ಟೈಮ್ ವೇಸ್ಟ್ ಆಯಿತು, ರೆಕಾರ್ಡ್ ಬಿಲ್ಡ್ ಆಗಲಿಲ್ಲ. ಸೊ ಇಲ್ಲಿಗೆ 3 ವರ್ಷದಲ್ಲಿ ನಾನು 5 ಫೈಟ್ ವಿನ್ ಆಗಿದ್ದೀನಿ. ನೆಕ್ಸ್ಟು UFC ಏನು ಮಾಡ್ತಿದ್ದಾರೆ, ಈಗ ರೋಡ್ ಟು UFCಯಿಂದ ಸ್ಟಾರ್ಟ್ ಮಾಡಿದ್ದಾರೆ. ಹ್ಮ್. ರೋಡ್ ಟು UFCಲಿ ಯಾರು ಆಡ್ತಾರೆ, ಅಲ್ಲಿ ವಿನ್ನರ್ ಆದವರಿಗೆ UFC ಕಾಂಟ್ರಾಕ್ಟ್ ಕೊಡ್ತಾರೆ. ಈಗ ಟಫ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಟಫಲ್ಲಿ ಯಾರು ವಿನ್ನರ್ ಆಗ್ತಾರೆ ಅವರಿಗೆ UFC ಕಾಂಟ್ರಾಕ್ಟ್ ಕೊಡ್ತಾರೆ. ಆ ರೋಡ್ ಟು UFCಗೆ ಸೆಲೆಕ್ಟ್ ಆಗಬೇಕು. ನಿಮ್ಗೆ ಇಲ್ಲಿ ಆಲ್ರೆಡಿ 5-0 ರೆಕಾರ್ಡ್ ವಿನ್ ಆಗಿದೆಯಾ, ಈಗ ಇಂಡಿಯಾದು ಅನ್ಶುಲ್ ಜುಬ್ಲಿ ಅವರು UFC ಕಾಂಟ್ರಾಕ್ಟ್ ಸಿಕ್ತು. ಓ ನೈಸ್. ಅನ್ಶುಲ್ ಜುಬ್ಲಿ ಕರೆಕ್ಟ್. ಐ ಥಿಂಕ್ ಐವ್ ಸೀನ್. 2 ಫೈಟು ಅವರು 2 ಲಾಸ್ ಆದ್ರು UFC. ರೋಡ್ ಟು UFC ವಿನ್ನರ್ ಆಗಿದ್ರು. ಓಕೆ. ಸೊ ಬಟ್ ಓಕೆ UFC ರಿಸಲ್ಟ್ ಏನಾಯ್ತು ಅದು ಸೆಕೆಂಡ್ರಿ. ಬಟ್ ಇಂಡಿಯಾದಲ್ಲಿ ಮಾಡಿದ್ರು. ರೆಪ್ರೆಸೆಂಟ್ ಮಾಡ್ದ, ಇಂಡಿಯಾದಲ್ಲಿ ತುಂಬ ಜನಕ್ಕೆ ಒಂದು ಹೋಪ್ ಸಿಕ್ತು. ಹ್ಮ್. ಓಕೆ ನಾವು UFC ಆಡ್ಬೋದು ಅಂತ. ಈಗ ನಮ್ಮ ಫೀಮೇಲ್ ಫೈಟರ್ ಪೂಜಾ ತೋಮರ್ ಅಂತ ಇದ್ಲು, ಹ್ಮ್. ಅವಳು ಒಂದು ಫೈಟ್ ವಿನ್ ಆದ್ಲು UFC-ನಲ್ಲೇ. ಬಟ್ ಇಲ್ಲಿ ಹಾಂ ಮೇನ್ 2 ಫೈಟ್ ಆಡಿದ್ಲು, 1 ಸೋತ್ಲು 1 ಗೆದ್ಲು ಅವಳು. ಓಕೆ. ಅವಳು MFN-ಅಲ್ಲಿ ಆಡಿದ್ಲು, ಸೂಪರ್ ಫೈಟ್ ಲೀಗ್ 1 ಚಾಂಪಿಯನ್‌ಶಿಪ್ ಆಡಿದ್ಲು, ಸೂಪರ್ ಫೈಟ್ ಲೀಗ್ ಆಡಿದ್ಲು. ಎಲ್ಲದರಲ್ಲೂ ಒಂದು ಒಳ್ಳೆ ವಿನ್ನಿಂಗ್ ರೆಕಾರ್ಡ್ ಇತ್ತು, ಎಕ್ಸ್ಪೀರಿಯನ್ಸ್ ಇತ್ತು, ಸ್ಟ್ಯಾಂಡರ್ಡ್ ಇತ್ತು ಗೇಮ್ದು. ಆವಾಗ UFC ಅವ್ರಿಗೆ ಕಣ್ಣಿಗೆ ಬೀಳತ್ತೆ, ಅಪ್ರೋಚ್ ಮಾಡ್ತಾರೆ. ಅಪ್ರೋಚ್ ಮಾಡೋದು ಯಾರು, ಈಗ ಪೂಜಾ ತೋಮರು, ಅನ್ಶು ಜುಬ್ಲಿ ಅವರೆಲ್ಲ ಸೋಮಾ ಫೈಟ್ ಕ್ಲಬ್ ಅಂತ ಹೇಳ್ಬಿಟ್ಟು ಇಂಡಿಯನ್ ಓಷಿಯಾದ ಬಾಲಿ ಫೈಟ್ ಟೀಮು. ಹ್ಮ್. ಅವ್ರಿಗೆ ಪ್ರಾಪರ್ ಕೋಚ್ ಇದ್ದಾರೆ, ಪ್ರಾಪರ್ ಮ್ಯಾನೇಜರ್ ಇದ್ದಾರೆ. ಅವರು UFC ಜೊತೆ ಮಾತಾಡ್ತಾರೆ, ವಿ ಹ್ಯಾವ್ ಫೈಟರ್ಸ್ ಗಿವ್ ಆ ಥರ ಮಾಡೋರು ಬೇಕು, ಅಪ್ರೋಚ್ ಮಾಡೋರು ಬೇಕು. ಈಗ ನಾವೆಲ್ಲ ಸ್ಟಾರ್ಟ್ ಮಾಡಿದಾಗ ನಮ್ಗೆ ಮ್ಯಾನೇಜರ್ ಇಲ್ಲ, ಯಾರು ಇಲ್ಲ. ಈಗ ನಮಗೆ ಎಕ್ಸಾಂಪಲ್ ನಾನು ಸೂಪರ್ ಫೈಟ್ ಲೀಗ್ ಸೈನ್ ಮಾಡಿದಾಗ ಸ್ಟಾರ್ಸ್ ಮ್ಯಾನೇಜ್ಮೆಂಟ್ ಅಂದರೆ ನಾನು ಸೈನ್ ಮಾಡಿದೆ ಮುಂಬೈದು. ಅವಾಗೇನು ತಿಂಗಳಿಗೆ ನಾವು ಅವಾಗ ಅದೇ ಆ ಟೈಮ್ನಲ್ಲಿ ಡಿಫೆನ್ಸ್ ರಿಸೈನ್ ಮಾಡಿದ್ದೆ, ಆಗ್ತಾನೆ ಸ್ಟಾರ್ಟ್ ಮಾಡಿದ್ದೆ. ಶುರುವಿನಲ್ಲಿ ಒಂದೊಂದು ಫೈಟಿಗೆ 40,000 50,000 ಕೊಡ್ತಾಯಿದ್ರು. ಸಡನ್ನಾಗಿ ಒಂದೊಂದು ಫೈಟಿಗೆ 7 ಲಕ್ಷ 8 ಲಕ್ಷ ಸಿಗುತ್ತೆ ಅಂದಾಗ ಅವರು ಮ್ಯಾನೇಜ್ಮೆಂಟ್ ಅವ್ರು ಏನು ಮಾಡ್ತಾರೆ, ಓಕೆ ನಾವು ನಿಮಗೆ ಮ್ಯಾನೇಜ್ ಮಾಡ್ತೀರಿ, ನಿಮಗೆ ಸ್ಪಾನ್ಸರ್ಶಿಪ್ ಕೊಡ್ತೀವಿ, ಎಂಡೋಸ್ಮೆಂಟ್ ಕೊಡಿಸ್ತೀರಿ, ಆ ಥರ ಎಲ್ಲ ಹೇಳ್ಬಿಟ್ಟು ಓಕೆ ಫೈನ್ ಅಂತ. ಅದರೇನು ಬಟ್ ನಾವು ನಿಮ್ಮಿಂದ 30% ತೊಗೊಳ್ತೀರಿ ಅಂತ. ನಿಮ್ಗೇನೇ ಅಂದ್ರೆ ಓಕೆ ಫೈನ್, ನನಗೀಗ ಒಂದು ಫೈಟಿಂದ 7-8 ಲಕ್ಷ ಸಿಗ್ತಾ ಇದೆ ಅಂದಾಗ 30% ತೊಗೊಂಡ್ಲಿ. ಆಮೇಲೆ ಗೊತ್ತಾಯಿತು 18% GST, 10% TDS, 30% ಮ್ಯಾನೇಜ್ಮೆಂಟ್ದು. ಸೊ ಈ ಥರ ಎಲ್ಲ ಆಯಿತು. ಸೊ ಆಗ ಈವನ್ ಅಟ್ಲೀಸ್ಟ್ ಆವಾಗ ನಮಗೆ ಸ್ಪಾನ್ಸರ್ಶಿಪ್ ಆಗಿರ್ಬೋದು, ಎಂಡೋಸ್ಮೆಂಟ್ ಆಗಿರ್ಬೋದು, ಏನೋ ಒಂದು ಬ್ರ್ಯಾಂಡ್ ಕೊಲಾಬ್ ಆಗಿರ್ಬೋದು, ಏನಾದರೂ ಒಂದು ಆ್ಯಡ್ಗೂ ಏನೋ ಒಂದು ಪುಷ್ ಮಾಡಿದರೆ ಅಟ್ಲೀಸ್ಟ್ ನಮಗೆ ಎಕ್ಸ್ಪೋಜರ್ ಸಿಕ್ಕಿರೋದು. ಇವಾಗ ಏನಾಗುತ್ತೆ, ಫೈಟ್ ಮಾಡು, ದುಡ್ಡು ಬಗೋ, ನಾನೇ ಇನ್ವೆಸ್ಟ್ ಮಾಡ್ಕೋ, ಅದ್ರ ಜೊತೆ ಮ್ಯಾನೇಜ್ಮೆಂಟ್ಗೂ ಪೇ ಮಾಡು, ಅದರಿಂದ ಆಚೆ ಬರೋದಕ್ಕೇನೆ ತಲೆನೋವಾಯಿತು ಆಗ. ಸೊ ಅವಾಗ ನಮ್ಗೆ ಯಾರು ಹೇಳೋರೇ ಇಲ್ಲ. ಈಗೇನೋ ಎಲ್ಲ ಬಂದಿದ್ದ ದಾರಿ, ಓಕೆ ಸರಿ ಇದಾ, ಹೋಗು ಎಕ್ಸ್ಪೀರಿಯನ್ಸ್ ಮಾಡು ಅಷ್ಟೇ, ಕಾಂಟ್ರಾಕ್ಟ್ ಸಿಗ್ತಾ ಸೈನ್ ಮಾಡು. ಆ ಕಾಂಟ್ರಾಕ್ಟ್ ತೊಗೊಂಡು ಯಾರೋ ಲಾಯರಿಗೆ ಕೊಟ್ರು ಅದು ಓದೋನಿಗೂ ಅವನಿಗೂ ಗೊತ್ತಿರುತ್ತೋ ಇಲ್ಲ ಅದನ್ನೂ ಗೊತ್ತಿಲ್ಲ. ಈ ಸ್ಪೋರ್ಟ್ಸ್ ಕಾಂಟ್ರಾಕ್ಟ್ ಹೆಂಗಾಗತ್ತೆ, ಮ್ಯಾನೇಜ್ಮೆಂಟ್ ಕಾಂಟ್ರಾಕ್ಟ್ ಹೆಂಗಾಗತ್ತೆ ಅದು ಗೊತ್ತಿಲ್ಲ. ಸೊ ಈ ಥರ ಆಗಿ ನಮ್ಮದು ಟೈಮ್ ವೇಸ್ಟ್ ಆಗಿಬಿಡ್ತು. ಸೊ ಅಟ್ಲೀಸ್ಟ್ ಯಾವಾಗ ನಮ್ಮಲ್ಲಿ ಟ್ಯಾಲೆಂಟ್ ಇಲ್ಲ ಅಂತಲ್ಲ, ನಮ್ಮ ಇಂಡಿಯಾಲಿ ಟ್ಯಾಲೆಂಟ್ ಇದ್ದಾರೆ, ಬಟ್ ಆ ಸರಿಯಾದ ದಾರಿ ಅಡ್ವಾಂಟೇಜ್ ತಗೊಳ್ಳೋದು ಜಾಸ್ತಿ ಹಾಂ. ಆಗಿದೆ. ಈಗ ನೀನು ಒಳ್ಳೆ ಫೈಟ್, ನಿನ್ನಿಂದ ನಾನು ಏನು ಪಡ್ಕೋಬೋದು ರಿಟರ್ನ್ ಆಗಿ, ನಿನ್ನಿಂದ ಏನು ಹೆಲ್ಪ್ ಇದೆ ನನಗೆ, ಆ ಥರ ತುಂಬ ಜನ ಇದ್ದಾರೆ. ಸೊ ಹಾಗಾಗಿ ಅದೊಂದು ರೀಸನ್. ಈಗ ಓಕೆ, ಈಗ ನಾನು ಅಕಾಡೆಮಿ ಸ್ಟಾರ್ಟ್ ಮಾಡಿದ್ದೀನಿ. ಈಗ ನಾನು ಟೀಮ್ ಬಿಲ್ಡ್ ಮಾಡ್ತೀನಿ. ನಮ್ಮ ಕಾಂಬ್ಯಾಟ್ ಅಂತ ಇಲ್ಲಿ ಕೋರಮಂಗ್ಲಲ್ಲಿ. ಸೊ ಈಗ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಓಕೆ, ಈಗ ಇನ್ನೊಂದೇನೆಂದರೆ ನನಗೆ ತುಂಬ ಜನ ಅಣ್ಣ ನಾನು ನಿಮ್ಮ ದೊಡ್ಡ ಫ್ಯಾನು, ನೀವು ನನ್ನ ಇನ್ಸ್ಪಿರೇಷನು, ನಾನು ಫೈಟರ್ ಆಗಬೇಕಣ್ಣ, ಹೆಲ್ಪ್ ಮಾಡಿ, ಸಹಾಯ ಮಾಡಿ. ಖಂಡಿತ ನನಗೆ ಇಷ್ಟನೇ. ನನಗೆ ಯಾರು ಒಂದು ಟ್ಯಾಲೆಂಟೆಡ್ ಹಾರ್ಡ್ ವರ್ಕಿಂಗ್ ಇದ್ದಾರೆ, ಯಾರಾದರೂ
ಆ ಒಂದು ಕೆಪಾಬಿಲಿಟಿ ಇದೆ ಅವನಲ್ಲಿ ಮಾಡೋದು ಡೆಫಿನೆಟ್ಲಿ ನನಗೂ ಇಷ್ಟನೇ. ಈಗ ಆಲ್ರೆಡಿ ಏನಾದ್ರು ನಾನು ಅವ್ರಿಗೆ ಹೇಳೋದು, ನೀವೇನು ಅಚೀವ್ ಮಾಡಿದ್ದೀರಪ್ಪ? ನಾನು ಬರ್ತೀನಿ, ನೀವು ಹೇಳಿದಷ್ಟು ಟ್ರೈನಿಂಗ್ ಮಾಡ್ತೀನಿ, ನಾನು ನೀವು ಹೇಳ್ದಂಗೆ ಕೇಳ್ತೀನಣ್ಣ, ಅಲ್ಲೇ ಏನಾದ್ರು ಕೆಲಸ ಮಾಡ್ಕೊಂಡಿರ್ತೀನಿ, ನನಗೆ ಟ್ರೈನ್ ಮಾಡಿ, ನನಗೆ ಹೆಲ್ಪ್ ಮಾಡಿ ಅಂತಾರೆ. ಈಗ ನನಗೂ ಆಸೆ ಇದೆ ಮಾಡಬೇಕು ಅಂತ. ಫಸ್ಟ್ ಪ್ರೂವ್ ಯುವರ್ ಸೆಲ್ಫ್. ಈಗ ನಾವು ಟ್ರೈನಿಂಗ್ ಸ್ಟಾರ್ಟ್ ಮಾಡಿದಾಗ ಅಲ್ಲಿ ಇಲ್ಲಿ ಕೆಲಸ ಮಾಡಿಕೊಂಡು ದುಡ್ಡನ್ನ ಸೇವ್ ಮಾಡಿಕೊಂಡು ಒಂದು ದಿನಕ್ಕೆ 80ರಿಂದ 100 ಕಿಲೋಮೀಟರ್ ಟ್ರಾವೆಲ್ ಮಾಡಿಕೊಂಡು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಟ್ರೈನಿಂಗ್ ಮಾಡಿ ಅಲ್ಲಿ ಟ್ರೈನಿಂಗ್ ಫೀಸ್ ಪೇ ಮಾಡಿ ಯಾವತ್ತೂ ಯಾರ ಹತ್ರನೂ ಫ್ರೀಯಾಗಿ ಕೊಡಿ ಅಂತ ಕೇಳಿಲ್ಲ ನಾವು. ಕರೆಕ್ಟ್. ಸ್ವಾಭಿಮಾನದಿಂದ ಬೆಳೆದ್ರಿ. ಆ ಸೆಲ್ಫ್ ರೆಸ್ಪೆಕ್ಟ್ನ ಬೆಳೆಸ್ಕೊಳ್ಳಿ ಫಸ್ಟು. ಓಕೆ, ನೀನು ನನ್ನ ಹತ್ರ ಟ್ರೈನಿಂಗ್ ಮಾಡಬೇಕಾ, ಬಾ ಫಸ್ಟು ಮೀಟ್ ಆಗು. ಅಣ್ಣ ಈ ಥರ ಹಿಂಗಿದೆ ಅಣ್ಣ, ನಾನು ಹಿಂಗೆ ನನ್ನ ಬ್ಯಾಕ್ಗ್ರೌಂಡ್ ಹಿಂಗಿದೆ. ಓಕೆಪ್ಪ, ನಾನೀಗ ಅಕಾಡೆಮಿ ನಾನು ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಬಂಡವಾಳ ಎಷ್ಟು ಹಾಕಿದ್ದೀನಿ, ಕರೆಕ್ಟ್. ನನ್ನ ಪಾರ್ಟ್ನರ್ಸ್ ಬಂಡವಾಳ ಎಷ್ಟು ಹಾಕಿದ್ದಾರೆ, ಈಕೆ ಮಂತ್ಲಿ ನಂದು ರೆಂಟ್ ಎಷ್ಟಿದೆ, ನಂದು ಮೇಂಟೆನೆನ್ಸ್ ಎಷ್ಟಿದೆ. ನೀನು ಬರ್ತೀಯಪ್ಪ, 4 ಜನ ಬರ್ತಾರೆ, 10 ಜನ ಬರ್ತಾರೆ, ನಾನು 10 ಜನಕ್ಕೂ ಫ್ರೀಯಾಗಿ ಟ್ರೈನಿಂಗ್ ಕೊಡ್ಲಾ? ಖಂಡಿತ ನನಗೂ ಇಷ್ಟನೇ. ನನಗೂ ಎಲ್ಲರಿಗೂ ಸಹಾಯ ಮಾಡಬೇಕು, ಹೆಲ್ಪ್ ಮಾಡಬೇಕು, ಟ್ರೈನಿಂಗ್ ಮಾಡಬೇಕು, ಒಂದು ಟೀಮ್ ಬಿಲ್ಡ್ ಮಾಡಬೇಕು, ಒಂದು ಕಮ್ಯುನಿಟಿ ಬಿಲ್ಡ್ ಮಾಡಬೇಕು, ನನಗೂ ಇಷ್ಟನೇ. ನೀವು ಕೂಡ ಅರ್ಥ ಮಾಡ್ಕೋಬೇಕು, ಆಯಿತಾ? ಈಗ ನಿಮಗೆ ತಿಂಗಳಿಗೆ 10,000 ರೂಪಾಯಿ ಫೀಸ್ ಪೇ ಮಾಡೋಕ್ಕಾಗಲ್ವಾ? ನಾನು ಅರ್ಧ ಮಾಡ್ತೀನಿ ಅಣ್ಣ. ಓಕೆ, ಅದನ್ನಾದ್ರೂ ಪ್ರಯತ್ನ ಪಡಿ. ಈಗ ನಿಜವಾಗ್ಲೂ ನನಗೆ ತುಂಬ ಡಿ ಎಮ್ ಬರುತ್ತೆ. ಈಗ ಓಕೆ ಸರ್, ನಾನೇನೋ ಎಕ್ಸ್ಪ್ಲೇನ್ ಮಾಡೋಕೆ ಹೋದರೆ, ಅಣ್ಣ ನೀವು ಇಷ್ಟು ದೊಡ್ಡ ಫೈಟರು, ಇಷ್ಟು ಹೆಸರು ಮಾಡಿದ್ದೀರಾ, ನಿಮ್ಮ ಹತ್ರ ತುಂಬ ದುಡ್ಡು ಇರುತ್ತಲ್ಲ, ನಮಗೆ ಹೆಲ್ಪ್ ಮಾಡೋಕೆ. ದೂರದ ಬೆಟ್ಟ ಕಣ್ಣಿಗೆ ನುಣ್ಗೇನೆ. ಸೊ ಓಕೆ ಅಪ್ಪ, ನೀವು ಅರ್ಥ ಮಾಡ್ಕೋಬೇಕು. ನಾವು ಇಷ್ಟೆಲ್ಲ ಕಷ್ಟಪಟ್ಟು ನಾವು ಮೇಲೇ ಬಂದಿರೋದು, ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. 10 ರೂಪಾಯಿ ಪೇ ಮಾಡೋಕ್ಕಾಗಿಲ್ವಾ, 5 ರೂಪಾಯಿ ಮಾಡೋಕ್ಕಾದ್ರೂ ಪ್ರಯತ್ನ ಪಡಿ. ಅದು ಸಹಾಯ ಮಾಡೋಣ. ಖುದ್ದಾಗಿ ನಾನು ಎಲ್ಲರಿಗೂ ಟ್ರೈನ್ ಮಾಡ್ತೀನಿ. ನಾನು ಒಂದು ಗೇಮ್ ಪ್ಲ್ಯಾನು ಹೇಗೆ ಟ್ರೈನಿಂಗ್ ಮಾಡಬೇಕು, ಸ್ಟ್ರೆಂತ್ ಆ್ಯಂಡ್ ಟ್ರೈನಿಂಗ್ ಆಗಿರ್ಬೋದು, ಸ್ಟ್ರೆಂತ್ ಆ್ಯಂಡ್ ಕಂಡೀಷನಿಂಗ್ ಇರ್ಬೋದು, ಸ್ಪೆಸಿಫಿಕ್ ಗೇಮ್ ರಿಲೇಟೆಡ್ ಆಗಿರ್ಬೋದು, ಒಂದು ಬಾಕ್ಸಿಂಗ್ ಟ್ರೈನಿಂಗ್. ಈಗ ನಾನು ಅಕಾಡೆಮಿ ಸ್ಟಾರ್ಟ್ ಮಾಡಿದ್ದೀನಿ. ನನಗೆ ಬಾಕ್ಸಿಂಗ್ ಕೋಚ್ ಇರೋದು NS ಕ್ವಾಲಿಫೈಡ್ ಕೋಚು, ರೆಸ್ಲಿಂಗು NS ಕ್ವಾಲಿಫೈಡ್ ಕೋಚು, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್. ಅಲ್ಲಿಂದ ಪಾಸ್ಔಟ್ ಆಗಿ ಅಲ್ಲಿಂದ ಸರ್ಟಿಫೈಡ್ ಆಗಿರುವಂಥ ಕೋಚು. ಈವನ್ ನಮ್ಮಲ್ಲಿರೋ ಬಾಕ್ಸಿಂಗ್ ಕೋಚ್ ಕೂಡ ಹಿ ವಾಸ್ ಇನ್ ಆರ್ಮಿ, ಎಕ್ಸ್ ಆರ್ಮಿ, ಇಂಟರ್ನ್ಯಾಷನಲ್ ಬಾಕ್ಸರ್, ಈ ರೆಪ್ರೆಸೆಂಟೆಡ್ ಇಂಡಿಯಾ. ಅವರು ಬಾಕ್ಸಿಂಗ್ ಕೋಚ್ ಮಾಡ್ತಾರೆ, ಪ್ರಾಪರ್ ಬಾಕ್ಸಿಂಗ್. ನಾನು MMA ಸ್ಟಾರ್ಟ್ ಮಾಡಿದಾಗ ಜೂಡೋನ ನಾನು ಒಂದು ಕಡೆ ಟ್ರೈನಿಂಗ್ ಮಾಡಿದ್ರೆ, MMA ಕಲೀಲಿಕ್ಕೆ ಇನ್ನೊಂದು ಕಡೆ ಹೋಗ್ತಾ ಇದ್ದೆ, ಮೊಯ್ತೆ ಮಾಡ್ಲಿಕ್ಕೆ ಇನ್ನೊಂದು ಕಡೆ ಹೋಗ್ತಾ ಇದ್ದೆ. ಒಂದು ಕಡೆಯಿಂದ ದಿನಕ್ಕೆ ಇಲ್ಲ ಅಂದ್ರೂ ಒಂದು 80 ಕಿಲೋಮೀಟರ್ ಬೈಕ್ ಓಡಿಸ್ತಾ ಇದ್ದೆ ನಾನು. ಬೆಳಗ್ಗೆ ನಾನು ಬ್ಯಾಗ್ ಎತ್ಕೊಂಡೆ ಅಂದರೆ ಕಂಠೀರವಾಗ ಹೋಗ್ತಿದ್ದೆ, ರನ್ನಿಂಗ್ ಮುಗಿಸ್ತಾ ಇದ್ದೆ. ಅಲ್ಲಿಂದ ಮತ್ತೆ MMA ಟ್ರೈನಿಂಗ್ ಮಾಡೋಕ್ಕೆ ಬನ್ನೇರುಘಟ್ಟ ರೋಡ್ ಹೋಗ್ತಾ ಇದ್ದೆ. ಅಲ್ಲಿಂದ ಮುಗಿಸ್ಕೊಂಡು ಮತ್ತೆ ಬಾನಸವಾಡಿ ಹತ್ರ ಹೋಗಿ ಕಿಕ್ ಬಾಕ್ಸಿಂಗ್ ಮಾಡ್ತಾ ಇದ್ದೆ. ಸೊ ಈ ಥರ ತಿರುಗು ಬೆಳಗ್ಗೆ ಬೈಕ್ ಎತ್ಕೊಂಡು ಹೋದೆ ಅಂದರೆ ಬ್ಯಾಗಲ್ಲಿ ಗ್ಲೌಸು, ನನ್ನ ಶಿನ್ ಗಾರ್ಡು, ನಂದು 2-3 ಜೊತೆ ಟ್ರೈನಿಂಗ್ ಬಟ್ಟೆ, ಆ ಥರ ತಿರುಗಾಡಿ ಮಾಡಿ ಇದು ಮಾಡಿದ್ದು. ಸೊ ಇವಾಗ ನಾನು ಅವಾಗ ಅಂದ್ಕೊಳ್ತಿದ್ದೆ, ನನ್ನ ಫ್ಯೂಚರ್ ಒಂದು ಅಕಾಡೆಮಿ ಮಾಡಲೇಬೇಕು. ಸ್ಟಾರ್ಟ್ ಮಾಡಿದ್ರೆ ಎಲ್ಲ ಟ್ರೈನಿಂಗು ಒಂದೇ ಕಡೆ ಇರಬೇಕು. ಬಾಕ್ಸಿಂಗು, ಕಿಕ್ ಬಾಕ್ಸಿಂಗ್, ಮೊಯ್ತಾಯ್, ಜಿಜಿಟ್ಸು, MMA ಎಲ್ಲ ಒಂದೇ ಪ್ಲೇಸಲ್ಲಿ ಇರಬೇಕು. ನಾಟ್ ಓನ್ಲಿ ಮಾರ್ಷಲ್ ಆರ್ಟ್, ನಿಮ್ಗೆ ಸ್ಟ್ರೆಂತ್ ಆ್ಯಂಡ್ ಕಂಡೀಷನಿಂಗ್ ಟ್ರೈನಿಂಗು ಬೇಕು. ಈಗ ನಾವು ಸ್ಟ್ರೆಂತ್ ಆ್ಯಂಡ್ ಕಂಡೀಷನಿಂಗು ಪ್ರಾಪರ್ ಸರ್ಟಿಫೈಡ್ ಕೋಚಸೇ ಇದ್ದಾರೆ. ನೀವು ಸ್ಟ್ರೆಂತ್ ಆ್ಯಂಡ್ ಕಂಡೀಷನಿಂಗ್ ಅಂದರೆ ನೀನು 200 kg ಡೆಡ್ ಲಿಫ್ಟ್ ಎತ್ತು, 200 kg ಸ್ಕ್ವಾಟ್ಸ್ ಮಾಡು, 105 kg ಬೆಂಚ್ ಪ್ರೆಸ್ ಮಾಡು. ಆ್ಯಸ್ ಎ ಫೈಟರ್ ನಿನ್ನ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಲಿಕ್ಕೆ ನಿನಗೆ ಯಾವ ಥರ ಟ್ರೈನಿಂಗ್ ಬೇಕು, ಏನ್ ವೀಕ್ ಇದೆ ಅದನ್ನ ಫಿಗರ್ ಔಟ್ ಮಾಡಿ ಅದಕ್ಕೆ ಕೋಚಸ್ ಇದ್ದಾರೆ. ಈಗ ಅವ್ರಿಗೆಲ್ಲ ನಾವು ಪೇ ಮಾಡಬೇಕು, ಅದನ್ನೆಲ್ಲ ನೋಡಬೇಕು. ಈಗ ನಾನು, ಅಣ್ಣ ನೀವು ಹೆಲ್ಪ್ ಮಾಡಿ ಅಣ್ಣ, ನೀವು ಇಷ್ಟು ದೊಡ್ಡ ಫೈಟರು, ಫೇಮಸ್ಸು, ಮಾಡೋಕ್ಕಾಗಲ್ವಣ್ಣ? ನನಗೆ ಎಮೋಷ್ನಲಿ ಅತ್ಯಾಚಾರ ಮಾಡ್ತಾರೆ ಅವರು. ಸೊ ಈಗ ನಾನು ಏನು ಹೇಳೋಕ್ಕಾಗತ್ತೆ ಅವರಿಗೆಲ್ಲ? ಸೊ ಅಂಥವ್ರಿಗೆ ಏನಂದರೆ ಅಟ್ಲೀಸ್ಟ್ ಫೈಂಡ್ ಅ ವೇ ವೇರ್ ಯು ಕ್ಯಾನ್ ಸರ್ವೈವ್. ಒಂದು ನಿನ್ನ ಬ್ಯಾಕ್ಗ್ರೌಂಡ್ ಏನಪ್ಪ, ಎಷ್ಟು ವಯಸ್ಸಪ್ಪ, ನೀನು ಎಷ್ಟು ವರ್ಷ ಟೈಮ್ ಕೊಡೋಕ್ಕಾಗತ್ತೆ? ನೀನೀಗ ಆಲ್ರೆಡಿ 25 ಕ್ರಾಸ್ ಆಗಿದೆ ಅಂದರೆ ನಾನು ಡೆಫಿನೆಟ್ ಹೇಳ್ತೀನಿ ಮಾಡಬೇಡ, MMA ಮಾಡಲೇಬೇಡ. ನಾನು ಓಪನ್ ಆಗಿ ಹೇಳ್ತೀನಿ. 25+ ಅಂದರೆ ಬ್ರದರ್, ಈಗ ನೀವು ಸ್ಟಾರ್ಟ್ ಮಾಡ್ತೀರಾ ಲರ್ನ್ ಮಾಡೋಕ್ಕೆ, ಪ್ರಾಪರ್ ಸ್ಕಿಲ್ ಎಲ್ಲ ಅಡಾಪ್ಟ್ ಮಾಡಿ ಆ ಫೈಟಿಂಗ್ 1 ವರ್ಷದಲ್ಲಿ ಕಲಿತೀರಾ ಅಂದ್ಕೊಳ್ಳಿ. ಯಾವ ಸ್ಪೋರ್ಟ್ಸು? ಸ್ಟ್ರೈಕಿಂಗ್ ಅಂದರೆ ಬಾಕ್ಸಿಂಗ್, ಕಿಕ್ ಬಾಕ್ಸಿಂಗ್ ಇಲ್ಲ ಮೊಯ್ತಾಯ್ ಬರಬೇಕು. ಸ್ಟ್ರೈಕಿಂಗ್ ಕಲ್ತ್ಬಿಡ್ತಾರೆ, ನಿತ್ಕೋ, ಹೊಡಿ, ಮಿಸ್ ಮಾಡು, ಕಿಕ್ ಮಾಡು, ಬ್ಲಾಕ್ ಮಾಡು, ಅದೊಂದು ಹಾರ್ಟ್ ಬೇಕು. ಒದೆ ತಿನ್ನೋಕ್ಕೆ, ಬ್ಲಾಕ್ ಮಾಡೋಕ್ಕೆ, ಮತ್ತೆ ರಿಟರ್ನ್ ಕೊಡೋಕ್ಕೆ. ಬಟ್ ಈ ಗ್ರ್ಯಾಪ್ಲಿಂಗ್ ಗೇಮ್ ಇದೆಯಲ್ಲ, ರೆಸ್ಲಿಂಗ್, ಜಿಜುತ್ಸು, ಜೂಡೋ ಎಲ್ಲ ತುಂಬ ಕಾಂಪ್ಲಿಕೇಟೆಡ್. ಇಟ್ಸ್ ಲೈಕ್ ಸಾಲ್ಸಾ ಡ್ಯಾನ್ಸ್ ಇದ್ದಂಗೆ. ನೀವು ಸಾಲ್ಸಾ ಮಾಡೋಕ್ಕೆ ಹೇಗೆ ನಿಮ್ಮದು ಬಾಡಿ ಎಲ್ಲ ಮೂವ್ ಆಗಬೇಕು, ನಾವು ರೆಸ್ಲಿಂಗ್ ಮಾಡ್ತಿದ್ದೀರ ಅಂದರೆ ನನ್ನ ಅಪ್ಪನ ಜೊತೆ ನನ್ನ ಬಾಡಿ ಫೋರ್ಸ್ನ, ರೆಸಿಸ್ಟೆನ್ಸ್ನ ಹೇಗೆ ನಾನು ಅದನ್ನ ಬೇಕು.
ಅವ್ನ್ ನಾನು ಎತ್ತು ಬಿಸಾಕ್ಬೇಕು ಅಂದ್ರೆ ಆ ಮೂಮೆಂಟು ಆ ಟೈಮಿಂಗ್ನೆಲ್ಲ ಹೇಗೆ ನಾನು ಅಡ್ಜಸ್ಟ್ ಮಾಡ್ಬೇಕು ಅದನ್ನ ಕ್ಯಾಚ್ ಮಾಡ್ಲಿಕ್ಕೆ ತುಂಬಾ ಟೈಮ್ ತಗೊಳತ್ತೆ. ನೀನು Okay. ಒಂದು ವರ್ಷದಲ್ಲಿ ನೀನು ಎಲ್ಲಾ ಸ್ಪೋರ್ಟ್ ಕಲಿತೀಯಪ್ಪ, ಕಲ್ತ್ಬಿಟ್ಟು ನೀನು ಅಮೇಚೂರ್ ಫೈಟ್ ಸ್ಟಾರ್ಟ್ ಮಾಡ್ತೀಯ. ಒಂದು ವರ್ಷದಲ್ಲಿ ಎಷ್ಟು ಅಮೇಚೂರ್ ಇವೆಂಟ್ ಆಗುತ್ತೆ ಇಂಡಿಯಾಲಿ? ಗೊತ್ತಿಲ್ಲ. ಯೂಶಲಿ ವರ್ಷದಲ್ಲಿ ಒಂದು 4 ಇವೆಂಟ್ ಅನ್ಕೊಳ್ರಿ. Okay. 4 ಜಾಗದಲ್ಲಿ 4 ಇವೆಂಟ್ ಅಮೇಚೂರ್ ನ್ಯಾಷನಲ್ಸ್ ನಡೆಯುತ್ತೆ. 4 ಅಮೇಚೂರ್ ನ್ಯಾಷನಲ್ಸ್ ಹೋಗ್ಲಿಕ್ಕೆ ಎಷ್ಟು ದುಡ್ಡು ಖರ್ಚಾಗತ್ತೆ? ಎಷ್ಟು? ನಮ್ಮ ಬೆಂಗಳೂರಲ್ಲಿ ಒಂದು ಇವೆಂಟ್ ಆದ್ರೆ ಡೆಲ್ಲಿಲಿ ಒಂದ್ ಕಡೆ, ಬಾಂಬೆಲಿ ಒಂದ್ ಕಡೆ, ಇನ್ನೆಲ್ಲೋ ಈ ಕಡೆ ಕಲ್ಕತ್ತಾಲ್ ಒಂದ್ ಕಡೆ ಅನ್ಕೊಳ್ಳಿ. ಎಷ್ಟು ಖರ್ಚಾಗುತ್ತೆ? ಒನ್ಸೆ ಎಂಟ್ರಿ ಫೀಸ್ ಒಂದು 5,000 ಇದೆ ಅನ್ಕೊಳ್ಳಿ. ಹ್ಮ್. ಈ ಇವೆಂಟ್ ಒಂದು 4 ದಿವಸ ಆಗುತ್ತೆ. ಹ್ಮ್. 4 ದಿವಸದಲ್ಲಿ ನೀನು ಫಸ್ಟ್ನೇ ದಿವಸ ಫಸ್ಟ್ ರೌಂಡ್ ವಿನ್ ಆದ್ರೆ ಸೆಕೆಂಡ್ ರೌಂಡ್ ನೆಕ್ಸ್ಟ್ ಡೇ ಇರುತ್ತೆ. ಹ್ಮ್. ಇಲ್ಲ ನೀನು ಫಸ್ಟ್ ರೌಂಡೇ ಸೋತಪ್ಪ, ಹ್ಮ್. ನೀನು ಹೋಗೋ ಬರೋ ಟ್ರಾವೆಲಿಂಗ್ ಖರ್ಚು, ಊಟದ ಖರ್ಚು, ಸ್ಟೇಯಿಂಗ್ ಖರ್ಚು ಎಲ್ಲ ಬೇರ್ ಮಾಡೋಕ್ಕಾಗತ್ತಾ? ಈಗ ಏನಂದ್ರೆ ನೀನ್ ಬ್ಲೈಂಡ್ಲಿ ನಂದು ಇದೇ ಜೀವನ, ಇದೇ ನಂದು ಕನಸು, ಇದ್ರಲ್ಲಿ ನಾನು ಬದುಕ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆಯಾ, ಫೈಟ್ ಮಾಡ್ಲಿಕ್ಕೆ ಪ್ರಾಕ್ಟೀಸ್ ಮಾಡು. ಓಕೆ, ಇವಾಗ ನೀವೇನ್ ಹೇಳ್ತಾರೆ ಸೀರಿಯಸ್ ಆಸ್ಪಿರೆಂಟ್ಸ್. ಹ್ಮ್ ಇವಾಗ ನನಗೆ ಜಿಮ್ ಮಾಡಿ ತುಂಬಾ ವರ್ಷ ಆದ್ಮೇಲೆ ಇದಾಗ್ಬಿಟ್ಟಿದೆ, ಹ್ಮ್. ಒಂದ್ ಸ್ಟಾಗ್ನೆನ್ಸಿ ರೀಚ್ ಆಗಿದೆ. ಹ್ಮ್ ಸೈಡ್ ಅಲ್ಲಿ ನಾನು 3 ಡೇಸ್ ಜಿಮ್ ಮಾಡ್ತೀನಿ, 3 ಡೇಸ್ MMA ಅಥವಾ ಯಾವ್ದಾರ ಒಂದ್ ಮಾಡಿದ್ರೆ ಯಾವ ತರ ಬ್ಯಾಲೆನ್ಸ್ ಮಾಡೋದು ಬೆಟರ್? ಇದು ಕಂಪ್ಲೀಟ್ ಅನ್ನೋದೇನಿದೆಯಲ್ಲ, ನಿಮ್ಗೆ ಫುಲ್ ಕಂಪ್ಲೀಟ್ ಕಾರ್ಡಿಯೋ. ನಿಮ್ಗೆ ಈಗ ನೀವು ಕಾರ್ಡಿಯೋ ಮಾಡಿ ಅಂದ್ರೆ ಟ್ರೆಡ್ಮಿಲ್ ಮಾಡಿ, ಸ್ಟೇರ್ಸ್ ಮಾಡಿ, ಅಥವಾ ಹಾ, ಹಾ. ಎಲಿಪ್ಟಿಕಲ್. ಇದ್ರಲ್ಲಿ ನೀವು ಮಾಡಿ ಏನಂದ್ರೆ ಇದು ನೀವು ಎಸ್ಪೆಷಲಿ ಸ್ಟ್ರೈಕಿಂಗ್ ಮಾಡಿದ್ರೆ ಒಂದ್ ರೀತಿ ಸ್ಟ್ರೆಸ್ ಬಸ್ಟರ್. ನೀವು ಪ್ರಾಪರ್ ಪಂಚಿಂಗ್ ಅಲ್ಲಿ ಹೊಡಕ್ ಬಂದ್ರೆ ಪಂಚ್ ಹೊಡಿತಾರೆ, ಢಮ್ಮ ಢಮ್ಮ ಅನ್ನೋದು ನಿಮ್ದು ಏನ್ ಹೇಳ್ತಾರೆ, ಆ ಸ್ಟ್ರೆಸ್ ಏನ್ ಕೋಪ ಇರತ್ತೆ ಏನೆಲ್ಲ ಹೋಗ್ಬಿಡತ್ತೆ. ಅದ್ರ ಜೊತೆ ನಿಮ್ಗೆ ಒಂದು ಎಂಡ್ ಆಫ್ ದ ಡೇ ಯು ವಿಲ್ ಬಿ ಲರ್ನಿಂಗ್ ಒಂದು ಮಾರ್ಷಲ್ ಆರ್ಟ್ ಸ್ಕಿಲ್, ಒಂದು ಸೆಲ್ಫ್ ಡಿಫೆನ್ಸ್, ಆಮೇಲೆ ಕಾನ್ಫಿಡೆನ್ಸ್ ಲೆವೆಲ್, ಆಮೇಲೆ ಆ ವಾರಿಯರ್ ಮೈಂಡ್ ಸೆಟ್. ನೀವು ಮಾರ್ಷಲ್ ಆರ್ಟ್ ಏನಕ್ಕೆ ಕಲೀರಿ ಅನ್ನೋದು, ಮಾರ್ಷಲ್ ಆರ್ಟ್ ಇಸ್ ನಾಟ್ ಜಸ್ಟ್ ಅ ಸ್ಪೋರ್ಟ್. ಏನೆಲ್ಲ ನಿಮ್ಮ ಲೈಫಲ್ಲಿ ಚೇಂಜಸ್ ಕೊಡುತ್ತೆ? ಡಿಸಿಪ್ಲಿನ್, ಸೆಲ್ಫ್ ಡಿಸಿಪ್ಲಿನ್, ಸೆಲ್ಫ್ ರೆಸ್ಪೆಕ್ಟ್, ಆಮೇಲೆ ರೆಸ್ಪೆಕ್ಟ್ ನಾರ್ಮಲ್ ಆಗಿ, ಆಮೇಲೆ ನೆವರ್ ಗಿವ್ ಅಪ್ ಆಟಿಟ್ಯೂಡ್, ಆ ವಾರಿಯರ್ ಮೈಂಡ್ ಸೆಟ್. ಇದು ಹೇಳ್ಬೇಕು ಅಂದ್ರೆ ಯಾವುದು ನಾನ್ ಫಿಸಿಕಲ್, ಮೆಂಟಲಿ ಹೇಗೆ ನೀವು, ಫಿಸಿಕಲಿ ಎಷ್ಟೆಲ್ಲ ಬೆನಿಫಿಟ್ ಇದೆ ಅಲ್ಲಿ. ಕಂಪ್ಲೀಟ್ ಲೈಕ್ ನಿಮ್ದು ಸ್ಪೀಡು, ಎಂಡೋರೆನ್ಸು, ಎಕ್ಸ್ಪ್ಲೋಸಿವ್ನೆಸ್ಸು, ಆ ಸ್ಟ್ಯಾಮಿನಾ ಹೇಗೆ, ಫೋಕಸ್, ಆಮೇಲೆ IQ ಅಂತ ಹೇಳ್ತಾರೆ, ಫೈಟ್ IQ. ನೀವು ಮಾರ್ಷಲ್ ಆರ್ಟ್ ಅಲ್ಲಿ ಹೇಗಂದ್ರೆ ಹೇಗೆ ನಿಮ್ದು IQ ಇಂಪ್ರೂವ್ ಆಗುತ್ತೆ ಅಂದ್ರೆ, ಓಕೆ ನಿಮ್ಗೆ ಕಲ್ತಿರೋದು ಜಾಬ್, ಕ್ರಾಸ್, ಲೆಫ್ಟ್ ರೈಟ್, ಕಿಕ್ಸ್, ಇದೆಲ್ಲ ನೋಡ್ಕೋಬೇಕು. ಅದ್ರ ಜೊತೆ ಟೇಕ್ ಡೌನ್ ಆದ್ಮೇಲೆ ಗ್ರೌಂಡ್ ವರ್ಕ್, ಸಬ್ಮಿಷನ್ಸ್, ಎಷ್ಟೆಲ್ಲ ಥಿಂಕ್ ಮಾಡಬೇಕು. ಈಗ ನೀನ್ ನನ್ ಲೆಫ್ಟ್ ಪಂಚ್ ಮಾಡ್ತಾ ಇದೀಯ ಅಂದ್ರೆ ನಾನು ಅದ್ ಮಿಸ್ ಮಾಡ್ಬೇಕಾ, ಬ್ಲಾಕ್ ಮಾಡ್ಬೇಕಾ, ಒದೆ ತಿನ್ಬೇಕಾ ಫಸ್ಟ್. ಓಕೆ, ನಾನು ಮಿಸ್ ಮಾಡಿದ್ರೆ ನೆಕ್ಸ್ಟ್ ಯಾವ ತರ ನೆಕ್ಸ್ಟ್ ಮೂವ್ ಬರುತ್ತೆ. ನಾನು ಮಿಸ್ ಮಾಡಿ ಕೌಂಟರ್ ಮಾಡ್ಲಾ, ಇಲ್ಲ ಜಸ್ಟ್ ಫೇಕ್ ಮಾಡ್ತಾ ಇದ್ದಾನ, ಫೇಕ್ ಮಾಡಿ ರೈಟ್ ಕಿಕ್ ಬರ್ತಾನ, ಎಷ್ಟು ಥಾಟ್ಸ್ ನಿಮ್ ತಲೆ ಓಡ್ತಾ ಇರತ್ತೆ. ಚೆಸ್ ತರ ಬೇಸಿಕಲಿ. ಆಮೇಲೆ ತುಂಬಾನೇ ಹೇಗಂದ್ರೆ ನಿಮ್ದು ಮೆಂಟಲ್ IQ ಏನಿದೆ ಅದು ಇಂಪ್ರೂವ್ ಆಗುತ್ತೆ. ಒಂದು ಎವ್ರಿಡೇ ಒಂದು ಚಾಲೆಂಜಸ್, ಎವ್ರಿಡೇ ಎಂಡ್ ಆಫ್ ದ ಡೇ ಯು ವಿಲ್ ಬಿ ಲರ್ನಿಂಗ್ ಒಂದು ಮಾರ್ಷಲ್ ಆರ್ಟ್ ಸ್ಕಿಲ್ಸ್, ಯು ವಿಲ್ ಬಿ ಹ್ಯಾವಿಂಗ್ ಫಿಸಿಕಲ್ ಬೆನಿಫಿಟ್ ಅಂಡ್ ಮೆಂಟಲ್ ಬೆನಿಫಿಟ್ಸ್. ಓಕೆ, ಸೊ ಇದಾಯ್ತು. ಇಂಡಿಯಾದಲ್ಲಿ ಒಂದು ಲೀಗ್ ಶುರು ಮಾಡಿದ್ರು, ಸೂಪರ್ ಫೈಟ್ ಲೀಗ್. ಏನಕ್ಕೆ ಅದು ಡೌನ್ ಫಾಲ್ ಆಗಿದ್ದು? ವಾಟ್ ಯು ಥಿಂಕ್? ಅದು ಡೌನ್ 2 ಸೀಸನ್ ಸೂಪರ್ ಸಕ್ಸಸ್ಫುಲ್. ಅದೇ ಅದಾದ್ಮೇಲೆ ಏನಕ್ಕೆ ಆಗ್ಲಿಲ್ಲ? ಅದು ಓನ್ ಮಾಡ್ತಾ ಇದ್ದಿದ್ದು ನಮ್ಮ ಒನ್ ಆಫ್ ದ ಬಾಲಿವುಡ್ ಸೆಲೆಬ್ರಿಟಿ. ಓಕೆ, ಸೊ ಹೆಸರು ಹೇಳೋದು ಬೇಡ. ಅಲ್ಲ ಇದೆ, ಬೇಡ. ಗೂಗಲ್ ಅಲ್ಲೇ ಇದೆ. ಸೊ ಹಾಗಾಗಿ ಅವ್ರ ಮೇನ್ ಇನ್ವೆಸ್ಟರ್ ಇರ್ತಾರೆ, ಅವ್ರ ಬ್ಯಾಕ್ ಹ್ಯಾಂಡ್ ಅಲ್ಲಿ ಇನ್ನೊಬ್ರು ರನ್ ಮಾಡ್ತಾ ಇರ್ತಾರೆ. ಫಸ್ಟ್ ಸೀಸನ್ ಸೋನಿ ESPN ಟೆಲಿಕಾಸ್ಟ್ ಆಗಿದ್ದು. ಸೂಪರ್. ಆ ಟೈಮಲ್ಲಿ IPL ಬಿಟ್ರೆ ಹೈಯೆಸ್ಟ್ TRP ರೇಟ್ ಬಂದಿದೆ ಸೂಪರ್ ಫೈಟ್ ಲೀಗ್ಗೆ. ನಾನು ಪಂಜಾಬ್ ಟೀಮ್ ಆಡ್ತಾ ಇದ್ದಾಗ, ನಾನು ಪಂಜಾಬ್ ಟೀಮ್ ಕ್ಯಾಪ್ಟನ್ ಕೂಡ. ಬಾಲಿವುಡ್ ಸ್ಟಾರ್ಸ್ ಎವ್ರಿ ವೀಕೆಂಡ್ ಫೈಟ್ ಆದ್ಮೇಲೆ ಪಾರ್ಟಿ ಅವ್ರು ಮಾಡ್ತಾರೆ, ನಾವು ಜಸ್ಟ್ ಜೊತೆಗೆ ಹೋಗ್ತಾ ಇದ್ರೆ, ಆ ಮ್ಯೂಸಿಕ್ ಆ ಸಿಸ್ಟಮ್ ಎಲ್ಲ. ನಾನು ಪಂಜಾಬ್ ಟೀಮ್ದು ಓನರ್ ಬಂದ್ಬಿಟ್ಟು ಅಜಯ್ ದೇವಗನ್ ಅವ್ರು ಓನ್ ಮಾಡಿದ್ರು. ಸೊ ಮತ್ತೆ ಬೇರೆ ಯಾವ್ದೋ ಬಿಸ್ನೆಸ್ ಪೀಪಲ್ ಅವರಿದ್ರು. ಸೊ 2ನೇ ಸೀಸನ್ MTV ಅಲ್ಲಿ ಟೆಲಿಕಾಸ್ಟ್ ಆಯ್ತು. ಆ 2ನೇ ಸೀಸನ್ ಸಕ್ಸಸ್ ಆದ್ಮೇಲೂ ಕೂಡ ಅವರು ಬಾಕ್ಸಿಂಗ್ ಲೀಗ್ ನ ಸ್ಟಾರ್ಟ್ ಮಾಡಿದ್ರು. ಸೇಮ್ ಅವರೇ ಬಾಕ್ಸಿಂಗ್ ಲೀಗು ಸ್ಟಾರ್ಟ್ ಆಯ್ತು. ಆಮೇಲೆ ಅಷ್ಟರಲ್ಲಿ ಏನೋ ಅದು ಕರ್ಮಕಾಂಡ ಬಂತು, ಅವ್ರೊಳಗೆ ಹೋದ್ರು, ಇದು ಮುಚ್ಚೋಯ್ತು.
ಸೊ ಸೊ ಮತ್ತೆ ಓಪನ್ ಆಗೋ ಚಾನ್ಸ್ ಇಲ್ವಾ ಬೇರೆ ತರ ಮಾಡಿ ಅದನ್ನ ಚೇಂಜ್ ಅದಾದ್ಮೇಲೆ ಇವರು ಟೈಗರ್ ಶ್ರಾಫ್ನವರು ಸ್ಟಾರ್ಟ್ ಮಾಡಿದ್ರು ಮ್ಯಾಟ್ರಿಕ್ಸ್ ಫೈಟ್ ನೈಟ್ ಅಂತ ಹೇಳಿ. ಹ್ಮ್ ಅದು ತುಂಬಾ ಚೆನ್ನಾಗಿ ನಡೀತಾ ಇದೆ. Nice. ಅದು ಫೈಟರ್ಸ್ಗೆ, ಇಂಡಿಯನ್ ಫೈಟರ್ಸ್ ಎಸ್ಪೆಷಲಿ ತುಂಬಾ ಆಪರ್ಚುನಿಟೀಸ್ ಕೊಡ್ತಾ ಇದ್ದಾರೆ ಓಕೆ ಮತ್ತೆ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡ್ತಾ ಇದ್ದಾರೆ. ಓಕೆ ಬಟ್ ಹ್ಮ್. ಟೆಲಿಕಾಸ್ಟ್ ಎಲ್ಲಾಗುತ್ತೆ ಟೆಲಿಕಾಸ್ಟ್ ಹಾಟ್ ಸ್ಟಾರ್ ಅಲ್ಲಿ ನಡೆಯುತ್ತೆ ಆಗುತ್ತೆ. ಹ್ಮ್. ಓಕೆ 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 ಬ್ರೋ, ಇವಾಗ ಹ್ಮ್. ಮತ್ತೆ ಲೇಮನ್ ಟರ್ಮ್ಸ್ಗೆ ಬರ್ತೀನಿ. ಯಾಕಂದ್ರೆ ಬಂದಿದ್ದೀರಾ ದರಿ ಜೊತೆ ನಮ್ಮ ಹ್ಮ್. ಜಿಮ್ ಅಲ್ಲೇ ಅವರು ಟ್ರೈನ್ ಮಾಡ್ತಿರ್ತಾರೆ. ನಾನು ತುಂಬಾ ಜನ ನೋಡ್ತಿರ್ತೀನಿ. ಹ್ಮ್. ಏನ್ ಮಾಡ್ತಾರೆ, ಬೇಸಿಕಲಿ ಬಾಕ್ಸಿಂಗ್ ಮಾಡ್ತಾರೆ. ಹ್ಮ್. ನನಗೆ ಅದು ನೋಡಿದಾಗ ಯಾವಾಗ್ಲೂ ಅನ್ಸುತ್ತೆ, ಸುಮ್ಮನೆ ಆಬ್ಸ್ ಎದಕ್ಕೆ ಟ್ರೈನ್ ಮಾಡ್ಬೇಕು ನಾನು. ಒಂದು 3 ಡೇಸು ಹ್ಮ್. ನಾನು ಬಾಕ್ಸ್ ಮಾಡಿದ್ರೆ ನನ್ನ ಕೋರು ವರ್ಕೌಟ್ ಆಗುತ್ತೆ, ಈ ಕಡೆ ಜಿಮ್ ಮಾಡಿದ್ರು ಆಗುತ್ತೆ. ನಂತರ ಈಗ 25+ ಇರೋ ಎಷ್ಟೋ ಜನ ಇರ್ತಾರೆ, ಹ್ಮ್. ಅವ್ರಿಗೆ ಇವಾಗ ವೇಟ್ಸ್ ಎತ್ತಿ ಎತ್ತಿ ಬೋರ್ ಆಗ್ಬಿಟ್ಟಿರುತ್ತೆ. ಈಗ ಹ್ಮ್. ನನಗೆ ಈಗ ರೈಟ್ ಶೋಲ್ಡ್ರು ಇಲ್ಲಿ ಪೇನ್ ಇದೆ, ಹ್ಮ್. ಚೆಸ್ಟ್ ಇಂಜುರಿ ಆಗಿದೆ, ಟೆನ್ನಿಸ್ ಎಲ್ಬೋ ಆಗಿದೆ, ಹ್ಮ್. ಎಲ್ಲದೂ ಊಸ್ಟ್ ಆಗಿದೆ. ಹ್ಮ್. ಈಗ ನಾನೇ ಇವಾಗ ಫೈಟಿಂಗ್ ಸ್ಟಾರ್ಟ್ ಮಾಡಬೇಕು ಅಲಾಂಗ್ ವಿತ್ ಜಿಮ್. ಅಂದ್ರೆ ಏನ್ ಸ್ಟ್ರಾಟಜಿ ಮಾಡಿದ್ರೆ, ಹೆಂಗ್ ಪ್ಲಾನ್ ಮಾಡಿದ್ರೆ ಇನ್ ದ ನೆಕ್ಸ್ಟ್ 2-3 ಇಯರ್ಸ್ ಮೆಂಟಲಿ ಎನಿವೇಸ್ ಆಗ್ತೀನಿ, ಫಿಸಿಕಲಿ ಹೆಂಗ್ ನಾನು ಅಡಾಪ್ಟ್ ಮಾಡ್ಕೋಬಹುದು ಎಲ್ಲದಕ್ಕೂ. ವರ್ಕೌಟ್ See, ಮಾಡ್ತಾನ ಅಥವಾ ಇಲ್ಲ 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 ಇಲ್ಲ. ಸಿ, ಫಸ್ಟ್ ಥಿಂಗ್ ಇಸ್ ಫಿಟ್ನೆಸ್ ಅಂದ್ರೆ ಏನು, ನಮ್ಗೆ ಏನು ಫಿಟ್ನೆಸ್, ಆಮೇಲೆ ಮಾರ್ಷಲ್ ಆರ್ಟ್ ಅಂದ್ರೆ ಏನು. ನೀವು ಫಿಟ್ನೆಸ್ ಏನಕ್ಕೆ ಮಾಡ್ತಿದ್ರೆ, ಮಾರ್ಷಲ್ ಆರ್ಟ್ ಏನಕ್ಕೆ ಮಾಡ್ತಾ ಇದ್ರೆ, ಯಾವ ಮಾರ್ಷಲ್ ಆರ್ಟ್ ಕಲಿತೀರಾ. ಹ್ಮ್. ಈಗ ನಾನು MMA ಅಂತ ಬಂದ್ರೆ ಹೇಳಿದ್ದೀನಿ. ಅಲ್ಲ, ನೀವೇ ಅಡ್ವೈಸ್ ಮಾಡಿ, ನಿಮ್ ಕೇಳ್ತಿರೋದು. ಈಗ ಈಗ ಐ ಆಮ್ ಆಸ್ಕಿಂಗ್ ಯು ಫಾರ್ ಅಡ್ವೈಸ್. ಈಗ ನೀವು ನಾರ್ಮಲ್ ಆಗಿ ಫಿಟ್ನೆಸ್ ಮೇಂಟೈನ್ ಮಾಡ್ಕೊಳ್ತಾನೆ, Okay. ವರ್ಕೌಟ್ ಮಾಡ್ಕೊಳ್ತಾನೆ, ಹಾ. ಬೇಸಿಕ್ ಇಂದ ಸ್ಟ್ರೈಕಿಂಗ್, ಓಕೆ ಬಾಕ್ಸಿಂಗ್ ಕಲಿಯೋದು, ನೆಕ್ಸ್ಟ್ ಕಿಕ್ ಬಾಕ್ಸಿಂಗ್ ಕಲಿಯೋದು. ಓಕೆ. ಸೊ ಇವಾಗ ನಾನು ಗ್ರಾಪ್ಲಿಂಗ್ ಅಡ್ವೈಸ್ ಮಾಡಲ್ಲ. ಗ್ರಾಪ್ಲಿಂಗ್ ಅಡ್ವೈಸ್ ಅಂದ್ರೆ ಹೇಗಂದ್ರೆ, ಅದು ಕೆಳಗೆ ಬಿಸಾಕೋದು. ನೀವು ಈ ಟೈಮಲ್ಲಿ ಥ್ರೋ ಮಾಡುವಾಗ ಕೈ ಇಡೋದು, ಬೋನ್ ಫ್ರಾಕ್ಚರ್ಸು, ಡಿಸ್ಲೊಕೇಶನ್ಸು ಚಾನ್ಸಸ್ ತುಂಬ ಇರುತ್ತೆ. ಫಸ್ಟ್ ಗ್ರಾಪ್ಲಿಂಗ್ ಅಂದ್ರೆ ಟಫ್. ಅದು ಹೇಳಿದ್ನಲ್ಲ, ಸಾಲ್ಸಾ ಡ್ಯಾನ್ಸ್ ಹೇಗೆ ಬಾಡಿ ಮೂವ್ ಆಗಬೇಕು, ಕೆಳಗೆ ಬೀಳೋದು. ನೀವು ಗ್ರಾಪ್ಲಿಂಗಲ್ಲಿ ಫಸ್ಟ್ ಕಲಿಸೋದೆ ಹೇಗೆ, ಹೌ ಟು ಟೇಕ್ ಅ ಫಾಲ್, ಬ್ರೇಕ್ ಫಾಲ್ ಅಂತಾರೆ. ನೀವು ಕೆಳಗೆ ಬೀಳೋದು ಹೇಗೆ, ಫಾಲಿಗೆ ತೊಗೊಳೋದು, ಅದನ್ನ ನೀವು ತಿಳ್ಕೊಬೇಕು. ಅದನ್ನ ಕಲೀಲಿಕ್ಕೆ ಟೈಮ್ ತಗೊಳುತ್ತೆ. ಸೊ ಫಿಟ್ನೆಸ್ ಮೇಂಟೈನ್ ಮಾಡಲಿಕ್ಕೆ ಅಂದರೆ ಕಿಕ್ ಬಾಕ್ಸಿಂಗ್ ಓಕೆ. ಇಲ್ಲ ಮೊಯ್ತಾಯ್. ಅಲ್ಲಿ ಪ್ರಾಪರ್ ಪಂಚಸ್ ಇರುತ್ತೆ, ಕಿಕ್ಸ್ ಇರುತ್ತೆ, ಎಲ್ಬೋಸ್ ಇರುತ್ತೆ, ನೀಸ್ ಇರುತ್ತೆ. ಸೊ ಇದರಿಂದ ನೀವು ಬೆಸ್ಟ್ ಕಾರ್ಡಿಯೋ ಎಂಡರೆನ್ಸ್. ಈಗ ನಾವು ಸ್ಟ್ರೆಂತ್ ಜಿಮ್ಗೆ ಹೋಗೋದೇನಕ್ಕೆ, ನಮ್ದು ಸ್ಟ್ರೆಂತ್ ಬಿಲ್ಡ್ ಮಾಡ್ಲಿಕ್ಕೆ, ಓವರಾಲ್ ಫಿಟ್ನೆಸ್ ಬಿಲ್ಡ್ ಮಾಡೋದು. ಫಿಟ್ನೆಸ್ ಅಂದ್ರೆ ಏನು, ನಮ್ದು ಸ್ಟ್ರೆಂತ್, ಎಂಡೋರೆನ್ಸ್, ಫ್ಲೆಕ್ಸಿಬಿಲಿಟಿ, ಮೊಬಿಲಿಟಿ, ಎಜಿಲಿಟಿ, ಕೋಆರ್ಡಿನೇಷನ್, ಇದೆಲ್ಲ ಇಂಪ್ರೂವ್ ಮಾಡಲಿಕ್ಕೆ. ಈಗ ನಾವು ವೇಟ್ ಟ್ರೈನಿಂಗ್ ಮಾಡೋದ್ರಿಂದ ಏನು, ಸ್ಟ್ರೆಂತ್, ಪವರ್, ಎಕ್ಸ್ಪ್ಲೋಸಿವ್ ಸ್ಟ್ರೆಂತ್. ಈಗ ಸ್ಟ್ರೆಂತ್ ಅಂದ್ರೆ ಯಾವ ಥರ ಟ್ರೈನಿಂಗ್, ನಾರ್ಮಲ್ ಎಲ್ಲರಿಗೂ ಗೊತ್ತು. ಸ್ಟ್ರೆಂತ್ ಟ್ರೈನಿಂಗ್ ಅಂದ್ರೆ ಏನು, ಪವರ್ ಟ್ರೈನಿಂಗ್ ಅಂದ್ರೆ ಏನು, ಕೋಆರ್ಡಿನೇಷನ್ ಟ್ರೈನಿಂಗ್ ಅಂದರೆ ಯಾವ ಥರ ಮಾಡಬೇಕು. ಈಗ ನಾವು ಬಾಕ್ಸಿಂಗ್ ಅಂತ ಬಂದಾಗ ನಾವು ಲ್ಯಾಡರ್ ಎಕ್ಸಸೈಸ್ ಆಗಿರ್ಬೋದು, ಲ್ಯಾಡ್ರಲ್ಲಿ ಲೆಗ್ ಮೂವ್ಮೆಂಟ್ ಆಗಿರ್ಬೋದು, ಲೆಗ್ ಹ್ಯಾಂಡ್ ಮೂವ್ಮೆಂಟ್ ಆಗಿರ್ಬೋದು, ಈ ಥರ ಕೋಆರ್ಡಿನೇಷನ್. ನಾವು ಫಿಟ್ನೆಸ್ ಅಂದ್ರೇನೆ ಜಸ್ಟ್ ನಾವು 6 ಪ್ಯಾಕ್ ಇಟ್ಕೊಳ್ಳೋದಲ್ಲ, ಅಥವಾ 200 kg ಡೆಡ್ ಲಿಫ್ಟ್ ಹೊಡೆಯೋದಲ್ಲ, ಅಥವಾ 200 kg ಸ್ಕ್ವಾಟ್ಸು, ಅಥವಾ 200 kg ಬೆಂಚ್ ಪ್ರೆಸ್ ಮಾಡೋದಲ್ಲ. ಫಿಟ್ನೆಸ್ ಅಂದರೆ ಪ್ರಾಪರ್ 5 ಮೋಟಾರ್ ಎಬಿಲಿಟೀಸ್: ಸ್ಟ್ರೆಂತ್, ಸ್ಪೀಡ್, ಎಂಡೋರೆನ್ಸ್, ಎಜಿಲಿಟಿ, ಕೋಆರ್ಡಿನೇಷನ್. ಇದಿಷ್ಟು ನಾವು ಬಿಲ್ಡ್ ಮಾಡೋದು. ಇದಿಷ್ಟು ನಮಗೆ ಪ್ರಾಪರ್ ಆಗಿತ್ತು ಅಂದರೆ ನಮ್ದು ಲೈಫ್ ಸ್ಟೈಲು ಸೂಪರ್ ಆಗಿರುತ್ತೆ. ವಿ ಫೀಲ್ ಆಲ್ವೇಸ್ ಯಂಗ್. ಹೇಳಿದ್ನಲ್ಲ. ಅದೇ ನಾನು ಎದಕ್ಕೆ ಕೇಳಿದೆ ಅಂದ್ರೆ, ಒಂದು ಫೇಮಸ್ ಗ್ರೂಪ್ ಕ್ಲಾಸಸ್ ಆರ್ಗನೈಸೇಷನ್ ಇದೆ ಬೆಂಗಳೂರಲ್ಲಿ. ಅದು ಇಲ್ಲ, ಅವ್ರು MMA ಸ್ಟಾರ್ಟ್ ಮಾಡಿದ್ರು, ಆಮೇಲೆ ಕ್ಲೋಸ್ ಮಾಡಿದ್ರು. ಹಾ, ಈಗ ನಾನು ಒಂದ್ ದಿವಸ ಬಾಕ್ಸಿಂಗ್ ಹೋಗಿದ್ದೆ, ಒಂದಿನ ಸ್ಟ್ರೆಂತ್ ಅಂಡ್ ಕಂಡೀಷನಿಂಗ್ ಹೋಗಿದ್ದೆ. ಅಲ್ಲಿ ಸ್ಟ್ರಕ್ಚರೇ ಇರ್ಲಿಲ್ಲ. 1 ನಿಮಿಷದಲ್ಲಿ, ಸಾರಿ 2 ನಿಮಿಷದಲ್ಲಿ 100 ಬರ್ಪೀಸ್ ಹೊಡಿಬೇಕು. ಆಮೇಲೆ ಮಾರನೇ ದಿನ ಹೋಗಿ ಸುಮ್ನೆ ಬಾಕ್ಸ್ ಮಾಡ್ಬೇಕು. ಕರೆಕ್ಟ್ ಆಗಿ ಸ್ಟ್ರಕ್ಚರ್ ಇರಲಿಲ್ಲ. ಅದಕ್ಕೆ ಹೆಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ ನಿಮ್ಗೆ ಕೇಳಿದೆ. ಅದಕ್ಕೆ ನೀವು ನಮ್ಮ ಕಾಂಬ್ಯಾಟಿಗೆ ಬರಬೇಕು. ನಾವು ಕಮರ್ಷಿಯಲ್ಗಿಂತ ಸಮಗ್ರ ಟ್ರೈನಿಂಗ್ ಏನ್ ಹೇಳ್ತಾರೆ ಅದಕ್ಕೆ, ಗ್ರೂಪ್ ಅಲ್ಲ, ಓವರಾಲ್ ಇಲ್ಲ ಇಂಗ್ಲಿಷ್, ಹೋಲಿಸ್ಟಿಕ್ ಟ್ರೈನಿಂಗ್. ವಿ ಅಪ್ರೋಚ್ ಹೋಲಿಸ್ಟಿಕ್ ಟ್ರೈನಿಂಗ್ ನಮ್ಮ ಕಾಂಬ್ಯಾಟ್. ಎಷ್ಟಿದೆ ಫೀಸ್, ಎಷ್ಟಿದೆ, ಏನ್ಗದೆ ಫೀಸ್ ಹೇಳ್ಬೇಕಾ ಇಲ್ಲಿ? ಹೇಳಿ. ಓಕೆ, ಅಂದ್ರೆ ನಾವು ಹೇಳಿದನ ಕಾಂಬ್ಯಾಟ್ ಪ್ಲಸ್ ಎಸೆನ್ಸಿ ಅಂತ 2 ಪ್ಯಾಕೇಜ್ ಇದೆ. ಒನ್ಲಿ ಕಾಂಬ್ಯಾಟ್ ಬೇಕಾ, ಒನ್ಲಿ ಎಸೆನ್ಸಿ ಬೇಕಾ? ಓಕೆನಾ. ಕಾಂಬ್ಯಾಟ್ ಪ್ಲಸ್ ಎಸೆನ್ಸಿಗೆ ಮಂತ್ಲಿ 7,500. 3 ಮಂತ್ಸ್ ತಗೊಂಡ್ರೆ ವಿ ಆರ್ ಗಿವಿಂಗ್ ಸಮ್ ಆಫರ್. 6 ಮಂತಿಗೆ ಆಫರ್ ಇದೆ, 1 ಇಯರ್ಗೂ ಆಫರ್ ಇದೆ. ಎಷ್ಟು ಸೆಷನ್ಸ್ ಪರ್ ಮಂತ್? ಪರ್ ಮಂತ್ ಲೈಕ್ ನಿಮ್ಗೆ ಸ್ಟ್ರಕ್ಚರ್ ಅಂದರೆ ಎವ್ರಿ ಡೇ ಮಾರ್ನಿಂಗ್ 3 ಸೆಷನ್. ನಮ್ಮ ಎಸೆನ್ಸಿ ಅಂದರೆ ನಾಟ್ ಓನ್ಲಿ ಸ್ಟ್ರೆಂತ್ ಅಂಡ್ ಕಂಡೀಷನಿಂಗ್, ಅನಿಮಲ್ ಫ್ಲೋ ಇದೆ, ಯೋಗ ಇದೆ, ಮತ್ತೆ ನಾವು ಫಿಟ್ನೆಸ್ ಡ್ಯಾನ್ಸ್ ಕೂಡ ಆಡ್ ಮಾಡ್ತಾ ಇದೀರಿ. ಸೊ ಅಂದ್ರೆ ನಾನೇ ಬರ್ತೀನಿ, ಅಭಿಷೇಕ್ ಇಬ್ಬರು ಸೇರ್ಕೊಂಡು ಬರ್ತೀವಿ ಅನ್ಕೊಳ್ಳಿ. ಓಕೆ, ನಮ್ಮ ಕಾಂಬ್ಯಾಟಿಗೆ ಬರ್ತೀವಿ. ನೀವು 7,500 ಯಾವ್ದಕ್ಕೆ? ಕಂಪ್ಲೀಟ್ ನಾವು ಆಸ್ ಎ ಕೋಚ್ ಆಗಿ ನಾವು ಸಜೆಸ್ಟ್ ಮಾಡ್ತೀವಿ. ಮಂಡೇ ಮಾರ್ನಿಂಗ್ ಬಾಕ್ಸಿಂಗ್ ಇದೆ 6 o'clock, 7 o'clock ಕಿಕ್ ಬಾಕ್ಸಿಂಗ್, 8 o'clock ರೆಸ್ಲಿಂಗ್,
ಓಕೆ. 3 ಮಾಡ್ಬೇಕಾ? ಇಲ್ಲ ಒಂದ್ ಯಾವ್ದಾರು? ನಾವು ಸಜೆಸ್ಟ್ ಮಾಡ್ತೀರಿ. ಓಕೆ. ಮಾರ್ನಿಂಗ್ 6:00 ಬಾಕ್ಸಿಂಗ್ ಮಾಡಿದ್ರಾ, ಹಾ. 7:00 ಅನಿಮಲ್ ಫ್ಲೋ ಇಲ್ಲ ಎಸ್.ಎನ್.ಸಿ ಇರತ್ತೆ. ಓಕೆ. 2 ಫ್ಲೋರ್ ಇದೆ ನಮ್ದು. ಹ್ಮ್. ಒಂದು ಫ್ಲೋರಲ್ಲಿ ಕಾಂಬ್ಯಾಟ್ ಸ್ಪೋರ್ಟ್ಸ್ ಕಂಪ್ಲೀಟ್, ಹ್ಮ್. ಇನ್ನೊಂದು ಫ್ಲೋರಲ್ಲಿ ಅನಿಮಲ್ ಫ್ಲೋ ಇದೆ. ಇದು ಓಕೆ. ಎಸ್.ಎನ್.ಸಿ. ಹ್ಮ್. ನೀವು ಅನಿಮಲ್ ಫ್ಲೋ ಮಾಡ್ತೀರಾ, ನಿಮ್ದು ಟಾರ್ಗೆಟ್ ಒಂದು 3 ಪೀರಿಯಡ್ ಇರುತ್ತೆ. ಮಾರ್ನಿಂಗ್ 3 ಪೀರಿಯಡ್, 2 ಫ್ಲೋರಲ್ಲಿ 3 ಸೆಷನ್ ಬೆಳಗ್ಗೆ ಇರುತ್ತೆ, ಇನ್ನೊಂದು ಫ್ಲೋರಲ್ಲೂ 3 ಸೆಷನ್ ಹ್ಮ್. ಕಂಪ್ಲೀಟ್ ಎಸ್.ಎನ್.ಸಿ ಥರ. ನೀವು ಡಿಸೈಡ್ ಮಾಡಬೇಕು. ನಾನು ಮಾರ್ನಿಂಗ್ 6:00 ಬಾಕ್ಸಿಂಗ್ ಮಾಡಿದ್ರೆ 7:00 ನಾನು ಎಸ್.ಎನ್.ಸಿ ಮಾಡ್ಕೊಂಡು ಹೋಗ್ತೀನಿ. ಅಂದ್ರೆ ಸೊ ಆ ನನ್ಗೆ ಥರ. ಯಾಕ್ ಭಯ ಅಂದ್ರೆ, ಹ್ಮ್. ನಾನು ಮೂವೀಸ್ ಅಲ್ಲಿ ನೋಡಿದ್ ಹೇಳ್ಬಿಡ್ತೀನಿ. ಈಗ ಹಾ. ಕ್ರೀಡಲ್ ಆಗಿರ್ಬೋದು ಅಥವಾ ಹಾ. ರಾಕಿಯಲ್ಲಿ ಆಗಿರ್ಬೋದು, ಹಾ. ಇವನ್ ಫೈಟ್ ಕ್ಲಬ್ ಅಲ್ಲಿ ಆಗಿರ್ಬೋದು. ಹಾ. ಫೈಟ್ ಕ್ಲಬ್ ಬಿಡಿ, ಇಟ್ಸ್ ಡಿಫ್ರೆಂಟ್ ಗೇಮ್. ಹಾ. ಇದ್ರಲ್ಲಿ 10,000 ಸ್ಕಿಪ್ಪಿಂಗ್ ಮಾಡು, 10 ಕಿಲೋಮೀಟರ್ ಓಡು, ಸುಲ್ತಾನ್ ಅಲ್ಲಿ ಸಲ್ಮಾನ್ ಖಾನ್ ಓಡ್ತಾರಲ್ಲ ಹ್ಮ್. ಇಂಡಿಯಾ ಗೇಟ್ ಇಂದ, ಹ್ಮ್. ಅದೆಲ್ಲ ನೋಡ್ಬಿಟ್ಟು ನನಗೆ ಎಕ್ಸ್ಟ್ರೀಮ್ ಈ ಮಟ್ಟಕ್ಕೆಲ್ಲ ಮಾಡಿದ್ರೆ ಮಸಲ್ ಹ್ಮ್. ಮಾಸ್ ಹೋಗ್ಬಿಡುತ್ತೆ ಅಂತ ಒಂದ್ ಕಡೆ ಭಯ. ಇಲ್ಲ, 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 ಇಲ್ಲ. ಓಕೆ. ಸಿ ಮಸಲ್ ಮಾಸ್ ಅನ್ನೋದು ಹೀಗೆ. ಈಗ ನಾನು ಹೇಳಿದ್ರೆ ನಾನು ಈಗಲೂ ಫುಲ್ಲು ಫ್ಯಾಟಿ ಆ ಥರ ಎಲ್ಲ ಇದಾಗ್ಬಿಡ್ತೀನಿ. ಬೇಕಾದ್ರೆ ವಿತಿನ್ 1-2 ಮಂತ್ಸಲ್ಲಿ ಐ ವಿಲ್ ಗೆಟ್ ಬ್ಯಾಕ್ ಟು ಪ್ರಾಪರ್ ಶೇಪ್. ಓಕೆ. ಮಸಲ್ ಮೆಮೊರಿ ಅಂತ ಹೇಳುತ್ತೆ. ಹ್ಮ್. ಹ್ಮ್. ನಾವು ಆಲ್ರೆಡಿ ಅದನ್ನ ರೀಚ್ ಆದಾಗ ನಮ್ಮ ಮೈಂಡ್ ಗೊತ್ತಿರತ್ತೆ. ಆ ಪೊಸಿಷನ್ ಮತ್ತೆ ಹೋಗೋಕ್ಕೆ ನಮ್ಗೆ ಟೈಮ್ ತಗೊಳ್ಳಲ್ಲ. ಹ್ಮ್. ಈಗ ಸಡನ್ನಾಗಿ ಯಾವಾಗಲೂ ಬಾಡಿ ಬಿಲ್ಡ್ ಮಾಡಿಲ್ದಾರೆ ಇರೋರು ಬಾಡಿ ಬಿಲ್ಡ್ ಮಾಡ್ಬೇಕಂತ ಹೋದಾಗ ಅವ್ರಿಗೆ ಟೈಮ್ ತಗೊಳತ್ತೆ. ಹ್ಮ್. ಈಗ ನಾನು ಡೈಲಿ 10 ಕಿಲೋಮೀಟರ್ ನಾನು ಓಡಲ್ಲ. ಹ್ಮ್. ವೀಕ್ಲಿ ಒಂದ್ಸಲ 10-12 ಕಿಲೋಮೀಟರ್ ಓಡ್ತೀನಿ ಕ್ರಾಸ್ ಕಂಟ್ರಿ ಅಂತ. Correct. ಎವ್ರಿ ಡೇ ಒಂದು 3-4 ಕಿಲೋಮೀಟರ್ಸ್ ನಾರ್ಮಲ್ ಜಾಗ್, ಹ್ಮ್. ಏರೋಬಿಕ್ ಎಂಡೂರೆನ್ಸ್ಗೆ. ಈಗ ಅನಾರೋಬಿಕ್ ಎಂಡೂರೆನ್ಸ್ಗೆ ಸ್ಪ್ರಿಂಟ್ಸ್. ಈಗ ಮೂವೀಸ್ನಲ್ಲಿ ತೋರಿಸ್ತಾರೆ ಅಷ್ಟೇ, ಬಟ್ ಅದೇ ಟ್ರೈನಿಂಗ್ ಪ್ರೋಗ್ರಾಮ್ ಇರುತ್ತೆ. ಹ್ಮ್. ಫಸ್ಟ್ ಡೇ ಈಗ ನಾನು ಮಂಡೇ ನಾನು ಸ್ಪೀಡ್ ಎಂಡೂರೆನ್ಸ್ ಟ್ರೈನಿಂಗ್ ಮಾಡ್ತೀನಿ. ಆಮೇಲೆ ಸ್ಪೀಡ್ ವರ್ಕ್ ಮಾಡ್ತೀನಿ. ಹ್ಮ್. ನಾನು ಸ್ಪೀಡ್ ಎಂಡೂರೆನ್ಸ್ ಮಾಡಿದಾಗ ಸ್ಟ್ರೆಂತ್ ವರ್ಕೌಟ್ ಮಾಡಲ್ಲ. ಓಕೆ. ಯಾಕಂದರೆ ಸ್ಪೀಡ್ ಎಂಡೂರೆನ್ಸ್ ಮಾಡಿದಾಗ ನಂದು ಆಲ್ಮೋಸ್ಟ್ ಎನರ್ಜಿ ಲೆವೆಲ್ ಎಲ್ಲ ಬರ್ನ್ಔಟ್ ಆಗಿರುತ್ತೆ. ಓಕೆ. ನಾನು ಸ್ಟ್ರೆಂತ್ ಟ್ರೈನಿಂಗ್ ಮಾಡುವಾಗ ನನ್ನ ಗ್ಲೈಕೋಜಿನ್ ರಿಸರ್ವ್ಸ್. ಇದೇನಿರುತ್ತೆ ಹಾ. ಇರಬೇಕು. ಹಾ. ಆವಾಗ ಅದು ರಿಸಲ್ಟ್ ಕೊಡುತ್ತೆ. ಈಗ ನಾನು ಫುಲ್ ಟಯರ್ಡ್ ಆಗಿದ್ದೀನಿ, ಬಾಡಿನಲ್ಲಿ ಎನರ್ಜಿನೆಲ್ಲ ಹೋಗ್ಬಿಟ್ಟು ನಾನು ಬೆಂಚ್ ಪ್ರೆಸ್ ಹೊಡಿತೀನಿ, ಸ್ಕ್ವಾಟ್ಸ್ ಹೊಡಿತೀನಿ, ಸ್ಟ್ರೆಂತ್ ಟ್ರೈನಿಂಗ್ Correct. ಮಾಡ್ತೀನಿ. ಇಟ್ಸ್ ಲೈಕ್ ವೇಸ್ಟ್ ಆಫ್ ಎನರ್ಜಿ. ಹ್ಮ್. ಏನು Okay. ರಿಸಲ್ಟ್ ಸಿಗಲ್ಲ. ಓಕೆ. ಸೊ ಇವಾಗ ಸೊ ಯಾವ ಬಾಡಿ ಫ್ಯಾಟ್ ಪರ್ಸೆಂಟ್ ಇಂದನೂ ಸ್ಟಾರ್ಟ್ ಮಾಡ್ಬೋದು. ಹಾಂ. 30-35 ದವರು ಹ್ಮ್. ಎಕ್ಸ್ಟ್ರೀಮ್ ಅಲ್ಲಿ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಹ್ಮ್. ಓಕೆ. ಇಟ್ಸ್ ಲೈಕ್ ನಾರ್ಮಲ್ ಫಿಸಿಕಲ್ ಆಕ್ಟಿವಿಟಿ ಅಷ್ಟೇ. ಹ್ಮ್. ಏನಂದ್ರೆ ಈವನ್ ನಾನು ಹೇಳ್ದಂಗೆ ನಮ್ಮ ಕಾಂಬ್ಯಾಟಲ್ಲಿ ವಿ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಕೋಚಸ್. ಈಗ ನೀವು ಬರ್ತಿದ್ದೀರಾ, ಈಗ ಹೋಗ್ಬಿಟ್ಟು ಇನ್ನೊಬ್ಬ ಫಿಟ್ ಆ್ಯಂಡ್ ಫೈನ್ ಅಥ್ಲೀಟ್ಸ್ ಜೊತೆ ನೀವೇನೋ ಓವರ್ ವೇಟ್ ಇದ್ದೀರಾ, ಅವ್ರ ಜೊತೆ ಟ್ರೈನ್ ಮಾಡಿ ಅವ್ರದ್ದಷ್ಟೇ ನೀವು ಅವರಿಗೆ 100 ಬರ್ಪೀಸ್ ಹೇಳಿದ್ರೆ ನೀವು 100 ಇಲ್ಲ. ಅವ್ರು 100 ಮಾಡ್ತಿದ್ದಾರೆ, ನಿಮ್ಗೆ 10 ಆಗುತ್ತೆ, 10 ಮಾಡಿ. ಹ್ಮ್. ಟೇಕ್ ಯುವರ್ ಟೈಮ್, ರಿಕವರ್ ಆ್ಯಂಡ್ ಕಂಟಿನ್ಯೂ. 10 ಮಿನಿಟ್ಸ್ ಟೈಮ್. 10 ಮಿನಿಟ್ಸಲ್ಲಿ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಮಾಡಿ. ಡೋಂಟ್ ಟ್ರೈ ಟು ಪುಷ್ ಯುವರ್ ಲಿಮಿಟ್. ಓವರ್ ಆಗಿ ಪುಷ್ ಮಾಡಲ್ಲ. ಹ್ಮ್. ಸೊ ನಿಮ್ಮ ಕೆಪಾಸಿಟಿ ಏನಿದೆ ಅಷ್ಟೇ. ಬಟ್ ಡೇ ಬೈ ಡೇ ಗ್ರ್ಯಾಜುಯಲಿ 1% ಎಕ್ಸ್ಟ್ರಾ ಹ್ಮ್. ಓಕೆ. ಕಾನ್ಸೆಪ್ಟ್ ಯಾವಾಗಲೂ. ಗಾಟ್ ಇಟ್. ನಿಮ್ದು 1% ಎಕ್ಸ್ಟ್ರಾ ಎವ್ರಿ ಡೇ ಆ ಮೈಂಡ್ ಸೆಟ್ ಇದ್ದರೆ ಎಂಡ್ ಆಫ್ ದ ಮಂತ್, ಎಂಡ್ ಆಫ್ 30%. ದ ಲೈಕ್ 100 Thirty- ಡೇಸ್ ಯು ವಿಲ್ ಬಿ 100% ಆ ಥರ. ಹ್ಮ್. ಅದ್ರ ಜೊತೆಗೆ ಟ್ರೈನಿಂಗ್ ಓನ್ಲಿ ಅಲ್ಲ, ನಿಮ್ಮದು ಫುಡ್ ಹ್ಯಾಬಿಟ್ ಅದು Correct. ಕೂಡ Nutrition. ಮ್ಯಾಟ್ರ್ ಆಗುತ್ತೆ. ಹ್ಮ್. ಸೊ ಇದರಲ್ಲಿ ಇನ್ನೊಂದೇನು ಅಂತ ಬಂದ್ರೆ ರಿಂಗಲ್ಲಿ ಹ್ಮ್. ಏನು ನಾಕ್ಔಟ್ ಮಾಡಿದ್ರೆ ಇಟ್ಸ್ ಹ್ಮ್. ಲೈಕ್ ಸ್ಟ್ಯಾಂಡರ್ಡ್ ಗುರು ನಾಕ್ಔಟ್ ಮಾಡಿದ್ದೀನಿ ಅಂತ. ಹ್ಮ್. ಬಟ್ ನೀವ್ ಯಾವ್ದಾದ್ರು ನಾಕ್ಔಟ್ ಎಕ್ಸ್ಪೀರಿಯನ್ಸ್ ಮಾಡಿದೀರಾ? ನನಗೆ ಬಿದ್ದಿರೋದಾ? ಬಿದ್ದಿರೋದು. ಹಾಂ, ಹಿಂಗಾಗತ್ತೆ ನಾಕ್ಔಟ್ ಆಯ್ತು ಅಂತ. ಗುಮ್ ಅನ್ನತ್ತೆ. ಓಕೆ. ಓಕೆ. ನಾಕೌಟ್ ಆದಮೇಲೆ ಲೈಕ್ ಡಿಪೆಂಡ್ ಆನ್ ಹೌ ಎಫೆಕ್ಟಿವ್ ಆಗಿ ಬಿದ್ದಿದೆ ಅಂತ. ಓಕೆ. ಓಕೆನಾ? ಅದು ಬಿದ್ದ ಮೇಲೆ ಹ್ಮ್. ಗುಮ್ ಅನ್ನತ್ತಲ್ಲ. ನಾನು ಫಸ್ಟ್ ಟೈಮ್ ನಾಕೌಟ್ ಆಗಿದ್ದು ನಂದು ಅದೇ ಫಸ್ಟ್ ಲಾಸ್ ಪ್ರೊಫೆಷ್ನಲಲ್ಲಿ. 11ನೇ ಫೈಟ್ ನಂದು ಲಾಸ್ ಆಗಿದ್ದು. ಓಕೆ. ಹ್ಮ್. ಜೋರ್ಡಾನ್ ಅವನಿದ್ದ. ಓಕೆ. ಸೊ ಫಸ್ಟ್ ರೌಂಡ್ ಡಾಮಿನೇಟ್ ಮಾಡಿದೆ, ಹಾಕೊಂಡು ಮತ್ತೆ 2ನೇ ರೌಂಡ್ ಹೊಡಿತಾ ಇದ್ದೆ, ಕೇಜಲ್ಲಿ ಹಿಂಗೆ ಇಟ್ಕೊಂಡಿದ್ದೆ. ಹ್ಮ್. ಸ್ವಲ್ಪ ಫೋಕಸ್ ಆ ಕಡೆ ಈ ಕಡೆ ಹೋಯ್ತು. ಫೋಕಸ್ ಆ ಕಡೆ ಅಂದರೆ ನಂದು ಶೋಲ್ಡರ್ ಡಿಸ್ಲೊಕೇಟ್ ಆಗಿತ್ತು. ಹ್ಮ್. ಜಸ್ಟ್ ಫೈಟ್ಗಿಂತ ಒಂದು 2 ವೀಕ್ಸ್ ಮುಂಚೆ ಆ ಥರ 100% ಅವ್ನು ಕೈ ತಳ್ತಾ ಇದ್ದ, ಹಿಂಗೆ ಇಟ್ಕೊಂಡಿದ್ದ. ನನ್ನ ಕತ್ ಹಿಂಗಂದ, ನೀಲ್ಲಿ ಫಡ್ ಅಂತ ಹೊಡೆದ. ಹಿಂಗೆ ಹ್ಮ್. ಫಡಾರ್ ಅಂತ ಸೌಂಡ್ ಬಂತು. ನನಗೆ ಘುಮ್ ಅಂತ ಹಿಂಗೆ ತಿರುಗಿ ಕೂತ್ಕೊಂಡೆ. ಹ್ಮ್. ಬಂದು ಇನ್ನೊಂದೆರಡು ಕೊಟ್ಟ ಹಿಂಗೆ. ಹ್ಮ್. ಅದೆರಡು ಕೊಟ್ಟಿದ್ದು ನನಗೆ ಗೊತ್ತೇ ಇಲ್ಲ, ನಾನು ವಿಡಿಯೋಲಿ ನೋಡಿದೆ. ಓಕೆ. ಓಕೆ. ಸೊ ಯಾಕಂದ್ರೆ ಒಂದು ನಾಕೌಟ್ ಆದ್ಮೇಲೆ ನಿನ್ಗೆ 10 ಹೊಡಿ ಗೊತ್ತಾಗಲ್ಲ. ಗೊತ್ತಾಗಲ್ಲ. ಓಕೆ. ಯಾಕಂದ್ರೆ ಅದು ಆಕ್ಸಿಜನ್ ಸಪ್ಲೈ ಟು ದ ಮೈಂಡ್ ಇದೆಲ್ಲ ಹ್ಮ್. 2 ಸೆಕೆಂಡಿಗೆ ಸ್ಟಾಪ್ ಆಗಿ, ಯಾಕಂದ್ರೆ ಬ್ರೈನ್ ಅಲ್ಲಾಡಿರುತ್ತೆ. ಹಾ. ಅದು ವೆರಿ ಡೇಂಜರ್. ಸೊ ಅದಾದ್ಮೇಲೆ ಬಿತ್ತ ಹಿಂಗೆ ಕುತ್ಕೊಂಡಿದ್ರೆ, ಆಮೇಲೆ ರೆಫ್ರಿ ಬಂದ, ಮ್ಯಾಚ್ ಎಲ್ಲ ಸ್ಟಾರ್ಟ್ ಆಯಿತು. ನಮ್ಮ ಕಾರ್ನರ್ ಬಂದು, ಮಗ ನಾನು ಎಲ್ಲಿದ್ದೀನೋ, ಹಾ.
ನಾನೇ ಕಿಲ್ಲಿದ್ದೀನಿ. ಆ ರೇಂಜಿಗೆ ಚೇಂಜ್ ಆಗ್ಬಿಡುತ್ತಾ? ಹಾ, ಹ್ಮ್. ಗೊತ್ತೇ ಆಗಲ್ಲ. ಸ್ವಲ್ಪ ಟೈಮ್ ತಗೊಳತ್ತೆ. ಅದಾದ್ಮೇಲೆ ಬರ್ತಾರೆ ಡಾಕ್ಟರ್ ಎಲ್ಲ ಚೆಕ್ ಮಾಡ್ತಾರೆ, ಕಣ್ಣು ನೋಡ್ತಾರೆ, Concussion. ಎಲ್ಲಾನು ಮಾಡ್ತಾರೆ. ಹ್ಮ್. ಅದಾದ್ಮೇಲೆ ಓಕೆ ಫೈನ್, ಓಕೆ ನಾನು ಫೈಟ್ ಆಡಕ್ ಬಂದಿದ್ದೆ. ಹ್ಮ್. ಓಹ್! ನಾಕೌಟ್ ಆಗಿದ್ದೀನಿ. ಆಮೇಲೆ ಮನೆಗೆ ಹೋದ್ಮೇಲೆ ಅದೇ ವಿಡಿಯೋ ನೋಡೋದು, ಶಿಟ್ ಹಿಂಗ್ ಹೊಡ್ಸ್ಕೊಂಡ? ಹಿಂಗ್ ಹೊಡ್ಸ್ಕೊಂಡೆ. ಹ. ಅದೊಂದ್ ಸ್ವಲ್ಪ ಸ್ಯಾಡ್ ಫೀಲ್ ಮಾಡೋದು. ಒಂದು ವಾರ ಆದ್ರೂ ಕಿವಿಲಿ ಗುಯ್ ಅಂತ ಇರತ್ತೆ. ಹ್ಮ್. ಖರಾಬ್ ಫೀಲಿಂಗ್ ಅದಂತೂ. ಬಟ್ ಈಗ ನನ್ಗೆ ಅನ್ಸ್ತದ ಅಂದ್ರೆ ಈಗ ನೀವ್ ಹೇಳಿದ್ರಲ್ಲ ಈಗ ಹೆಂಗಾಗತ್ತೆ ನಾಕ್ಔಟ್ ಆದ್ರೆ ಫೀಲ್ ಆಗುತ್ತೆ ಅಂತ. ಆ, ಒಂದ್ ಗೇಮ್ ಅಲ್ಲಿ ಇವಾಗ ಕ್ರಿಕೆಟ್ ಅಲ್ಲಿ ಸೋತ್ರು ಅಂತಂದ್ರೆ ಅಷ್ಟು ಆಗಲ್ಲ ಬಿಕಾಸ್ ಎಲ್ಲಾರು ಒಂದ್ ಸ್ವಲ್ಪ ಇದು ತಗೋತಾರೆ. 11 ಜನ ಏನಿರ್ತಾರೆ 11 ಜನನು ತಗೊಂತಾರೆ. ಅದಕ್ಕೆ ಒಂದು ಟೀಮ್ ಸ್ಪೋರ್ಟ್ಸ್ ಏನೋ ನ್ಯಾಷನಲ್ ನ್ಯಾಷನಲ್ ಗೇಮ್ ಅಲ್ಲ ಕ್ರಿಕೆಟ್ ಬಟ್ ಎನಿವೇ ಅಂದ್ರೆ ಒಂದು ಒಂದು ಈಗ ಹಾಕಿ ಸೋತ್ರುನು ಎಲ್ಲಾರು ವಿಲ್ ಬಿ ಅ ಪಾರ್ಟ್ ಆಫ್ ಇಟ್. ಗುರು ಸೋತ್ವಿ ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ಗೆಲ್ಬೋದು ಅಂತ. ದಿಸ್ ಇಸ್ ವೆರಿ ಪರ್ಸನಲ್ ಅನ್ಸುತ್ತಾ ಇವಾಗ ಅಂದ್ರೆ ನಾನ್ ಸೋತ್ರೆ ಗುರು ನಾನು ಒಬ್ನೇ ಸೋತೆ ಈವನ್ ಇಂಡಿಯಾ ಫ್ಲಾಗ್ ಹಾಕೊಂಡಿರ್ತೀನಿ ಬಿಟ್ರೆ ದೇರ್ ಇಸ್ ನಥಿಂಗ್. ಯಾರು ಏನು ಕಾಂಟ್ರಿಬ್ಯೂಟ್ ಮಾಡಕ್ಕಾಗಲ್ಲ ನನಗೆ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್. ನಾನೊಬ್ನೇ ಒದೆ ತಿನ್ಬೇಕು, ನಾನೊಬ್ನೇ ಒದೆ ಹೊಡಿಬೇಕು ಅನ್ನೋ ಒಂದು ಫೀಲ್ ಆಗತ್ತಾ ನಿಮ್ಗೆ? ತುಂಬಾ ಹರ್ಟ್ ಆಗುತ್ತೆ. ಅಲ್ವಾ? ಹರ್ಟ್ ಅನ್ನೋದ್ಕಿಂತ ತುಂಬಾ ಡಿಸಪಾಯಿಂಟ್. ಯಾಕಂದ್ರೆ ತುಂಬಾ ಒಂದ್ 2 ಮಂತ್ಸ್ ಅಲ್ಲ, ಹ್ಮ್. ಎಲ್ಲಾನು ಬಿಟ್ಟು ಒಂದ್ ರೀತಿ ಎಲ್ಲಾ ಸ್ಯಾಕ್ರಿಫೈಸ್ ಮಾಡಿ ವಿನ್ ಆಗ್ಲೇಬೇಕು ಅನ್ನೋದೊಂದು ಮೈಂಡಲ್ಲಿ ಇರುತ್ತೆ. ಹ್ಮ್. ಒಂದು ಫೈಟ್ಸ್ ಅಂತ ಬಂದಾಗ ಎಸ್ಪೆಷಲಿ ನಮ್ಮ ಇಂಡಿಯಾದಲ್ಲಿ ಸಪೋರ್ಟ್ ಮಾಡೋರಿಗಿಂತ ಕಾಲೆಳೆಯೋರೇ ಜಾಸ್ತಿ. ಓಕೆ. ಯಾಕಂದ್ರೆ ಆ, ಅದೆಲ್ಲ ತಡ್ಕೊಂಡು ನೆಗೆಟಿವ್ ಟಾಕ್ಸು, ನೆಗೆಟಿವ್ ಅದನ್ನೆಲ್ಲ ಕೇಳ್ಕೊಂಡು ಇವ್ನು ಇಂಡಿಯಾದವ್ರದ್ದು ಎಲ್ಲಿರುತ್ತೆ ಸ್ಟ್ಯಾಂಡರ್ಡು, ಇವ್ರದ್ದೆಲ್ಲ ಸ್ಟ್ಯಾಂಡರ್ಡ್ ಇಲ್ಲ, ಆ ಲೆವೆಲಿಗೆ ಪರ್ಫಾರ್ಮ್ ಆಗಲ್ಲ, ಫಸ್ಟ್ ರೌಂಡಲ್ಲೇ ಒದೆ ತಿಂತಾನೆ, 2ನೇ ರೌಂಡಲ್ಲೇ ಒದೆ ತಿಂತಾನೆ, ಹಿಂಗೆ ನಾಕೌಟ್ ಆಗ್ತಾನೆ, ಇವನು ಐ ಥಿಂಕ್ ಈ ಸ್ಟ್ಯಾಂಡರ್ಡ್ ಇಲ್ಲ, ಸುಮ್ಮನೆ ಇವನು ಈಸ್ ನಾಟ್ ಸೂಟಬಲ್ ಫಾರ್ ದ ಫೈಟ್. ಲೈಫಲ್ಲಿ ಒಂದ್ಸಲನೂ ಕೇಜ್ ಒಳಗಡೆ ಎಂಟ್ರಿ ಆಗಿರಲ್ಲ, ಒಂದು ಫೈಟ್ ಎಕ್ಸ್ಪೀರಿಯನ್ಸ್ ಮಾಡಿರಲ್ಲ, ಅಂಥವ್ರು ಮಾತಾಡ್ತಾ ಇರ್ತಾರೆ. ಈಗ ಅಂಥವ್ರಿಗೆ ರಿಪ್ಲೈ ಕೊಡಬೇಕು ಅಂತಾನೆ ಇಲ್ಲ. ಸೊ ಎಂಡ್ ಆಫ್ ದ ಡೇ ಏನಾಗತ್ತೆ ಅಂದ್ರೆ ಒಡ್ಸ್ಕೊಂಡ ಅಂತ ಫೀಲಿಂಗ್ ಫೀಲ್ ಇರತ್ತಲ್ಲ, ಅದು ವೆರಿ ಪರ್ಸನಲ್. ವೆರಿ ಪರ್ಸನಲ್. ಯಾಕಂದ್ರೆ ಸೋತ, ಒಡ್ಸ್ಕೊಂಡ, ಹೋದ, ತುಂಬಾ ಹರ್ಟ್ ಆಗತ್ತದೆಲ್ಲ. ಬಟ್ ಅದಾದ್ಮೇಲೆ ಶುರುನಲ್ಲಿ ನಾನು ಫಸ್ಟ್ ಟೈಮ್ ಸೋತಾಗೆಲ್ಲ ತುಂಬಾ ಹರ್ಟ್ ಆಗಿತ್ತು. ಇವಾಗೆಲ್ಲ ಐ ಡೋಂಟ್ ಕೇರ್. ಇದು ನನ್ನ ಲೈಫು, ನನ್ನ ಚಾಯ್ಸು, ನಾನು ಮಾಡಿದ್ದೀನಿ. ನಾನು ಚೂಸ್ ಮಾಡಿರೋ ಫೀಲ್ಡ್ ಇದು. ನಾನು ಗೆದ್ರೆ 4 ಜನಕ್ಕೆ ಒಂದು ಇನ್ಸ್ಪಿರೇಷನ್ ದಾರಿಗೆ ತೋರಿಸೋದು. ಸೋತ್ರೆ ಐ ಟೇಕ್ ಇಟ್ ಪರ್ಸ್ನಲಿ. ನಾನು ಏನಕ್ಕೆ ಸೋತೆ, ಏನು ರೀಸನ್ನು, ಓಕೆ ಐ ವಿಲ್ ಕಮ್ ಬೆಟರ್ ವರ್ಷನ್ ಆಗಿ ಪ್ರಿಪೇರ್ ಆಗಿ ಬರ್ತೀನಿ. ಓಕೆ, ಮೊದಲೆಲ್ಲ ಕಮೆಂಟ್ಸ್ ಎಲ್ಲ ನೋಡ್ತಾ ಇದ್ದೆ, ಜನ ಏನು ಕಮೆಂಟ್ಸ್ ಮಾಡ್ತಾರೆ ಅಂತ. ಬಟ್ ಇವಾಗ ಒಂದ್ಸಲ ಏನಾದರೂ ಅಪ್ಲೋಡ್ ಮಾಡ್ದ ಸೈಡಿಗೆ ಇಟ್ನ ಸಾಕು, ಡನ್. ಐ ಡೋಂಟ್ ಕೇರ್ ಅಬೌಟ್ ಯಾರು ಏನು ಕಮೆಂಟ್ ಮಾಡಿದ್ದಾರೆ, ಯಾರು ಎಷ್ಟು ಜನ ಏನು ಲೈಕ್ ಮಾಡಿದ್ದಾರೆ, ಏನೋ ವ್ಯೂಸ್. ಬಟ್ ಇಂಜುರೀಸ್ ಎಲ್ಲ ಏನೇನಾಗಿದೆ ಇಲ್ಲಿವರೆಗೂ ಅಂದ್ರೆ? ನನ್ನ ಶೋಲ್ಡರ್ ಸರ್ಜರಿ ಆಗಿದೆ. ಓಕೆ. ಲೆಫ್ಟ್ ನೀ MCL ಇದೆ, ಇನ್ನೂ ಪ್ರಿಪೇರ್ ಮಾಡಿಲ್ಲ. ಓಕೆ. ಅದು ಇನ್ನೂ ರಿಕವರಿ. ಯಾಕಂದ್ರೆ ನನಗೆ ಗೊತ್ತು ಒಂದ್ಸಲ ಸರ್ಜರಿ ಮಾಡಿದ್ರೆ ಎಷ್ಟು ಟೈಮ್ ತಗೊಳುತ್ತೆ, ಮತ್ತೆ ಅದು ಪ್ರೀವಿಯಸ್ ನ್ಯಾಚುರಲ್ ಸ್ಟ್ರೆಂತ್, ಕಾನ್ಫಿಡೆನ್ಸ್ ಇರಲ್ಲ ಅಂತ ನನಗೆ ಗೊತ್ತು. ಈವನ್ ಓಕೆ, ಅದು ಬಿಟ್ಟರೆ ಆ್ಯಂಕಲ್ ಫ್ರ್ಯಾಕ್ಚರು ಅದೆಲ್ಲ ಇದನ್ನ ಕಾಮನ್ನು. ಅದು ಬಿಟ್ಟರೆ ಬುಲ್ಡೆ ಓಡಿಸ್ಕೊಂಡಿರೋದು, ಕಣ್ಣತ್ರ ಓಡಿಸ್ಕೊಂಡಿರೋದು ಎಲ್ಲ ಕಾಮನ್. ಅದು ಬಿಟ್ಟರೆ ಬೆರಳುಗಳೆಲ್ಲ ಮುರಿದೋಗಿರೋದೆಲ್ಲ ಇದೆ. ಆರಾಮಾಗಿ ಅಲ್ಲ, ಈಗ ನೀವ್ ಹೇಳ್ತೀರಿ ಇಂಜುರಿ ಸ್ವಲ್ಪ ಆಗಿದೆ, ನನಗೆ ಭಯ ನಾಳೆ ನಾನು ಮಾಡಿದ್ರೆ. ಎನಿವೇಸ್ ದಟ್ಸ್ ಡಿಫ್ರೆಂಟ್ ಡಿಸ್ಕಷನ್. ಯಾವುದೇ MMA ಫೈಟ್ ಅಂದ್ರೂ ನೆಗೆಟಿವ್ಸ್ ನಾನು ಸ್ವಲ್ಪ ನೋಡಿದ್ದೀನಿ. ಯಾರೋ ಒಬ್ಬ ಫೈಟರ್ಗೆ ಮುಖಕ್ಕೆ ಪಂಚ್ ಮಾಡಿದಾಗ ಒಂದು ನರ್ವ್ ಇದಾಗ್ಬಿಟ್ಟು ಹಂಗೆ ಬಿದ್ದೋಗ್ತಾನೆ ಅವನು. ಹಂಗೆ ಬಿದ್ದೋಗಿ ಹಿ ಬಿಕಮ್ಸ್ ಕಂಪ್ಲೀಟ್ಲಿ Paralyzed. ಪ್ಯಾರಲೈಸ್ಡ್. ಆಯ್ತಾ? ಇನ್ನೊಬ್ಬನ್ ನೋಡಿದೆ, ಅವನು ಒದಿಯಕ್ ಹೋಗಿ ಈ ಮೂಳೆನೇ ಆಚೆ ಬಂದಿದ್ದು ನೋಡಿದೀನಿ. ನಂಗೆ ಒಂಥರ ಭಯನೇ ಆಗೋಯ್ತು. ಬಟ್ ಅದರಲ್ಲೂ ಗೊತ್ತಾಗಿದ್ದು ನನಗೆ ಇಲ್ಲಿಗಲ್ ಮೂವ್ಸ್ ಅಂತ ಕೆಲವೊಂದಿರುತ್ತೆ MMA ಅಲ್ಲಿ. ಏನೇನು ಇಲ್ಲಿಗಲ್ ಮೂವ್ಸ್? ಇಲ್ಲಿಗಲ್ ಮೂವ್ಸ್ ಅಂದ್ರೆ ಈಗ ಕೆಳಗಡೆ ಬಿದ್ದಾಗ 4 ಸ್ಟ್ಯಾನ್ಸ್ ಪೊಸಿಷನ್ ಅಂತ ಹೇಳ್ತಾರೆ. ಯಾವ ತರ ಬರುತ್ತೆ? ನಮ್ದು ನೀಸ್ ಮತ್ತೆ ಅಥವಾ ಎಲ್ಬೋಸ್, ಹಿಂಗೆ 4 ಪಾಯಿಂಟ್ ಪೊಸಿಷನ್. ನಮ್ದು ಬಾಡಿದು 4 ಪಾಯಿಂಟ್ ಗ್ರೌಂಡ್ ಅಲ್ಲಿ ಇದ್ರೆ ಲೈಕ್ ಅ ಡಾಗ್ ಅನ್ಕೊಳ್ಳಿ. ಅವಾಗ ಯು ಕಾಂಟ್ ಹಿಟ್ ಅ ಕಿಕ್ ಆನ್ ಯುವರ್ ಹೆಡ್. ತಲೆಗೆ ಮಾತ್ರ, ಬೇರೆ ಕಡೆ ಹೊಡಿಬೋದು. ಓಕೆ. ಆಮೇಲೆ ವೆನ್ ಯು ಆರ್ ಇನ್ ದ ಗ್ರೌಂಡ್ ಅನ್ಕೊಂಡು ಹೊಡಿಯುವಾಗ ಎಲ್ಬೋ ಅಲ್ಲಿ 12 to 6 ತರ ಹೊಡಿಯೋಗಿಲ್ಲ. ಅಂದ್ರೆ ಸ್ಟ್ರೈಟ್ ಹಿಂಗ್ ಕ್ಲಾಕ್ ಅಲ್ಲಿ ಹಿಂಗ್ ಇರೋ ತರ ಹಿಂಗ್ ಹೊಡೆಯಂಗಿಲ್ಲ. ಈಗ ಯಾರಾದ್ರೂ ಹೊಡೆದ್ರೆ ಹಿಂಗ್ ಹೊಡಿಬೋದು ಎಲ್ಬೋಲಿ. ಕ್ರಾಸ್. ನಾನೊಂದು ವಿಡಿಯೋಲಿ ಇದೆ, ನಾನು ಒಬ್ನೇ ಹೊಡಿತೀನಿ, ಹಿಂಗ್ ಹೊಡಿತೀನಿ ನಾನು, ಹಿಂಗ್ ಪೂರ್ತಿ ಹಿಂಗ್ ಓಪನ್ ಆಗುತ್ತೆ. ಓಕೆನಾ? ಅದನ್ನ ನಾನು ಏನಾದ್ರೂ ಹಿಂಗ್ ಹೊಡೆದ್ರೆ ಇಲ್ಲಿಗಲ್.
ಏನ್ ಮಾಡ್ತಾರೆ ಅವಾಗ? ಏನ್ ಮಾಡ್ತಾರೆ? ಡಿಸ್ಕ್ವಾಲಿಫೈ Disqualify. ಮಾಡ್ತಾರೆ. ಒಂದೇ ಶಾಟ್‌ಗೆ? ಓಕೆ. ಇಲ್ಲಿಗಲ್ ಮೂವ್ ಮಾಡಿದ್ರೆ ಮತ್ತೆ ಗ್ರಾಯಿನ್ ಹಿಟ್ ಮಾಡಂಗಿಲ್ಲ. ಓಕೆ. ಹಾ. ಅದಾದ್ಮೇಲೆ ಬ್ಯಾಕ್ ಆಫ್ ದ ಹೆಡ್ ಇದೆ, ಹ್ಮ್. ಅಲ್ಲಿ ಹಿಟ್ ಮಾಡಂಗಿಲ್ಲ. ಅವ್ರು ಹೆಂಗೆ ಇದ್ರು ಬ್ರೇಕ್ ಹೊಡೆಯಂಗಿಲ್ಲ. ಬಿಫೋರ್ ಏನಿದೆ ಕಿವಿ ಬಿಹೈಂಡ್ ದ ಇಯರ್ ಅಂದ್ರೆ ಇಲ್ಲಿ ಹಿಟ್ ಮಾಡಂಗಿಲ್ಲ. ಆಮೇಲೆ ಓಕೆ, ಯಾಕಂದ್ರೆ ಇದೆಲ್ಲ ಸೆನ್ಸಿಟಿವ್. ಸೆನ್ಸಿಟಿವ್ ಇರುತ್ತೆ, ಲೈಫ್ ಟೈಮ್ ಡ್ಯಾಮೇಜ್ ಇರುತ್ತೆ. ಹಾ. ಸೊ ಅಷ್ಟೇ, ಅದು ಬಿಟ್ರೆ ಅಷ್ಟೇ. ಸೊ ಎಲ್ಲ ಮಾತಾಡಿದ್ವಿ, ಕಾಸು ಮಾತಾಡೋದೆ ಇದು ಮಾತಾಡಿ. ಒಬ್ಬ ಫೈಟರ್‌ಗೆ ಹ್ಮ್ ಎಷ್ಟು ಹೌ ಮಚ್ ಹಿ ಕ್ಯಾನ್ ಅರ್ನ್ ಫ್ರಮ್ ಒನ್ ಫೈಟ್? ಡಿಪೆಂಡ್ ಆನ್ ಯಾವ ಲೀಗಲ್ ಫೈಟ್ ಮಾಡ್ತಾ ಇದಾರೆ ಅಂತ. ಓಕೆ. ಆಮೇಲೆ ನಿಮ್ದು ರೆಕಾರ್ಡ್, ನಿಮ್ದು ಎಕ್ಸ್ಪೀರಿಯನ್ಸ್ ಮೇಲೆ, ಅದ್ರ ನಿಮ್ದು ಮೇಲೆ. ನೇಮ್ ಫೇಮ್ ಮೇಲೆ. ಓಕೆ. ಈಗ ನಾನು ಫಾರ್ ದ ಫಸ್ಟ್ ಟೈಮ್ ನಾನು 40,000 ಫೈಟ್ ಮಾಡಿದೆ ಫಸ್ಟ್ ಆವಾಗ. ಪ್ರೊಫೆಷನಲ್. ಹಾ, ಓಕೆ. ಈಗ ನಾನೊಂದು ಫೈಟ್ ವಿನ್ ಆದ್ರೆ 40 ಲಕ್ಷ ಕೊಡ್ತಾರೆ. ಓ. ಆ ತರ ಓಕೆ. 40 lakhs. ವಿನ್ ಆದ್ರೆ. ಅದೇ ವಿನ್ ಆದ. ಬಟ್ ಹಾ. ಪಾರ್ಟಿಸಿಪೇಷನ್‌ಗೆ? ಈಗ ಪಾರ್ಟಿಸಿಪೇಷನ್ ನನಗೆ 20 ಲಕ್ಷ, ಅದರಲ್ಲಿ ಮ್ಯಾನೇಜ್ಮೆಂಟ್ ಒಂದು 25%, ಓಕೆ. TDS TDS ಅದು ಇದು ಹಾ. ಓ. ಆ ಥರ ಬಂದ್ರೆ ಮೌಂಟ್ ಎವರೆಸ್ಟ್, ಹೋದ್ರೆ ಮುಳ್ಳಯ್ಯನಗಿರಿ ಬೆಟ್ಟ. ಅಷ್ಟೇ. ಒಟ್ನಲ್ಲಿ ಇದೆ. ಇಲ್ಲ ಹಾ. 20 lakhs ಪರ್ ಬಟ್ ಒಂದು ವರ್ಷಕ್ಕೆ 1-2 ಫೈಟ್ ಇಲ್ಲ, ಅಷ್ಟೇ ಮಾಡ್ತಾರೆ. ಡಿಪೆಂಡ್. ನಾನು ಈಗ ನೋಡಿ, ನಾನು ಸೆಪ್ಟೆಂಬರಲ್ಲಿ ಮಾಡಿದ್ದೆ, ಹ್ಮ್. ಈಗ ಡಿಸೆಂಬರಲ್ಲಿ ಮಾಡಬೇಕಾಗಿತ್ತು, ಹ್ಮ್. ನಾನು ಮಾಡಲ್ಲ. ಇಟ್ಸ್ ನಾಟ್ ಎಂಡ್ ಆಫ್ ದ ಡೇ. ಈ ಏಜಲ್ಲಿ ಹಾ. ಮನಿ ಇಸ್ ನಾಟ್ ಇಂಪಾರ್ಟೆಂಟ್. ಓಕೆ. ಕರೆಕ್ಟ್. ಈಗ ನನ್ನ ರೆಪ್ಯುಟೇಷನ್, ಯಾಕಂದ್ರೆ ನಾನು ಲಾಸ್ಟ್ ಫೈಟ್ ಸೋತಿದ್ದೀನಿ. ಹ್ಮ್. ಬಿಫೋರ್ ಫೈಟ್ ನಾನು MFL ಅಲ್ಲಿ ಒಂದು ಲಾಸ್ ಆಗಿದ್ದು, ಹ್ಮ್. ಟೈಟಲ್ ಫೈಟು, ಚಾಂಪಿಯನ್ಶಿಪ್ ಫೈಟು. ಹ್ಮ್. ಸೊ ಈಗ ನಾನು ಅಟ್ಲೀಸ್ಟ್ ಈಗ ಥರ್ಡ್ ಫೈಟು, ನೌ ಐ ಆಮ್ ನಾಟ್ ಬಿಹೈಂಡ್ ದ ಮನಿ, ಹ್ಮ್. ಐ ಆಮ್ ಲುಕಿಂಗ್ ಫಾರ್ ದ ಪೀಸ್. ವಿನ್. ಅಂತ ಅಲ್ಲ, ವಿನ್ ಲಾಸ್ ಸೆಕೆಂಡ್ರಿ. ಓಕೆ. ಈಗ ನನ್ನ ಲೈಫಲ್ಲಿ ಈಗ ಏನು ಬೇಕಾಗಿದೆ, ಪೀಸ್ ಬೇಕಾಗಿದೆ, Correct. ಹ್ಯಾಪಿನೆಸ್ ಇಲ್ಲ ಅಂದ್ರೂ ಇರೋದ್ರಲ್ಲೇ ತೃಪ್ತಿಯಾಗಿರೋಣ ಸಾಕು. ಆ ವೆಯ್ಟ್ ಕಟ್ಟು, ಒದೆ ತಿನ್ನು, ಸ್ಪಾರಿಂಗ್ ಮಾಡು, ಇಂಜುರೀಸು. ಈಗ ಒನ್ ಟೈಮ್ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ಬಿಟ್ರೆ, ಸ್ಪಾರಿಂಗ್ ಮಾಡಿ ಹ. ರಾತ್ರಿ ಮಲಗುವಾಗ ಅಯ್ಯೋ ಹಿಂಗ್ ತರಗಿದ್ರೆ ಇಲ್ಲಿ ನೋವು, ಹಿಂಗ್ ಹೌದು. ತರಗಿದ್ರೆ ಏನು ನೋವು. ಆ ಟೈಮಲ್ಲಿ ಯಾರಾದ್ರೂ ಬಂದ್ಬಿಟ್ಟು ಸ್ವಲ್ಪ ಏನಾದ್ರು ಕಾಫಿನೋ Salt ಟೀನೋ, therapy-ನೋ. ಅವೆಲ್ಲ ಬೇಡ, ಅವ BP ಎಕ್ಸ್ಪೆಕ್ಟೇಷನೇ issue ಇಲ್ಲ. ಅವೆಲ್ಲ ಬೇಡ. ಬೇಡ, ನಮ್ಮ ಅಮ್ಮ ಇದ್ಬಿಟ್ಟು ನಮ್ಮಮ್ಮ ಸ್ವಲ್ಪ ಬಿಸಿ ಕಾಫಿ ಮಾಡ್ಕೊಡಮ್ಮ ಸಾಕಂದ್ರೆ ಅಮ್ಮ ಊರಲ್ಲಿ ಇರ್ತಾರೆ ಈಗ. ಓಕೆ. ಸೊ ಅದಕ್ಕೆ ಈಗ ಏನಂದ್ರೆ ಏಜ್ ಫ್ಯಾಕ್ಟರ್ಸ್ ಹೇಳ್ತಾ ಇಲ್ವಾ. ಕರೆಕ್ಟ್. ನಾರ್ಮಲ್ ಬೇರೆ ಸ್ಪೋರ್ಟ್ ಆದ್ರೆ ಓಕೆ, ಈಗ ಎಸ್ಪೆಷಲಿ MMA ಅಂತ ಮಾಡಿದಾಗ ನಾವು ಸ್ಪಾರಿಂಗ್ ಮಾಡ್ತಿರಲ್ಲ, ಇಟ್ಸ್ ಕಂಪ್ಲೀಟ್ ಲೈಕ್ ಫೈಟ್. ಹ್ಮ್. ಅಷ್ಟೇ ಒಂದು ಇದರಲ್ಲಿ ಹೊಡ್ತಿರ್ತೀವಿ, ಹೊಡ್ಸ್ಕೊತಾ ಇರ್ತೀವಿ. ಮತ್ತೆ ಆದ್ಮೇಲೆ ಅದಕ್ಕೆ ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಅಷ್ಟೇ ನಾವು ಸ್ಪಾರಿಂಗ್ ಮಾಡೋದು. ಎಸ್ಪೆಷಲಿ ಸ್ಪಾರಿಂಗ್ ಅಂದ್ರೆ ಇಟ್ಸ್ ಲೈಕ್ ಫೈಟ್, ಸುಮ್ನೆ ಫೈಟ್ ಸಿಚುವೇಶನ್. ನಾವು ಫೈಟ್ ಹೇಗೆ ಆಡ್ತೀವಿ ಹ್ಮ್. ಅದು ವೀಕ್ಲಿ ಪ್ರಾಕ್ಟೀಸ್ ಬೇಸಿಕಲಿ ಈಗ ವೀಕ್ ಡೇಸ್ ಅಲ್ಲೆಲ್ಲ ಏನು ಮಾಕ್ ಪ್ರಾಕ್ಟೀಸ್ ಅಂತ ಅನ್ಕೋಬೋದಾ? ಹಾ. ಮಾಕ್ ಕಂಪ್ಲೀಟ್ ಫೈಟ್. ಸ್ಪಾರಿಂಗ್ ಅಂದ್ರೆ ಫೈಟೇ. ಓಕೆ. ಗಾಟ್. ಅಂದ್ರೆ ಏನಂದ್ರೆ ಶಿನ್ ಗಾರ್ಡ್ ಹಾಕಿರ್ತೀವಿ, ಹೆಡ್ ಗಾರ್ಡ್ ಹಾಕಿರ್ತೀವಿ. ಸೊ ಸ್ವಲ್ಪ ಸೇಫ್ಟಿ ಆಗಿ ಇಟ್ಕೊಂಡು ಅಷ್ಟೇ. ಈಗ ನಾವು ಫೈಟ್ ಅಂದ್ರೆ 100% ನಾಕ್ಔಟ್ ಮಾಡ್ಬೇಕು ಅಂತ ನಾವು ಫೈಟ್ ಮಾಡ್ತೀವಿ. ಕರೆಕ್ಟ್. ಇಲ್ಲಿ ಏನಂದ್ರೆ ನಮ್ದು ಸ್ಟ್ಯಾಮಿನಾ, ನಮ್ದು ಪರ್ಫಾರ್ಮೆನ್ಸ್ ಚೆಕ್ ಮಾಡ್ಲಿಕ್ಕೆ ಕರೆಕ್ಟ್. ಆ ಥರ ಫೈಟ್ ಮಾಡ್ತಾ ಇರ್ತೀವಿ. ಸೊ ಆ ಥರ ಫೈಟ್ ಮಾಡಿದಾಗ ಎಂಡ್ ಆಫ್ ದ ಡೇ ಮುಗಿಸ್ಕೊಂಡು ಮನೆಗೆ ಹೋದಾಗ ಯಾವ ನನ್ನ ಮಗನಿಗೆ ಬೇಕು ಮರೆ ಅನ್ಸುತ್ತೆ. ಹ್ಮ್. ಮತ್ತೆ ಬೆಳಗ್ಗೆ ನಾರ್ಮಲ್ ಆದಾಗ ಸೂಪರ್ ಆಗಿತ್ತು ನೆನ್ನೆ ಸ್ಪಾರಿಂಗ್, ಮಜವಾಗಿತ್ತು. ಬಿದ್ದು ಒಂದೆರಡು ಬಿದ್ದು. ಮತ್ತೆ ಸ್ಪಾರಿಂಗ್ ಅಲ್ಲಿ ಇನ್ನೊಂದು ಮಜಾ ಇರುತ್ತೆ, ಬೀಳ್ಸ್ಕೊಂಡಿರ್ತೀವಲ್ಲ, ಹ್ಮ್. ನಾರ್ಮಲ್ ಆಗಿ ಕೊಟ್ಟಿರ್ತೀವಿ, ಮಗ ಓಕೆ ಫೈನ್ ಅಸ್ಸೇನ ಓಕೆ ಬಡಿಯಾ ಟೀಕೆ, ಹ್ಮ್. ಜೋರಾಗಿ ಬಿತ್ತು ಅಂತ ಕೇಳ್ತೀವಿ, ನೋ ಫ್ಯಾಮ್ ಚೆನ್ನಾಗಿ ಮಾರ ಅಂತೀವಿ. ಬಟ್ ತಲೆಯಲ್ಲಿ ನನ್ನ ಮಗ ಹಿಂಗ್ ಹೊಡೆದ್ನಲ್ಲ, ನೆಕ್ಸ್ಟ್ ಡೇ ಸ್ಪಾರಿಂಗ್ ಬರಲಿ ಅವನಿಗೆ ಡಬ್ಬಾಲಿಗೆ ಇನ್ನೊಂದೆರಡು ಕೊಟ್ಬಿಟ್ಟು ನಾನು ಕೇಳ್ತೀನಿ, ಓಕೆ ಫೈನ್ ಸಾರಿ. ಈ ತರ ನಮ್ ಕರ್ನಾಟಕದ ಬಾಯ್ಸ್ ಯಾರ್ಯಾರು ಇದಾರೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೋದು ಗುರು See, fighting ಅಲ್ಲಿ ಅಂತ? ನಮ್ಮ ಕರ್ನಾಟಕದಲ್ಲಿ ಇವಾಗ ಅಪ್ಕಮಿಂಗ್ ಅಂದ್ರೆ ಇಬ್ರು ಹುಡುಗರು, ಹ್ಮ್. ಕನ್ನಡಿಗರು. ಹ್ಮ್. ಕಿಶೋರ್ ಅಂತ ನಮ್ಮ ಹೊಸಕೋಟೆ ಹುಡುಗ, ಹ್ಮ್. ಇನ್ನೊಬ್ಬ ಆವೇಶ್ ಅಂತ ಹುಡುಗ ಇದ್ದಾನೆ. ಹ್ಮ್. ಅದ್ ಬಿಟ್ರೆ ನಮ್ಮ ಬೆಂಗಳೂರು MMA ಅಂತ ಒಂದು ಟೀಮ್ ಇದೆ. ಹ್ಮ್. ನನ್ನ ಫ್ರೆಂಡ್ ನವೀನ್ ರವಿಶಂಕರ್ ಅಂತ, ಹ್ಮ್. ಅವನೊಂದು ಟೀಮ್ ರೆಡಿ ಮಾಡ್ತಾ ಇದ್ದಾನೆ. ನೈಸ್. ಸೊ ಇವಾಗ ಅಮೇಚೂರ್ ಆಡ್ತಾ ಇದ್ದಾರೆ. ಹ್ಮ್. ಹೋಪ್ಫುಲ್ಲಿ ಎಲ್ಲರಿಗೂ. ನಮ್ಮಲ್ಲಿ ಏನಂದ್ರೆ ನಮ್ಮ ಜನ ಭಾಷೆ ಅಂತೆಲ್ಲ ಹೊಡೆದಾಡ್ತಾರೆ. ಹ್ಮ್. ನಮ್ಮ ಕನ್ನಡಿಗರು ಈ ಥರ ಈಗ ಫೈಟ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಸಪೋರ್ಟ್ ಮಾಡಬೇಕು. ನಾನು ಹೇಳಿದಾಗ ಈ ಫೈಟ್ ಅಂತ ಬಂದಾಗ ಎಲ್ಲರೂ ಬಡವ್ರ ಮನೆ ಮಕ್ಕಳೇ, ಎಸ್ಪೆಷಲಿ ಈ ಸ್ಪೋರ್ಟಲ್ಲಿ. ಅವರಿಗೆಲ್ಲ ಟ್ರೈನಿಂಗ್ ಅಂತ ಬಂದಾಗ ನಮ್ಗೆ ಯಾರು ಬೇಡ. ಈಗ ನಾನು ಕೋರಮಂಗಲಲ್ಲಿದ್ದೀನಿ, ಕೋರಮಂಗಲ ಒಬ್ಬ ಯಾರೋ ಒಂದೆರಡು ಬಿಲ್ಡರು, ಬಿಸ್ನೆಸ್ ಮನ್ಗಳು ತಗೊಳಪ್ಪ ನೀನು 1 ತಿಂಗಳು ಹೋಗು, ನಾನು 1 ಲಕ್ಷ ಕೊಡ್ತೀನಿ ಟ್ರೈನಿಂಗ್ ಮಾಡುವಂಥ ಸಪೋರ್ಟ್ ಮಾಡ್ರೆ ಸಾಕು. ಎಷ್ಟೋ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ ಅಂದರೆ ನನ್ನ ಹಿಂದೆ ಇದ್ದಾರೆ ಜನ ನನಗೆ ಸಪೋರ್ಟ್ ಮಾಡೋರು. ಯಾಕೆ ನಾವು ಫಾರಿನಲ್ಲೇ ಹೋದಾಗ ಅಲ್ಲೋಗಿ ಟ್ರೈನ್ ಮಾಡುವಾಗ ಅವ್ರ ಟೀಮ್ ನೋಡ್ತಾ ಇದ್ದಾರೆ, ಸೂಪರ್. ನಮ್ಮಲ್ಲಿ ಈಗ ನಾವು ಹೋಗ್ತೀವಿ, ನಮ್ಮ ಜೊತೆ ಒಬ್ಬ ನಮ್ಮ ಕೋಚ್ ಇರ್ತಾನೆ ಅಷ್ಟೇ, ಅವ್ರ ಜೊತೆ 4 ಜನ ಬಂದಿರ್ತಾರೆ. ಏನು ಈವೆಂಟ್ಗೆಲ್ಲ ಹೋದಾಗ ಅವ್ರದ್ದು ಟೀಮು, ಅವ್ರದ್ದು ಸ್ಟ್ಯಾಂಡರ್ಡ್ ಎಲ್ಲ ನೋಡ್ತಾ ಇದ್ದಾಗ ಸ್ವಲ್ಪ ಸೈಕಾಲಜಿಕಲಿ ಡೌನ್ ಆಗ್ತಾರೆ ನಮ್ಮವ್ರು. ಕರೆಕ್ಟ್.
ಅದ್ ಯಾವಾಗ್ಲೂ ಸೊ ಹಂಗೆ ಅಲ್ವಾ? ಅಂದ್ರೆ ನಾವು ಸ್ಕೂಲ್ ಇದ್ದಿದ್ದಾಗೋ ಹ್ಮ್ ಏನೋ ಮ್ಯಾಚ್ ಇದ್ದಾಗೋ ಒಳ್ಳೊಳ್ಳೆ ಸ್ಕೂಲ್ ಬಂದಾಗ ಹ್ಮ್ ಅವರೆಲ್ಲ ಫುಲ್ ಟೀಮು ಅವ್ರು ಇವ್ರು ಹ್ಮ್ ಚೆನ್ನಾಗೆಲ್ಲ ಬಾಯ್ಸ್ ಗೀಸ್ ಎಲ್ಲ ಹಾಕುವ. ಹ್ಮ್ ನಮ್ಮಲ್ಲಿ ಪಾಪ ನಾವು ಹೋದಾಗ ನಾರ್ಮಲ್ ಒಂದ್ ಬನೀನು ಅವ್ರದ್ದು ಹ್ಮ್ ಜರ್ಸಿ ನೋಡ್ರೆ ಸಾಕು. ಗುರು ಏನ್ ಗುರು ಜರ್ಸಿ ಹೆಂಗಿದೆ ಡೆಫಿನೆಟ್ಲಿ. ಅಂತ. ನಾವು ಹ್ಮ್ ಅದೇ ಜರ್ಸಿ ಹೌದು. ಬನೀನ್ ತರ ಇರೋದು ಹಿಂದೆಗಡೆ ನಂಬರು. ಅವ್ರು ಕೂಲ್ ಆಗಿ ಬಂದು "ಈ ಗುರು ಚೆನ್ನಾಗಿ ಆಮೇಲೆ ಬಂದು ಸ್ಟೈಲ್ ಆಗಿ ಹೊಡೆದಾದ್ರೆ ಅಲ್ಲೇ ಡವಾರು. ಸ- ಸೇಮ್ ಸೇಮ್ ತುಂಬಾ ಆಗತ್ತೆ ಮೆಂಟಾಲಿಟಿ. ಇಲ್ಲಿ ನಮ್ಮಲ್ಲಿ. ಸ್ಪಾನ್ಸರ್‌ಶಿಪ್ ಪ್ರಾಬ್ಲಮ್ ಇದೆಯಾ ಇಲ್ಲಿ? ಸ್ಪಾನ್ಸರ್ 100% ಇಲ್ಲಿ ಯಾರಿಗೆ ಈಗಲೂ ನೋಡಿ, ನಾನು ಆಲ್ಮೋಸ್ಟ್ ಯು ಎಫ್ ಸಿ ಬಿಟ್ಟು ಒನ್ ಆಫ್ ದ ಬೆಸ್ಟ್ ಫೈಟಿಂಗ್ ಪ್ರೊಮೋಷನಲ್ ಫೈಟ್ ಮಾಡಿದೆ. ಯು ಇ ವಾರಿಯರ್ಸ್ ಅಲ್ಲಿ ಫೈಟ್ ಮಾಡಿದೆ, ಒನ್ ಚಾಂಪಿಯನ್ಶಿಪ್ ಮಾಡಿದೆ, ಬ್ರೇವಲ್ ಮಾಡಿದ್ದೀನಿ, ಹ್ಮ್. ಕುಮಿಟೆ ಒನ್ ಲೀಗು, ಸೂಪರ್ ಫೈಟ್ ಲೀಗ್ ಎಲ್ಲ ಮಾಡಿದ್ದೀನಿ. ಹ್ಮ್. ಎಷ್ಟು ಜನಕ್ಕೆ ಗೊತ್ತು? ಈಗ ನಮ್ಮಲ್ಲಿ ನಮ್ಮ ಕರ್ನಾಟಕದವ್ರಿಗೆ ಗೊತ್ತು. ಹ್ಮ್. ಇವನ್ ನಮ್ಮಲ್ಲಿ ಇಂಡಿಯಾದಲ್ಲಿ ಯು ಎಫ್ ಸಿ ಆಡಿರೋರು ಯಾರಿಗೂ ಗೊತ್ತಿಲ್ಲ. ನಮ್ಮಲ್ಲಿ ಜನ ಬೇಕಾದ್ರೆ ಯು ಎಫ್ ಸಿ ನೋಡ್ತಾರೆ, ನಮ್ಮ ಇಂಡಿಯಾದಲ್ಲಿ ಯು ಎಫ್ ಸಿ ಆಡಿರೋ ಫೈಟರ್ ಹೆಸರು ಹೇಳಿ ಅಂದ್ರೆ ಯಾರು ಹೇಳಲ್ಲ. ಅನ್ಶುಲ್ ಬಗ್ಗೆ ಗೊತ್ತಿಲ್ಲ. ಹ್ಮ್ ಯಾಕೆ ಜನಕ್ಕೇನು ಐ ವಾಚ್ ಯು ಎಫ್ ಸಿ ಮ್ಯಾನ್ ಟುಡೇ ವೀಕೆಂಡ್ ಫುಲ್ ಯು ಎಫ್ ಸಿ ಫೈಟ್ಸ್ ಅಂತ ಚಿಲ್ ಮಾಡೋಣ ಅಂದ್ಬಿಟ್ಟು ಬೇರ್ ಹಾಕೊಂಡು ಯು ಎಫ್ ಸಿ ಫೈಟ್ ಬಗ್ಗೆ ಮಾತಾಡ್ತಾರೆ. ಹ್ಮ್. ಹಂಗಮ್ಮ ಹಂಗ ಹೊಡ್ದ ಹಿಂಗ್ ಹೊಡ್ದ ಅಂತ. ಹ್ಮ್. ಬಟ್ ನಮ್ಮ ಇಂಡಿಯಾದಲ್ಲಿ ಆಡಿರೋ ಇಬ್ರು ಫೈಟರ್ ಹೆಸರು ಗೊತ್ತಿರಲ್ಲ. ಹ್ಮ್. ಸೊ ಅದೇ ಫ್ಯೂಚರ್ ಇದೆ ಬಟ್ ಇನ್ನ ಟೈಮ್ ಬ್ಲರ್ ತಗೊಳತ್ತೆ, ಆಗಿದೆ ಟೈಮ್ ಅಂತ. ಸಿ ಕೆಲವು ಚಾಂಪಿಯನ್ಸ್ ಬರ್ಬೇಕು, ಯು ಎಫ್ ಸಿ ಚಾಂಪಿಯನ್ಸ್. ಎಕ್ಸಾಕ್ಟ್ಲಿ ಹ್ಮ್. ಪೋಸ್ಟರ್ ಬಾಯ್ಸ್ಗಳು ಬರ್ಬೇಕು. ಅವಾಗ ಜನಕ್ಕೆ ನಾವು ಹಿಂಗ್ ಇವ್ರಂಗ್ ಆಗ್ಬೇಕು ಅಂತ, ಓಕೆ. ಅವಾಗ ಗ್ರೋ ಅಲ್ಲ ಆಗತ್ತೆ. ಬಟ್ ಏನಕ್ಕೆ ಅಂತ ಹೇಳ್ತೀನಿ ಅಂದ್ರೆ ಲೈಕ್ ಅವೆಲ್ಲ ಮೆನ್ಷನ್ ಮಾಡಿದ್ರು ಡ್ರೈವ್ ಟು ಸರ್ವೈವ್ ಅಂತ ಒಂದು ಇದು ಹ್ಮ್ ಇಂಡಿಯಾ ಇಂದ ಆವಾಗಿದ್ರು F1 ಅಲ್ಲಿ ಬಿಟ್ರೆ ಅದಾದ್ಮೇಲೆ ಯಾರು ಇರ್ಲಿಲ್ಲ. ಬಟ್ ಆ ಒಂದು ಡಾಕ್ಯುಮೆಂಟರಿ ಏನಿತ್ತು ಏನು ಜನ ನೋಡಿ ಓಕೆ ಗುರು ಈ ಸ್ಪೋರ್ಟ್ಸ್ ಅಲ್ಲಿ ಏನೋ ಇದೆ, ಇದ್ರಲ್ಲಿ ಸ್ಟ್ರಾಟಜಿ ಇದೆ, ಇದ್ರಲ್ಲಿ ಪೊಲಿಟಿಕ್ಸ್ ಇದೆ, ಇದ್ರಲ್ಲಿ ಒಂದ್ ಸ್ವಲ್ಪ ಫನ್ ಇದೆ, ಗ್ಲಾಮರ್ ಇದೆ ಅಂತ ಅನ್ಕೊಂಡು ಜನ ಸ್ಟಾರ್ಟೆಡ್ ಟು ವಾಚ್ ಹ್ಮ್ F1. ಹ್ಮ್. ಸೊ ಆ ತರ ಯಾವ್ದಾದ್ರು ಅಂದ್ರೆ MMA ಅಲ್ಲಿ ಏನ್ ಯಾರು ಇಂಡಿಯಾ ಇದಾರೋ ಮೇನ್ ಪೀಪಲ್ ಯಾರಿದಾರೋ ಅವರು ಒಂದು ಡಾಕ್ಯುಮೆಂಟ್ರಿ ಅಬೌಟ್ ಸಮ್ ಪರ್ಸನ್ ಹೆಂಗೋ ಜನ ನೋಡೋ ತರ ಮಾಡಿದ್ರೆ ಮೇ ಬಿ ಇದು ಇಂಪ್ರೂವ್ ಆಗ್ಬೋದು. ಬಿಕಾಸ್ ವೆರಿ ನೀಶ್. ಆಮೇಲೆ UFC ಬರೋ ಟೈಮಿಂಗು ನಮ್ಮ ಇಂಡಿಯಾ ಟೈಮಿಂಗ್ಸ್ಗೆ ಮ್ಯಾಚ್ ಆಗಲ್ಲ. ಯಾವಾಗೋ ಬೆಳಗಿನ ಜಾವ ಇರುತ್ತೆ. ಬೆಳಗ್ಗೆ ಸೇಮ್ ಪ್ರಾಬ್ಲಮ್. ಅಂದ್ರೆ ಯಾರೋ ಒಂದು ಸ್ಪೋರ್ಟ್ಸ್ ಫಾಲೋ ಮಾಡಬೇಕು ಅಂದ್ರೆ ಯೂಶಲಿ ಹೇಳ್ತೀನಿ ಹೈಲೈಟ್ಸ್ ನೋಡೋದು ಬೇರೆ ಫೀಲು, ಮ್ಯಾಚ್ ರಿಯಲ್ ಲೈವ್. ಆಗಿ ನೋಡೋದು ಬೇರೆ ಫೀಲು. ಕರೆಕ್ಟ್ ಅಲ್ವಾ? ಹೈಲೈಟ್ಸ್ ಅಲ್ಲಿ ಏನ್ ಮಾಡ್ತಾರೆ ಒಳ್ಳೆ ಪಾಯಿಂಟ್ ಮಾತ್ರ ಕಟ್ಬಿಟ್ಟು ಮುಗ್ದೋಗುತ್ತೆ. ಬಟ್ ಮ್ಯಾಚ್ ನೋಡ್ರು ಕ್ಲೀನ್ ಆಗಿ ಗೊತ್ತು. ಏ ಗುರು ಈ ಟೈಮಲ್ಲಿ ಇದಾಯ್ತು, ಈ ಟೈಮಲ್ಲಿ ಇದಾಯ್ತು. ಬ್ರೇಕ್ ಅಲ್ಲಿ ಏನಾಯ್ತು ಗೊತ್ತಾ? ಕೋಚ್ ಬಂದ್ ಏನೋ ಹೇಳ್ದ, ಕೋಚ್ ಏನೋ ಇದ್ ಮಾಡ್ದ. ಅವೆಲ್ಲ ಹೈಲೈಟ್ಸ್ ಅಲ್ಲಿ ಬರಲ್ಲ. ಸೊ ಹಂಗ್ ನೋಡ್ದಾಗ್ಲೇ ನೀವು ಕನೆಕ್ಟ್ ಆಗ್ತೀರಾ ಒಂದ್ ಸ್ಪೋರ್ಟ್ಸ್‌ಗೆ. ನಿಜ. ಬರೀ ಹೈಲೈಟ್ಸ್ ನೋಡಿದ್ರೆ ನೋಡ್ದೆ ಆಯ್ತು. ಏನಕ್ಕೆ ಅಂದ್ರೆ ನಾಳೆ ದಿನ ಯಾರೋ ಹಿಂಗ್ ನೀವ್ ಹೇಳಿದ್ರಲ್ಲ ಬೇರೆಯವ್ರ್ ಬಿಟ್ಟು ಮಾತಾಡಿರ್ತಾರೆ. ಅವ್ರ ಜೊತೆ ಜಾಯಿನ್ ಆಗಕ್ಕೆ ನನ್ಗೂ ಗೊತ್ತೇ ಇರ್ಲಿ. ನಾನು ಆಫೀಸಲ್ಲಿ ಹೋಗಿ ಏನೋ ಕಾಲೇಜಲ್ಲಿ ಏನೋ ಮಾತಾಡ್ತಾರೆ, ಆಫೀಸಲ್ಲಿ ಏನೋ ಮಾತಾಡ್ತಾರೆ ಅನ್ನೋದಕ್ಕೆ ಒಂದ್ ಐಡಿಯಾ ಇರ್ಲಿ ಅಂತ ನೋಡ್ತಾರೆ ಬಿಟ್ರೆ, ಒಂದ್ ಪ್ಯಾಷನ್ ಆಗಿ ಒಂದ್ ಸ್ಪೋರ್ಟ್ಸ್ ನೋಡ್ಬೇಕು ಅಂದ್ರೆ ಫಸ್ಟ್ ವಿಸಿಲ್ ಕೂಗ್ದಾಗಿಂದ ವಿಸಿಲ್ ಎಂಡ್ ಆಗೋವರೆಗೂ ನೋಡಿದ್ರೆ ಮಾತ್ರ ಸ್ಪೋರ್ಟ್ಸು. ನಿಜ. ಎನಿವೇ ಇನ್ ಕಮಿಂಗ್ ಡೇಸ್ ಐ ಹೋಪ್ MMA ಗೂ ಒಂದು ಒಳ್ಳೆ ಫ್ಯೂಚರ್ ಅದಕ್ಕೆ ಇರ್ಲಿ. ಅದಕ್ಕೊಂದು ಫ್ಯಾನ್ ಬೇಸು ಎಲ್ಲ ಬರ್ಲಿ. ಅಂಡ್ ಅಂಡ್ ಪಾಸಿಟಿವ್ ಏನಂದ್ರೆ ಇವಾಗಿನ ಜೆನ್ಝೀಸು ಎಲ್ಲ ಜೆನ್ ಆಲ್ಫಾಸ್ ಏನೇನು ನೆಕ್ಸ್ಟ್ ಬರ್ತಾ ಇದಾರೆ ಎಲ್ಲರೂ ಬೇರೆ ಬೇರೆ ತರ ಸ್ಪೋರ್ಟ್ಸ್ ಇವನ್ ಕಾಲಿಸ್ಥೆನಿಕ್ಸ್ ಒಂದ್ ಕಡೆ ಚೆನ್ನಾಗಿ ಬೆಳೀತವೆ. ಇದೆಲ್ಲ ಬೆಳೆದ್ರೆ ಒಂದು ಒಳ್ಳೆ ಸ್ಪೋರ್ಟ್ಸ್ ಎಕೋಸಿಸ್ಟಮ್ ಬಿಲ್ಡ್ ಆಗುತ್ತೆ. ಅಂಡ್ ನಮ್ಮ ಕಾಂಬಾಟ್ಗೆ ಅತಿ ಶೀಘ್ರದಲ್ಲಿ ನಾವು ಬರೋಣ. ನೋಡೋಣ ಒಂದಿನ ಗ್ರಾಪಲ್ ಮಾಡಿ. ಆದ್ರೆ ಗ್ರಾಪಲ್ ಮಾಡ್ಬಿಡಿ ಅಂತ ಹೇಳಿರೋದು ಅವರು. ಅಲ್ಲ ಬೇಸಿಕ್ ನಾವ್ ಹೇಳ್ಕೊಡ್ತೀವಿ ಹೇಗ್ ಮೂವ್ ಮಾಡ್ಬೇಕು, ರೆಸ್ಲಿಂಗ್ ಸ್ಪಾರಿಂಗ್ ಮಾಡೋಣ, ಆಮೇಲೆ ಸ್ಪಾರಿಂಗ್ ಎಲ್ಲ ಈಗ ಸದ್ಯಕ್ಕೆ ಇಲ್ಲ. ಆಮೇಲೆ ತಿರ್ಗಾ ಆಯ್ತು ಪಾಪ. ಫಸ್ಟ್ ಬರ್ಪೀಸ್ ಮಾಡೋಣ, ಆಮೇಲೆ ನೋಡೋಣ ಅಲ್ಲಿಂದ ಎಲ್ಲ ಹೋಗ್ತೀವಿ ಅಂತ. ಬ್ರೋ ಆಲ್ ದ ಬೆಸ್ಟ್ ಯು. ಥ್ಯಾಂಕ್ ಯು. ಈ ಪೀಸ್ ಆಗಿರ್ಲಿ. ಹ್ಯಾಪಿನೆಸ್ ಇಲ್ಲ ಅಂತೀರಾ, ಆ ಪೀಸ್ ಇಂದ ಹ್ಯಾಪಿನೆಸ್ ಬರ್ಲಿ. ಅಂಡ್ ಇನ್ನ ಮನಿ ಬರ್ಲಿ. ಬಿಕಾಸ್ ಮನಿ ಮುಂದೆ ಯಾವ ಹ್ಯಾಪಿನೆಸ್ ಇಲ್ಲ ಅಂತ ಹೇಳ್ತಾರೆ ಲೈಫ್ ಅಲ್ಲಿ. ಮನಿ ಮುಂದೆ ಪೀಸ್ ಇಲ್ಲ. ಮನಿ ಗಿವ್ಸ್ ಮೋಟಿವೇಶನ್. Yes. ವಿತ್ ದಟ್ ನೋಟ್, ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಇದೇ ತರ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂಡ್ ಇಷ್ಟು ಯಂಗ್ಸ್ಟರ್ಸ್ ನ ರೆಡಿ ಮಾಡಿ. ಥ್ಯಾಂಕ್ ಯು ನಮ್ಮ ಆಲ್ರೌಂಡರ್ ರಿಂಗ್ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸೊ ಜೀವನ ಅನ್ನೋದೇ ಒಂದು ಫೈಟು. ಸೊ ಆಲ್ರೌಂಡರ್ಸ್ ಯಾವಾಗಲೂ ಗೆಲ್ತಾ ಇರ್ಲಿ ಅಂತ ನಾವು ಅನ್ಕೊಂತೀವಿ. ಅಂಡ್ ನಿಮಗೆ ಇನ್ಶೂರೆನ್ಸ್ ಬೇಕು ಅಂದ್ರೆ ಡಿಟ್ಟೋ ಇನ್ಶೂರೆನ್ಸ್, ಹೆಲ್ತ್ ಆಗಲಿ ಟರ್ಮ್ ಆಗಲಿ ಯಾವುದೇ ಇನ್ಶೂರೆನ್ಸ್ ಬೇಕಾದರೂ ಡಿಟ್ಟೋ ಇನ್ಶೂರೆನ್ಸ್ ಚೂಸ್ ಮಾಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ನಾವು ಲಿಂಕ್ ಹಾಕಿರ್ತೀವಿ. ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಆಲ್ರೌಂಡರ್ಸ್. ಥ್ಯಾಂಕ್ ಯು.